ನಮಸ್ತೆ ಮಾಸ್ಟರ್ಸ್. ಈ ಪ್ರಪಂಚಕ್ಕೆ ಧ್ಯಾನವನ್ನು ಪರಿಚಯ ಮಾಡಿಕೊಟ್ಟ ಪತ್ರಿಜಿ ಸರ್ ಸ್ವರ್ಣಮಾಲಾ ಅಮ್ಮನಿಗೆ ಪಾದಾಭಿವಂದನೆಗಳು ತಿಳಿಸುತ್ತಾ, ನನ್ನ ಹೆತ್ತ ತಂದೆ ತಾಯಿಗಳಿಗೂ ಪ್ರಣಾಮಗಳನ್ನು ತಿಳಿಸುತ್ತಾ, ಅದೇ ರೀತಿ ಜ್ಞಾನಕ್ಕೆ ವೇದಿಕೆ ಕಲ್ಪಿಸಿಕೊಟ್ಟ ಮಹಾವತಾರ್ ಫೌಂಡೇಶನ್ ಸಂಸ್ಥಾಪಕರಾದ ರಂಗನಾಥ್ ಸರ್ಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ಅದೇ ರೀತಿ ನೀವೆಲ್ಲರೂ ಸರಿಯಾದ ಸಮಯಕ್ಕೆ ವೇದಿಕೆಗೆ ಹಾಜರಿದ್ದೀರಿ, ನಿಮಗೂ ಸಹ ಧನ್ಯವಾದಗಳು. ರಂಗನಾಥ್ ಸರ್, ವೆಂಕಟರಮಣ್ ಸರ್, ವೆಲ್ಕಮ್ ಸರ್, ಓವರ್ ಟು ಯು ಸರ್. ಧನ್ಯವಾದಗಳು. ಎಲ್ಲ ಮಿತ್ರರಿಗೂ ಧನ್ಯವಾದಗಳು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಮಿತ್ರರೇ, ಎಲ್ಲರೂ ಗಮನ ಕೊಟ್ಟು. ನಮಸ್ತೆ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾಲತಿ ಮೇಡಮ್ ಕಳ್ಸಿದ್ ಬುಕ್ ಸೇಮ್ ಕಳಿಸ್ರಿ ನನಗೂ. ಆಯ್ತು, ಆಮೇಲೆ ಮಾತಾಡ್ತೀನಿ. ದಯವಿಟ್ಟು ಎಲ್ಲಾರು ಅನ್ಮ್ಯೂಟ್ ಮಾಡ್ಕೊಳ್ಳಿ, ಯಾರು ಮಧ್ಯದಲ್ಲಿ ಮಾತಾಡಬೇಡಿ. ಯಾಕಂದ್ರೆ ನಾನು ಯಾರನ್ನ ಕೇಳ್ತೀನಿ ಅವ್ರನ್ನ ಒಂದು 2 ನಿಮಿಷ, ಒಂದು 5 ನಿಮಿಷ ಮಾತಾಡೋಣ, ಆಮೇಲೆ ನಾನು ಹೇಳ್ತೀನಿ. 1 ನಿಮಿಷ. ಮಹಾವತಾರ್ ಫೌಂಡೇಶನ್ ಸಂಸ್ಥಾಪಕರಾದಂಥ ರಂಗನಾಥ್ ಗುರುಜಿಗಳಿಗೂ, ಪತ್ರಿಜಿ ಗುರುಗಳಿಗೂ, ಪ್ರಕೃತಿ ಮಾತೆಗೂ ಹಾಗೂ ಜನ್ಮದಾತರಿಗೂ ಮನಸ್ಫೂರ್ತಿಯಾಗಿ ವಂದಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮಿತ್ರರೇ, ಎಲ್ಲರಿಗೂ ಸ್ವಾಗತ ಬಯಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತು ವಿಶೇಷ ಸಂಚಿಕೆಯ ಕಾರ್ಯಕ್ರಮ ಯಾವುದು? ಚಕ್ರ ಧ್ಯಾನ ಅದಲ್ವಾ? ಈಗ ನಾವು ಈಗಾಗಲೇ 4 ರೀತಿಯಾದ ಚಕ್ರಗಳನ್ನ ಧ್ಯಾನವನ್ನ ಸಂಪಾದನೆಗೊಳಿಸಿದ್ದೀವಿ. ಈಗ ಆ 4 ಚಕ್ರಗಳ ಬಗ್ಗೆ ನೀವು ಎಷ್ಟು ತಿಳ್ಕೊಂಡಿದ್ದೀರಾ ಅಂತ ಒಂದು ಸೂಕ್ಷ್ಮವಾಗಿ ಒಂದು 2-3 ನಿಮಿಷ ನಾವು ಮಾತಾಡ್ತೀನಿ. ಈಗ ಆ 4 ಚಕ್ರಗಳ ಹೆಸರನ್ನ ಯಾರು ಹೇಳ್ತೀರಾ ಹ್ಯಾಂಡ್ ರೈಸ್ ಮಾಡಿ. ಇವಾಗ ತಿಳ್ಕೊಂಡಿರೋ ಹೆಸರು ಚಕ್ರಗಳ ಬಗ್ಗೆ 4 ಚಕ್ರಗಳು ಯಾರು ಹೇಳ್ತೀರಾ ಹ್ಯಾಂಡ್ ರೈಸ್ ಮಾಡಿ. ಥಮ್ಸ್ ಅಪ್ ನೋಡಿ, ಅವರಿಗೆ ಆಪ್ಷನ್ ಕೊಡಿಸ್ತೀನಿ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಅನಾಹತ ಚಕ್ರ. ಓಕೆ ಅಮ್ಮ. ಇದಕ್ಕೆ ಈ ಬೀಜ ಮಂತ್ರ ಅನ್ನುತ್ತಾ ನಿಂಗೆ? ಗೊತ್ತು. ಹೇಳಮ್ಮ. ಲಂ. ಮೂಲಾಧಾರ ಚಕ್ರದ್ದು ಲಂ, ಸ್ವಾಧಿಷ್ಠಾನ ಚಕ್ರದ್ದು ರಂ. ತಪ್ಪು. ಅದಕ್ಕೆ ಕೇಳಿದೆ ನಾನು. ಸಾರಿ ನೋಡ್ಕೊಂಡಿದ್ದೆ, ಅದು ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಇರ್ಲಿ ನಿಧಾನಕ್ಕೆ. ಮಣಿಪುರ ಚಕ್ರದ್ದು ರಂ. ಆಮೇಲೆ ಅನಾಹತ ಚಕ್ರದ್ದು ಯಂ. ವೆರಿ ಗುಡ್, ಆಯ್ತು. ಓಕೆ ಅಮ್ಮ. ಆದ್ರೆ ಅಭ್ಯಾಸ ಸರಿಯಾಗಿ ಮಾಡಿಲ್ಲ, ಅಭ್ಯಾಸ ಮಾಡಬೇಕು. ಯಾಕಂದ್ರೆ 7 ಚಕ್ರಗಳನ್ನ ಒಂದೇ ಸಲ ಅಭ್ಯಾಸ ಮಾಡಿದಾಗ ನಾವು ಮಂತ್ರೋಚ್ಚಾರಣೆ ತಪ್ಪು ಮಾಡಬಾರ್ದು, ಸಂಕಲ್ಪಗಳು ತಪ್ಪು ಮಾಡಬಾರ್ದು. ಸಂಕಲ್ಪ ಮಂತ್ರೋಚ್ಚಾರಣೆ ಕರೆಕ್ಟ್ ಆಗಿ ನಾವು ಗಮನದಲ್ಲಿಟ್ಕೊಂಡು 7 ಚಕ್ರಗಳನ್ನ ಮಾಡುವಾಗ ನೋಡ್ಕೊಂಡು ಮಾಡ್ಬೇಕಾಗತ್ತೆ. ಅದಕ್ಕೆ ಈ ಮಾತು ಕೇಳಿದೆ. ನೆಕ್ಸ್ಟ್ ಇನ್ನೊಬ್ಬರಿಗೆ ಕೇಳ್ತೀನಿ. ಇವಾಗ ನಿಮ್ಗೆ ಹೆಸರು ಪ್ರಿಯಾಂಕಾ ಅಲ್ವಾ? ಹೌದು. ಓಕೆ ಪ್ರಿಯಾಂಕಾ, ಓಕೆ. ಇನ್ನು ನೀನು ಸ್ವಲ್ಪ ಸ್ಟಡಿ ಮಾಡ್ಕೊ. ನೆಕ್ಸ್ಟ್ ಬೇರೆಯವ್ರಿಗೆ ಯಾರನ್ನ ಕೇಳ್ತೀನಿ. ಈ ಒಂದು ಮೂಲಾಧಾರ ಚಕ್ರಗಳ ಬಗ್ಗೆ ನಾವು ಅದನ್ನ ನಾವು ಇನ್ನೊಂದೇನ್ ಹೇಳ್ತೀವಿ, ಅದಕ್ಕೆ ಹೇಳೋಣ ನೋಡೋಣ. ಈಗ ಮೂಲಾಧಾರ ಚಕ್ರದ ಬಗ್ಗೆ ಸಮಸ್ಯೆಗಳಾಗ್ಲಿ ಇನ್ನೊಂದಾಗ್ಲಿ ಯಾವ್ದನ್ನ ಇದ್ರೆ ಅದನ್ನ ಹೇಳ್ತೀವಿ. ಇದು ಯಾವ ಅಂಶ ತತ್ವ? ಈ ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ ಚಕ್ರ ಯಾವ ಅಂಶ ತತ್ವ? ಯಾರಿಗನ ಗೊತ್ತಾ? ಮೂಲಾಧಾರ ಹೇಳಿಮ್ಮ. ಒಬ್ರು ಹೇಳಿ. ಅಲ್ಲ, ಯಾರನ್ನ ನೋಡಿ, 3 ಜನ ಆನ್ ಮಾಡ್ಕೊಂಡಿದ್ರ, ನನ್ಗೆ ಕನ್ಫ್ಯೂಸ್ ಆಗುತ್ತೆ. ಯಾರಾದ್ರೂ ಒಬ್ರು ಹೇಳಿ. ಮೂಲಾಧಾರ ಚಕ್ರ ಪೃಥ್ವಿ ತತ್ವ. ಸ್ವಾಧಿಷ್ಠಾನ ಚಕ್ರ ಪೃಥ್ವಿ. ಜಲತತ್ವ. ಮಣಿಪುರ ಅಗ್ನಿ ತತ್ವ. ಅನಾಹತ ವಾಯು ತತ್ವ. ಮೂಲಾಧಾರ ಚಕ್ರಕ್ಕೆ ಎಷ್ಟು ದಳಗಳು ಅಂತ ಹೇಳಿದೀನಿ? 4. ಮೇಡಮ್ ನೀವಿರಿ. ಇನ್ನೊಬ್ರನ್ನ ಕೇಳೋಣ. ಓಕೆ.
ನೀವ್ ಹೇಳ್ತೀರಾ, ಇನ್ನೊಬ್ರು ಕೇಳೋಣ. ಸ್ವಾದಿಷ್ಠಾನ ಚಕ್ರ ಆಯ್ತು. ಯಶೋಧ ಮೇಡಮ್, 8 6. ಯಾರು 8 ಅಂತ ಹೇಳಿದ್ದು? ತಪ್ಪಲ್ವಾ? ಸ್ವಾದಿಷ್ಠಾನ ಚಕ್ರಕ್ಕೆ 6. ಸ್ವಾದಿಷ್ಠಾನ ಚಕ್ರ 6. 6. ದಳದ ಕಮಲಗಳು ಮಣಿಪುರ ಚಕ್ರ 10 ದಳ. ಸರಿ ಮೇಡಮ್, ನೀವು ಇಬ್ರು ಇರಿ, ಇನ್ನೊಬ್ರು ಕೇಳ್ತೀನಿ. ಅನಾಥ ಚಕ್ರ ಎಷ್ಟು ದಳಗಳು? 12 ರಾಣಿ 12 ಗುರುಜಿ. ಓಕೆ ಈಗ ನಾವು ಈ 4 ಚಕ್ರಗಳ ಬಗ್ಗೆ ಸಂಪೂರ್ಣವಾಗಿ ಅರ್ಥಕೊಂಡಿದ್ದೀರಿ. ನೆಕ್ಸ್ಟ್ ಮುಂದೆ ಹೋಗೋಣ. ಈಗ ನಾವು ಅತಿ ಮುಖ್ಯವಾದಂತಹ ಒಂದು ಚಕ್ರ. ಈ ಚಕ್ರದಿಂದ ನಾವು ನಮ್ಮ ದೇಹದ ಸಂಪೂರ್ಣ ಭಾಗವನ್ನ ನಾವು ಆಕ್ಟಿವೇಟ್ ಗೊಳಿಸೋದಕ್ಕೆ ತಿಳ್ಕೊಂಡಂಗಾಗುತ್ತೆ. ಇದು ಬಹಳ ಮುಖ್ಯವಾದಂತಹ ಒಂದು ಚಕ್ರ. ಇದು ನಮಗೆ ಒಂದು ರೀತಿಯಾದ ರುಂಡ ಮುಂಡಕ್ಕೆ ಕನೆಕ್ಷನ್ ಮಾಡುವಂತ ಒಂದು ಸ್ಥಳದಲ್ಲಿದೆ ಅಂತಹ ಚಕ್ರ. ಓಕೆ, ಥ್ಯಾಂಕ್ ಯು ಸರ್. ಎಲ್ಲರೂ ಈಗ ಗಮನವಿಟ್ಟು ನಾನು ಹೇಳೋ ವಿವರಣೆಯನ್ನ ನಿಧಾನವಾಗಿ ಹೇಳ್ತೀನಿ, ಬೇಕಾದ್ರೆ ಬರ್ಕೊಂಡು ನಿಧಾನವಾಗಿ ಹೇಳ್ತಾ ಧ್ಯಾನದವರೆಗೂ ನಾನು ವಿವರಣೆ ಕೊಡ್ತಾ ಬರ್ತೀನಿ. ಆಮೇಲೆ ಒಂದು ಬುಕ್ ಪೆನ್ನು ಇಟ್ಕೊಳ್ಳಿ, ನಿಧಾನಕ್ಕೆ ಬರ್ಕೊಂತ ಬನ್ನಿ. ನಿಧಾನವಾಗಿ 2 ಸಲ ಹೇಳ್ತಾ ಬರ್ತೀನಿ. ಅದಾದ್ಮೇಲೆ ನಾವು ಧ್ಯಾನಕ್ಕೆ ಕೂರೋಣ. ಆಗ್ಬೋದಲ್ಲ? ಈಗ ನಾವು ಅತಿ ಮುಖ್ಯವಾದಂತಹ ನಮ್ಮ ದೇಹದ 5ನೇ ಚಕ್ರಕ್ಕೆ ಬಂದಿದ್ದೀವಿ ಮಿತ್ರರೇ. ಈ 5ನೇ ಚಕ್ರ ವಿಶುದ್ಧಿ ಚಕ್ರ. ಈ 5ನೇ ಚಕ್ರ ವಿಶುದ್ಧಿ ಚಕ್ರ. ಈ ತರ ಒಂದು ಟೇಬಲ್ ಇಟ್ಕೊಳ್ಳಿ. ಎಲ್ಲಾ ಪೇಪರ್ಗಳು ನಾವು ಬಳಸಕ್ಕಾಗಲ್ಲ. ಈ ತರ ಒಂದು ಟೇಬಲ್ ಮಾಡ್ಕೊಂಡು ಇಟ್ಕೊಂಡ್ರೆ ಎಲ್ಲಾ ವಿವರಣೆ ಇಷ್ಟರಲ್ಲೇ ಇದ್ಬಿಡ್ತದೆ. 7 ಚಕ್ರಗಳ ವಿವರಣೆ ಇದೇ ಒಂದೇ ಒಂದು ಶೀಟಲ್ಲಿ. ಸರ್ ನೀವೊಂದು ಕಳ್ಸಿ ಸರ್, ಕಾಪಿ ಎಲ್ಲ ಅದು ಪ್ರಿಂಟ್ ಔಟ್ ತಗೊಳ್ತೀವಿ. ಪ್ರಿಂಟ್ ಔಟ್ ನಾನೇ ಕಳಿಸ್ಬೇಕಾ? ಹೌದು, ಮತ್ತೆ ಕರೆಕ್ಟ್ ಆಗಿ ಎಲ್ರಿಗೂ ಎಲ್ಲ ಬರ್ಬೇಕು ಅಂದ್ರೆ ಬರ್ಕೊಳಕ್ಕೆ ಆಗ್ಲಿ, ಅದರಿಂದ ಹೇಳ್ತಿದ್ದೀನಿ. ಯಾಕಂದ್ರೆ ಈ ಒಂದು ಕಾಲಮ್ ಅಲ್ಲಿ ಅದ್ರ ಉಪಯೋಗ ಏನು, ಸ್ಥಳ ಏನು, ಪ್ರತಿಯೊಂದು ಹೌದು ಸರ್. ಒಂದೇ ಒಂದು ಶೀಟಲ್ಲಿ ಇಟ್ಕೊಂಡ್ಬಿಟ್ರೆ ನಾವು ಸಂಕಲ್ಪಗಳು ದೃಢೀಕರಣಗಳು ಮಾತ್ರ ಮನಸ್ಸನ್ನ ನೋಡ್ಕೊಂಡ್ರೆ ಒಂದ್ ಶೀಟಲ್ಲಿ 7 ಚಕ್ರಗಳು ಮಾಡ್ಬಿಡ್ಬೋದು. ಹಂಗೆ ಸಂಕಲ್ಪನೂ ಕಳಿಸ್ಬಿಡಿ ಸರ್. ಅಲ್ಲಿಗೆ ನಾನು ಹೇಳ್ಕೊಟ್ಟಿದ್ದು ಏನ್ ಪ್ರಯೋಜನ? ಮಿಸ್ಟೇಕ್ ಆಗ್ಬಾರ್ದು ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಮಿಸ್ಟೇಕ್ ಆಗ್ಬಾರ್ದು, ಸರಿಯಾಗಿ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೀನಿ ಸರ್, ಅಷ್ಟೇ. ಸರಿ ಮೇಡಮ್, ಇವಾಗ ಯಾರು ಮಾತಾಡಬೇಡಿ, ನಾನು ಮಾತಾಡೋದಕ್ಕೆ ಅವಕಾಶ ಕೊಡಿ. ನಾನು ಮಾತಾಡೋದನ್ನ ನೀವು ರೈಟಿಂಗ್ ಅಲ್ಲಿ ಬರ್ಕೊಂತ ಹೋಗಿ. ಆಗ್ಬೋದಲ್ಲ? ಓಕೆ ಓಕೆ. ಈಗ ನಾವು ನಮ್ಮ ಶರೀರದಲ್ಲಿ ಇರುವ 5ನೇ ಚಕ್ರವಾದ ವಿಶುದ್ಧಿ ಚಕ್ರ, ಇದು 5ನೇ ಚಕ್ರ ವಿಶುದ್ಧಿ ಚಕ್ರದ ಧ್ಯಾನ ಮಾಡ್ತಾ ಇದ್ದೀವಿ. ಇದರ ಬಗ್ಗೆ ವಿವರಣೆ ತಿಳ್ಕೊಂಡಾಗ ಈ ಚಕ್ರವು ನೀಲಿ ಬಣ್ಣದಲ್ಲಿರ್ತದೆ. ಯಾವ ಬಣ್ಣ? ನೀಲಿ ಬಣ್ಣ. ಈ ನೀಲಿ ಬಣ್ಣದಲ್ಲಿರ್ತದೆ. ಇದು ಒಂದ್ ರೀತಿ ಕಡು ನೀಲಿ ಅಂತ, ನೀಲಿ ಬಣ್ಣ, ಕಡು ನೀಲಿ ಅನ್ಬರಲ್ಲ, ನೀಲಿ ಬಣ್ಣನೇ ಇರ್ತದೆ. ಇದು ನಮ್ಮ ಬೆನ್ನು ಮೂಳೆಯ ಮೇಲ್ಭಾಗದಲ್ಲಿ, ಇಲ್ಲಿ ನಮ್ಮ ಬೆನ್ನು ಮೂಳೆಯ ಕುತ್ತಿಗೆ ಹತ್ರ ಮತ್ತೆ ಥೈರಾಯ್ಡ್ ಗ್ರಂಥಿ ಧ್ವನಿ ಪೆಟ್ಟಿಗೆಯ ಬಳಿ ಇರುತ್ತದೆ. ಈ ಥೈರಾಯ್ಡ್ ಗ್ರಂಥಿ ಮತ್ತೆ ಧ್ವನಿ ಪೆಟ್ಟಿಗೆ ಇವೆರಡರ ಪಕ್ಕದಲ್ಲಿ ಈ ಒಂದು ಬೆನ್ನು ಮೂಳೆಗೆ ಮಧ್ಯದಲ್ಲಿ ಇರುವಂತ ಒಂದು ಚಕ್ರ. ಇದು ಸ್ವಚ್ಛತೆಯ ಪ್ರತಿನಿಧಿಯಾಗಿದೆ. ಇದು ನಮ್ಗೆ ಸ್ವಚ್ಛತೆಯ ಪ್ರತಿನಿಧಿಯಾಗಿದೆ. ಈ ಚಕ್ರ ಕಿವಿ, ಮೂಗು, ಕುತ್ತಿಗೆ, ಬಾಯಿಗೆ ಸಂಬಂಧಪಟ್ಟಿದ್ದು. ಈ ಚಕ್ರದಿಂದ ಏನೇನಾಗುತ್ತೆ ಅಂದ್ರೆ ಕಿವಿ, ಮೂಗು, ಕುತ್ತಿಗೆ, ಬಾಯಿ, ಈ ಇಷ್ಟಕ್ಕೂ ಸಂಬಂಧಪಟ್ಟಿರುವಂತ ಒಂದು ಚಕ್ರ. ವಿಶುದ್ಧಿ ಚಕ್ರ ಶುಭ್ರವಾಗಿ ಮಾಡುವುದು ಎಂದರ್ಥ. ವಿಶುದ್ಧಿ ಅಂದ್ರೆ ಶುಭ್ರ, ಶುದ್ಧ ಅಲ್ಲೇ ಬರ್ತದೆ. ವಿಶುದ್ಧ, ಶುಭ್ರ ಮಾಡುವುದು ಅಂತ ಇದು ಅರ್ಥ. ಇದು ನಮ್ಗೆ ಮೇಲೆ ನೋಡುವಂತ ಒಂದು ದೈವಿ ಶಕ್ತಿಯನ್ನ ಕಾಣೋದಕ್ಕೆ ಒಂದು ಹೆಬ್ಬಾಗಿಲು ಅಂತ ಹೇಳ್ಬೋದು, ಒಂದು ಬಾಗಿಲು ಅಂತ ಹೇಳ್ಬೋದು. ಯಾಕಂದ್ರೆ ಮೂಲಾಧಾರ ಚಕ್ರದಿಂದ ಮೇಲಕ್ಕೆ ಬರ್ತಾ ಇದ್ದಂಗೆ ನಮ್ಗೆ ದೈವತ್ವ ಕಾಣುವಂತ ಒಂದು ಪ್ಲೇಸ್ಗೆ ಹೋಗ್ಬೇಕಾದ್ರೆ ಇದು ನಮ್ಗೆ ಹೆಬ್ಬಾಗಿಲಾಗ್ತದೆ, ಬಾಗಿಲಾಗುತ್ತೆ. ಅಲ್ಲಿಗೆ ಇಲ್ಲಿಂದ ದೇಹ ಒಂದು ಭಾಗ, ಇಲ್ಲಿಂದ ಮೇಲಕ್ಕೆ ಒಂದು ಭಾಗ. ಈ ಕೆಳಗಡೆಗೆ 5 ಚಕ್ರಗಳು, ಮೇಲಕ್ಕೆ 2 ಚಕ್ರಗಳು. ಈ ಇಷ್ಟು ನಾವು
ಸಂಪನ್ನಗೊಳಿಸಿ ಮೇಲಕ್ಕೆ ಬಂದಾಗ ನಮ್ಗೆ ದೈವ ಕಾಣಿಸುವಂತ ಒಂದು ಅದ್ಭುತವಾದಂತ ಪ್ರದೇಶ ಈ ವಿಶುದ್ಧಿ ಚಕ್ರ ಇರುವಂತದ್ದು. ಇದನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. ಇನ್ನೊಂದ್ಸರಿ ಹೇಳ್ತಾ ಇದೀನಿ, ನಾವು ದೈವವನ್ನು ಕಾಣಲು ಹೆಬ್ಬಾಗಿಲಿದ್ದಂತೆ ಇದು ಯಾವಾಗ್ಲೂ ಸ್ವಚ್ಛವಾಗಿರಬೇಕು. ಇದು ಸ್ವಚ್ಛವಾಗಿದ್ದಾಗ ನಮ್ಗೆ ಆ ದೈವತ್ವವನ್ನು ಕಾಣಲು ಯಾವುದೇ ಆತಂಕ ಬರಲ್ಲ. ಮತ್ತೆ ಈ ಸ್ವಚ್ಛವಾಗಿ ಇದು ನಾನು ನನ್ನದು ಎನ್ನುವ ಸ್ವಾರ್ಥ ಹೆಚ್ಚಾಗುವುದು. ಇದು ಇಲ್ಲಿ ಏನಾಗುತ್ತೆ ಅಂದ್ರೆ ನಾನು ನನ್ನದು ಎನ್ನುವ ಸ್ವಾರ್ಥ ಹೆಚ್ಚಾಗುತ್ತೆ. ಒತ್ತಡ, ಭಯ, ಆತಂಕ ಭಾವನೆಗಳು ಈ ಚಕ್ರವನ್ನು ಬ್ಲಾಕ್ ಮಾಡ್ತದೆ. ಯಾವಾಗ ಬ್ಲಾಕ್ ಆಗುತ್ತೆ ಅಂತ ನಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ನಮ್ಗೆ ಭಯ ಆಗುವಂಥದ್ದು, ಆತಂಕ ಹೆಚ್ಚಾಗುವಂಥದ್ದು, ಒತ್ತಡ ಹೆಚ್ಚಾಗುವಂಥದ್ದು, ನಾವು ಸ್ವಾರ್ಥದಿಂದ ವರ್ತಿಸೋದು ಇವು ಮಾಡುತ್ತಾ ಇರ್ತೀವಿ ನಮ್ಮ ವರ್ತನೆಯಲ್ಲಿ. ಆವಾಗ ಈ ಚಕ್ರ ಬ್ಲಾಕ್ ಆಗಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ನಾವು ಈ ಚಕ್ರ ಬ್ಲಾಕ್ ಆಗಿದೆ ಅಂತ ಯಾವಾಗ ಅರ್ಥ ಆಗುತ್ತೆ, ನಾವು ಹೆಚ್ಚು ಸ್ವಾರ್ಥಿ, ಭಯ, ಆತಂಕ ಇವುಗಳನ್ನ ನಾವು ತೋರ್ಪಡಿಕೆ ಮಾಡ್ತಾ ಇರ್ತೀವಲ್ಲ, ಆವಾಗ ನಮ್ಗಿದು ಗೊತ್ತಾಗ್ತದೆ. ಯಾವಾಗ ಈ ಚಕ್ರ ಸಮತೋಲನಕ್ಕೆ ಬರ್ತದೆ ಅಂದ್ರೆ ಯಾವುದೇ ಬ್ಲಾಕೇಜ್ ಇಲ್ಲದೆ ಸರಿಯಾಗಿರ್ತದೆ ಅಂತ ಸಮಯದಲ್ಲಿ ನಾವು ಪ್ರೀತಿ, ವಿಶ್ವಾಸ, ಕ್ರಿಯಾಶೀಲತೆ ಹೆಚ್ಚಾಗಿ ನಮ್ಗೆ ಇದರಿಂದ ಗೊತ್ತಾಗುತ್ತೆ. ಯಾವುದೇ ಭಯ ಇರೋದಿಲ್ಲ, ಆತಂಕ ಇರೋದಿಲ್ಲ, ಸ್ವಾರ್ಥಿಯ ಮನೋಭಾವ ಇರೋದಿಲ್ಲ, ಅದ್ಭುತವಾದಂತಹ ಕ್ರಿಯಾಶಕ್ತಿ ಇರ್ತದೆ, ಕೋಪ ಕಮ್ಮಿ ಇರ್ತದೆ, ಇದು ಪ್ರೀತಿ ಹೆಚ್ಚಾಗುತ್ತೆ. ಇದರಿಂದ ನಮ್ಗೆ ಈ ಒಂದು ಬ್ಲಾಕೇಜು ಇರಲ್ಲ, ಸಮವಾಗಿರ್ತದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ಈ ಚಕ್ರ ಬ್ಲಾಕೇಜ್ ಇದ್ದವರು ಅವರ ಭಾವನೆಯನ್ನು ವ್ಯಕ್ತಪಡಿಸಲಾಗದೆ ಕೆಲವು ತೊಂದರೆಗಳನ್ನು ಅನುಭವಿಸುತ್ತಾರೆ. ಅಂದ್ರೆ ಬ್ಲಾಕೇಜ್ ಆದಾಗ ತುಂಬಾ ತೊಂದರೆಗಳನ್ನು ಅನುಭವಿಸ್ತಾರೆ. ತುಂಬಾ ಸುಲಭ ಮತ್ತು ಸರಳ ವ್ಯಕ್ತಗೊಳಿಸಬಲ್ಲರು. ಅಂದ್ರೆ ಅವರ ಭಾವನೆಗಳು ವ್ಯಕ್ತಗೊಳಿಸೋದಕ್ಕೆ ಹೋಗ್ತಾರೆ, ಆಗೋದಿಲ್ಲ ಅವ್ರ ಕೈಯಲ್ಲಿ. ಅದನ್ನ ಸಂಪೂರ್ಣವಾಗಿ ಅವರ ಮನಸ್ಸಿನ ಸ್ಥಿತಿಯ ವಿರುದ್ಧವಾಗಿ ವ್ಯಕ್ತಪಡಿಸೋವಾಗಲೇ ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ಇವರಿಗೆ ಬ್ಲಾಕೇಜ್ ಆಗಿದೆ, ವಿಶುದ್ಧಿ ಚಕ್ರ ಬ್ಲಾಕೇಜ್ ಆಗಿದೆ ಅಂತ. ಆ ಬ್ಲಾಕೇಜ್ ಆಗಿದೆ ಅಂದ ತಕ್ಷಣ ಅದನ್ನ ನಾವು ಸಂಪೂರ್ಣ ಅರ್ಥಕೊಂಡು ಆ ಬ್ಲಾಕೇಜ್ ನ ನಿವಾರಣೆ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಅಂದ್ರೆ ಈ ಚಕ್ರ ಯಾರು ಅವರಿಗೆ ಅವರೇ ಸುಳ್ಳು ಹೇಳುವುದು ಅಥವಾ ಇತರರಿಗೆ ಸುಳ್ಳು ಹೇಳುವುದನ್ನು ಮಾಡುವುದು, ಅವರಿಗೂ ಸಹ ಈ ಚಕ್ರ ಬ್ಲಾಕ್ ಆಗುವ ಸಾಧ್ಯತೆಗಳಿವೆ. ಅಂದ್ರೆ ನಮಗೆ ಎದುರಾಗಿ ಬರ್ತಾರಲ್ವಾ, ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಅವ್ರು ನಮ್ಗೆ ಸುಳ್ಳು ಹೇಳ್ತಾ ಇದಾರೆ ಅಂತ ನಮ್ಗೆ ಅರ್ಥ ಆಗುತ್ತೆ. ಅವ್ರು ಹೇಳ್ತಾರೆ ಸುಳ್ಳು ಅಂತ ನಮ್ಗೆ ಗೊತ್ತಾದಾಗ ಅವ್ರಿಗೆ ಆ ಬ್ಲಾಕೇಜು ಆಗಿದೆ ಅಂದ್ರೆ ವಿಶುದ್ಧಿ ಚಕ್ರ ಬ್ಲಾಕ್ ಆಗಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ನಾವು ಸುಳ್ಳು ಹೇಳಿದ್ರು ಅಷ್ಟೇ. ಅಂದ್ರೆ ಇಲ್ಲಿ ಏನಾಗುತ್ತೆ, ಸುಳ್ಳು ಹೇಳೋದು ಮತ್ತೆ ಭಯ ಪಡೋದು, ಆತಂಕಕ್ಕೆ ಒಳಗಾಗೋದು, ಇವೆಲ್ಲ ಸಮಸ್ಯೆಗಳು ಈ ಬ್ಲಾಕೇಜ್ ಇಂದ ನಮ್ಗೆ ಗೊತ್ತಾಗುತ್ತೆ. ಈ ಬ್ಲಾಕೇಜ್ ನ ನಾವು ಸಂಪನ್ನಗೊಳಿಸ್ಬೇಕಾದ್ರೆ ಮತ್ತೆ ಇದು ಮಾನಸಿಕ ಮತ್ತು ದೈಹಿಕವಾಗಿ ಯಾವ್ಯಾವ ಬ್ಲಾಕೇಜ್ ಅನ್ನ ಬರ್ತವೆ ಅಂತ ನಾವು ತಿಳ್ಕೊಬೇಕಲ್ವ ಮೊದಲು. ಅದು ತಿಳ್ಕೊಂಡಾದ್ಮೇಲೆ ನಾವು ಯಾವ್ದು ಅಂತ ನೋಡ್ಬೋದು. ಈಗ ಇದರಲ್ಲಿ 2 ರೀತಿಯಾದ ಸಮಸ್ಯೆಗಳು ಬರ್ತದೆ ಅಂತಂದ್ರೆ, 2 ರೀತಿಯಾದ ಸಮಸ್ಯೆಗಳು ಯಾವ್ದಾವ್ದು ಅಂದ್ರೆ, ಮೊದಲನೇದು ಬರ್ಕೊಳ್ಳಿ, ಗಂಟಲಿನ ಸಮಸ್ಯೆಗಳು. ಈ ಸಮಸ್ಯೆಗಳನ್ನ ನೀವು ಚೆನ್ನಾಗಿ ನೆನಪಲ್ಲಿ ಇಟ್ಕೋಬೇಕು. ಗಂಟಲಿನ ಸಮಸ್ಯೆಗಳು, ಥೈರಾಯ್ಡ್ ಅಸ್ವಸ್ಥತೆ ಅಂದ್ರೆ ಥೈರಾಯ್ಡ್ ಬರ್ತದೆ ಅಂತವರಿಗೆ, ಗಂಟಲಿನ ಸಮಸ್ಯೆಗಳು, ಥೈರಾಯ್ಡ್ ಸಮಸ್ಯೆಗಳು, ಮತ್ತೆ ಕುತ್ತಿಗೆ ಮತ್ತು ಭುಜದ ನೋವು, ಕುತ್ತಿಗೆ ಮತ್ತು ಭುಜ ನೋವು ಬರ್ತದೆ. ಆನಂತರ ಉಸಿರಾಟದ ಸಮಸ್ಯೆಗಳು, ಕುತ್ತಿಗೆ ಮತ್ತು ಭುಜದ ನೋವು, ಉಸಿರಾಟದ ಸಮಸ್ಯೆಗಳು. ಆಮೇಲೆ ಶ್ರವಣ ಅಂದ್ರೆ ಕಿವಿ, ಅಂದ್ರೆ ಶಬ್ದ ಕೇಳಿಸೋದು ಆಗ್ಬೋದು, ಇಲ್ಲ ಕಿವಿಯನ ಸಮಸ್ಯೆನೂ ಆಗ್ಬೋದು. ಶ್ರವಣ ಅಥವಾ ಕಿವಿ ಸಮಸ್ಯೆಗಳು. ಮತ್ತೆ ಬಾಯಿ ಆರೋಗ್ಯ ಸಮಸ್ಯೆ, ನಾಳೆಗೆ ಅಕಸ್ಮಾತ್ ಬಾಯಲ್ಲೆಲ್ಲ ಒಂಥರ ಸ್ಮೆಲ್ ಬರೋದಾಗ್ಲಿ, ಹುಣ್ಣಾಗೋದಾಗ್ಲಿ, ಇವೆಲ್ಲ ಏನೇನೋ ಆಗ್ತಾ ಇರ್ತದೆ ಬಾಯಲ್ಲಿ, ನಿಮ್ಗೆ ಗೊತ್ತಿರ್ಬೋದು ಹುಣ್ಣುಗಳಾದಾಗ ಎಲ್ಲ. ಇದು ಈ ಬ್ಲಾಕೇಜ್ ಆದಾಗ ಈ ಸಮಸ್ಯೆ ಬರ್ತದೆ. ಆಮೇಲೆ ಹಾರ್ಮೋನ್ ಕಾರ್ಯಗಳಲ್ಲಿ ಅಸಮತೋಲನ ಅಂದ್ರೆ ವ್ಯತ್ಯಾಸ ಕಾಣಿಸ್ತದೆ. ಇಷ್ಟು ಸಮಸ್ಯೆಗಳು ನಮ್ಗೆ ದೈಹಿಕವಾಗಿ ಬರ್ತದೆ. ಆಮೇಲೆ ಮಾನಸಿಕವಾಗಿ ಮತ್ತೆ ಇನ್ನೊಂದು ಸಮಸ್ಯೆ ಬರ್ತದೆ. ಮಾನಸಿಕವಾಗಿ ಯಾವ ಸಮಸ್ಯೆ ಬರ್ತದೆ ಅಂದ್ರೆ ಆತಂಕ, ಖಿನ್ನತೆ,
ಸಂಮೋಹನ ಅಸ್ವಸ್ಥತೆ, ಕಡಿಮೆ ಸ್ವಾಭಿಮಾನ, ಸಮಾಜದಲ್ಲಿ ಬೆರೆಯದೇ ಇರುವುದು, ಬೆರೆಯದೇ ಇರುವುದು ಅಂದ್ರೆ ಏಕಾಂಗಿತನ, ಒಂಟಿತನ ಮಾಡ್ತೀವಿ, ಯಾರ ಜೊತೆನೂ ಸೇರೋಕ್ ಇಷ್ಟಪಡಲ್ಲ, ನಾವು ಸಪರೇಟ್ ಆಗಿರೋಣ ಅಂತ ಯೋಚನೆ ಮಾಡ್ತೀವಿ. ಆಮೇಲೆ ಕ್ರಿಯೇಟಿವ್ ಬ್ಲ್ಯಾಕ್ಸ್, ನಾವು ಯಾವ್ದನ್ನ ಕೆಲಸ ಮಾಡ್ಬೇಕಾದ್ರೂ ಸಕ್ರಿಯವಾಗಿ ಪಾಲ್ಗೊಳಕ್ಕಾಗಲ್ಲ, ಈ ತರ ಒಂದು ಸಮಸ್ಯೆ ಬರ್ತದೆ. ಮತ್ತೆ ಮಾತಾಡುವಾಗ ಭಯ, ನಾವ್ ಏನ್ ಮಾತಾಡೋದು ತಪ್ಪು ಮಾತಾಡ್ತೀವೋ, ಅವ್ರು ಏನ್ ಅನ್ಕೊಂತಾರೋ, ಈ ರೀತಿಯಾದ ಒಂದು ಖಿನ್ನತೆ ನಮ್ಗೆ ಕಾಡ್ತಾ ಇರ್ತದೆ. ಇಂಥ ಸಮಸ್ಯೆಗಳನ್ನ ಇದು ಮಾನಸಿಕ ಸಮಸ್ಯೆಗಳಾಗ್ತದೆ. ಮಾನಸಿಕ ಸಮಸ್ಯೆಗಳಾದಾಗ ಇದನ್ನ ನಾವು ಬ್ಲಾಕೇಜ್ ಅಂತ ಕರಿತೇವೆ. ಇದನ್ನ ನಾವು ಸಂಪೂರ್ಣವಾಗಿ ಅದನ್ನ ನಿವಾರಣೆ ಮಾಡ್ಕೋಬೇಕಾದ್ರೆ, ಆ ಬ್ಲಾಕೇಜ್ ನ ಸಂಪೂರ್ಣವಾಗಿ ನಿವಾರಿಸ್ಕೊಳ್ಬೇಕಾದ್ರೆ ಯಾವ ರೀತಿಯಾದ ಮಾರ್ಗಗಳಿವೆ ಅಂದ್ರೆ, ನಮ್ಗೆ ಇಲ್ಲಿ ಯಾವುದೇ ಔಷಧಿ ಅಂಗಡಿಗೆ ಹೋಗಿ ಮೆಡಿಕಲ್ ಸ್ಟೋರ್ಗೆ ಹೋದ್ರೆ ಮಾಡಕ್ಕಾಗಲ್ಲ. ಇಲ್ಲಿ ನಾವು ಇದನ್ನ ಬ್ಲಾಕೇಜ್ ಯಾರು ಶ್ರೀನಿವಾಸ್? ವಿಜಯಲಕ್ಷ್ಮಿ ಅನ್ನೋರು ಆನ್ ಮಾಡ್ಕೊಂಡಿದ್ರು, ಡಿಸ್ಕನೆಕ್ಟ್ ಮಾಡಿದ್ದೀನಿ, ಮ್ಯೂಟ್ ಮಾಡಿದ್ದೀನಿ. ಸರಿ, ಯೋಗಾಸನ ಇದು ಈ ಒಂದು ಸಮಸ್ಯೆಗಳನ್ನ ನಾವು ಯಾವ್ದ್ರಿಂದ ನಿವಾರಣೆ ಮಾಡ್ಕೋಬಹುದು ಅಂದ್ರೆ, ನಾವು ಯೋಗಾಭ್ಯಾಸದಿಂದ ಅಥವಾ ಧ್ಯಾನದಿಂದ ಅಥವಾ ಮುದ್ರೆಯಿಂದ, ಇವುಗಳಿಂದ ನಾವು ಈ ಸಮಸ್ಯೆನ ನಿವಾರಣೆ ಮಾಡ್ಕೋಬಹುದು. ಯೋಗಾಭ್ಯಾಸ ಮೊದಲಿಗೆ ವಿವರಣೆ ಕೊಟ್ಟಿದ್ದೀನಿ, ಇನ್ನ ಒಂದ್ಸಲಿ ಹೇಳ್ತೀನಿ. ಯೋಗಾಭ್ಯಾಸ ಪ್ರತಿದಿನ ಮಾಡೋದ್ರಿಂದ ಈ ಒಂದು ಬ್ಲಾಕೇಜ್ ನ ನಾವು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬಹುದು. ಈ ಯೋಗಾಭ್ಯಾಸ ಯಾವಾಗ ಮಾಡ್ಬೇಕು? ಪ್ರತಿ ಸಲ ಹೇಳ್ತಾ ಇರ್ತೀನಿ, ಈ ಯೋಗಾಭ್ಯಾಸ ಯಾವಾಗ ಮಾಡ್ಬೇಕು ಅಂದ್ರೆ, ನಾವು ಇದೇ ಸಮಯ ಅಂತ ಯಾವತ್ತೂ ಯೋಗಾಭ್ಯಾಸಕ್ಕೆ ಹೇಳೋದಿಲ್ಲ ಯಾರು. ಆದ್ರೆ ನಾವು ಊಟವಾದ ತಕ್ಷಣ ಯೋಗಾಭ್ಯಾಸ ಮಾಡಕೋಬಾರ್ದು. ಊಟವಾದ ತಕ್ಷಣ ಯೋಗಾಭ್ಯಾಸ ಮಾಡಕೋಬಾರ್ದು. ಆಮೇಲೆ ನಾವು ತುಂಬಾ ಹೊಟ್ಟೆ ಹಸಿವಿದ್ದಾಗ ಊಟ ಅಭ್ಯಾಸ ಮಾಡಕ್ ಹೋಗ್ಬಾರ್ದು. ತುಂಬಾ ಸುಸ್ತಾಗ್ತದೆ, ಮಾಡಬಾರ್ದು. ಆಮೇಲೆ ಅದನ್ನ ಕಾಯಿಲೆ ಇದ್ದು ಜ್ವರದಿಂದ ನಾವು ಬಳಲ್ತಾ ಇದ್ರೆ ಅಂತ ಟೈಮಲ್ಲಿ ಈ ಯೋಗಾಭ್ಯಾಸನ ದಯವಿಟ್ಟು ಯಾರು ಮಾಡೋಕ್ ಹೋಗ್ಬೇಡಿ. ಇದರಿಂದ ನಮಗೆ ದೇಹ ಇನ್ನ ಸುಸ್ತಾಗಿ ನಾವು ಇನ್ನ ಕಾಯಿಲೆಗೆ ಬೀಳ್ತೀವಿ. ಮತ್ತೆ ಯಾವಾಗ ಮಾಡ್ಬೇಕು? ಬೆಳಗ್ಗೆ ಎದ್ದು ಸಂಪೂರ್ಣವಾಗಿ ಆರಾಮಾಗಿ ಸ್ನಾನ ಮಾಡಿ ಬೆಳಗಿನ ಜಾವ, ಒಳ್ಳೆ ಟೈಮ್ನಲ್ಲಿ ಬೆಳಗಿನ ಜಾವ ನಾವು ಯೋಗಾಭ್ಯಾಸ ಮಾಡ್ಬೋದು. ಊಟವಾದ 2 ಗಂಟೆ ಅಥವಾ 3 ಗಂಟೆ ನಂತರ ಯೋಗಾಭ್ಯಾಸ ಮಾಡಬೇಕು. ಮತ್ತೆ ಊಟ ಮಾಡೋಕ್ಕೆ 2 ಗಂಟೆ ಮುಂಚೆ ಯೋಗಾಭ್ಯಾಸ ಮಾಡಬೇಕು. ಈ ರೀತಿ ಮಾಡಿದ್ರೆ ನಮ್ಗೆ ಯೋಗಾಭ್ಯಾಸ ಕಂಪ್ಲೀಟ್ ಆಗಿ ನಮ್ಗೆ ಆ ಒಂದು ಬ್ಲಾಕೇಜ್ ನ ನಿವಾರಣೆ ಮಾಡ್ಕೊಳ್ಳೋಕೆ ಅನುಕೂಲ ಮಾಡ್ಕೊಳ್ಳುತ್ತೆ. ಮತ್ತೆ ಹೊಟ್ಟೆ ತುಂಬಿದಾಗ ಈ ಗರ್ಭಿಣಿಯರು ಇಂಥವ್ರು ದಯವಿಟ್ಟು ಈ ಯೋಗಾಭ್ಯಾಸನ ಮಾಡಬಾರ್ದು. ಆದಷ್ಟು ಬೆಳಗ್ಗೆ ಮತ್ತೆ ಸಂಜೆ ಯೋಗ ಅಭ್ಯಾಸ ಮಾಡಿದ್ರೆ ತುಂಬಾ ಒಳ್ಳೇದು. ಮತ್ತೆ ಈ ಒಂದು ಬ್ಲಾಕೇಜ್ ನ ಕಳಿಬೇಕಾದ್ರೆ ಕನಿಷ್ಠ ಪಕ್ಷ 1 ಮಂಡಲ ಕಾಲ ಪ್ರತಿದಿನ 1 ಸಾರಿ ಸಾಕು. ಪ್ರತಿದಿನ 1 ಸಾರಿ ಸಾಕು. 1 ಮಂಡಲ ಕಾಲ ಅಂದ್ರೆ 41 ದಿವಸ ಈ ಅಭ್ಯಾಸನ ನಾವು ಕಂಪಲ್ಸರಿ ಮಾಡಬೇಕು. ಹಾಗಾದ್ರೆ ಯಾವ ಯೋಗಾಸನಗಳು ಮಾಡಬೇಕು? ಇಲ್ಲಿ ಒಂದು ಸುಮಾರು ಆಸನಗಳನ್ನ ಹೇಳ್ತೀನಿ, ನಿಮಗೆ ಪರಿಚಯ ಇದ್ರೆ ಅದನ್ನ ತಿಳ್ಕೊಳ್ಳಿ. ಯಾಕಂದ್ರೆ ಆ ಅಭ್ಯಾಸಗಳು ಈ ಒಂದು ಇದ್ರಲ್ಲಿ ಇದ್ರೆ ಒಳ್ಳೇದು ಅಂತ. ಉಷ್ಟ್ರಾಸನ, ಅಧೋಮುಖ ಶ್ವಾನಾಸನ ಬರ್ಕೊಳ್ಬೇಕಾದ್ರೆ, ಉಷ್ಟ್ರಾಸನ, ಅಧೋಮುಖ ಶ್ವಾನಾಸನ, ಸೇತು ಬಂಧಾಸನ ಇದೆಲ್ಲ ನಾನು ಮಾಡಿಸ್ತಾ ಇರ್ತೀನಿ ಬೆಳಗ್ಗೆ ಹೊತ್ತು. ಆಮೇಲೆ ಆಲಾಸನ, ಮಾರ್ಜರಿಯಾಸನ, ಮಾರ್ಜಾಲ ಅಂತ ಕರೀತಾರೆ, ಮಾರ್ಜರಿಯಾಸನ, ಭುಜಂಗಾಸನ, ಪ್ರತಿದಿನ ತಪ್ಪದೆ ಮಾಡ್ತೀವಿ, ಭುಜಂಗಾಸನ, ಪೂರ್ವತೋಮುಖ ಆಸನ, ಧನುರಾಸನ ಇದು ಮಾಡಲ್ಲ, ಧನುರಾಸನ ಒಂದು ಮಾಡೋದಿಲ್ಲ. ಆಮೇಲೆ ಮತ್ಸ್ಯಾಸನ, ಸರ್ವಾಂಗಾಸನ, ಬಾಲಾಸನ, ಇದಾದ್ಮೇಲೆ ಶವಾಸನ. ಇದು ಆಸನಗಳಲ್ಲಿ. ಮತ್ತೆ ಕುತ್ತಿಗೆನ ನಾವು ಮೊದ್ಲೇ ಈ ತರ ತಿರುಗಿಸೋದು, ಹಿಂಗ್ ತಿರುಗಿಸೋದೆಲ್ಲ ಮಾಡ್ತೀವಲ್ಲ, ಕುತ್ತಿಗೆ ತಿರುಗಿಸೋದು ಅಂತ ಮಾಡಿಸ್ತೀವಲ್ಲ, ಅದನ್ನು ನಾವು ಮಾಡಬೇಕು. ಇದಲ್ದಿರ ಪ್ರಾಣಾಯಾಮ ಒಂದು ಮಾಡ್ಬೋದು. ಸಿಂಹ
ಪ್ರಾಣಾಯಾಮ ಅಂತ ಜೋರಾಗಿ ಗರ್ಜನೆ ಮಾಡ್ತೀವಲ್ಲ ಆ ರೀತಿ ಅದನ್ನ ಒಂದು ಪ್ರಾಣಾಯಾಮ ನಾವು ಮಾಡ್ಬೋದು. ಇದನ್ನ ಇಷ್ಟು ಮಾಡಕ್ ನಿಮ್ ಕೈಯಲ್ಲಿ ಆಗಲ್ಲ ಅಂದ್ರೆ, ಇಷ್ಟು ಆಸನಗಳಲ್ಲಿ ನಿಮ್ಗೆ ಬರಲ್ಲ ಅಂದ್ರೆ ಸೂರ್ಯ ನಮಸ್ಕಾರ 12 ಆಸನಗಳು ತಪ್ಪದಿರ ಮಾಡ್ಬೇಕು. ಸೂರ್ಯ ನಮಸ್ಕಾರ ತಪ್ಪದಿರ ಮಾಡಿದ್ರೆ ಈ ಬ್ಲಾಕೇಜು ನಿಮ್ಗೆ ನಿವಾರಣೆ ಆಗುತ್ತೆ. ಇದು ಎಲ್ಲಾ ಆಸನಗಳಿಗೂ ಒಂದು ರೀತಿ ರಾಮಬಾಣ ಆಗುತ್ತೆ. ಇದನ್ನ ಗಮನಿಸ್ಕೊಳ್ಳಿ. ಇಂಥ ಅದ್ಭುತವಾದಂತಹ ಒಂದು ಯೋಗಾಸನ ನಾವು ಮಾಡಿದ್ರೆ ನಮ್ಮ ಈ ಬ್ಲಾಕೇಜ್ಗಳನ್ನ ನಿವಾರಣೆ ಮಾಡ್ಕೊಳ್ಬಹುದು. ಜೊತೆಗೆ ನಮ್ಮ ಇಂದ್ರಿಯಗಳ ಮೇಲೆ ನಮ್ಗೆ ನಿಯಂತ್ರಣ ಸಿಗುತ್ತೆ ಮತ್ತು ದೈಹಿಕ ಮತ್ತು ಮಾನಸಿಕವಾಗಿ ಆರೋಗ್ಯ ಸಂಪೂರ್ಣವಾಗಿ ಸುಧಾರಿಸುತ್ತೆ ಮಿತ್ರರೇ. ಆಮೇಲೆ ಭಾವನೆಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸುವ ಸಾಮರ್ಥ್ಯವು ನಮಗೆ ಹೆಚ್ಚಾಗುತ್ತೆ. ಭಾವನೆಗಳನ್ನ ಮುಕ್ತವಾಗಿ ವ್ಯಕ್ತಪಡಿಸುವ ಸಾಮರ್ಥ್ಯ ನಮ್ಗೆ ಹೆಚ್ಚಾಗುತ್ತೆ. ಇದನ್ನ ತಿಳ್ಕೊಂಡು ನೀವು ಮತ್ತೆ ನಾವು ಮಾಡೋದು ಈ ಆಸನಗಳ ಒಳ್ಳೆಯದು ಹಾಗೂ ಸ್ನೇಹ ಪೂರ್ವಕವಾಗಿ ಜೀವಿಸಲು ನಮ್ಗೆ ಇಲ್ಲಿ ಸಹಾಯ ಮಾಡುತ್ತೆ. ಈ ಒಂದು ಬ್ಲಾಕೇಜ್ ನಿವಾರಣೆ ಆದ್ರೆ ಇದು ಯೋಗಾಸನ ಆಯ್ತು. ಇನ್ನ ನಾವು ಧ್ಯಾನದಿಂದ ಅಥವಾ ಮುದ್ರೆಯಿಂದ ಮಾಡ್ಬೋದು ಅಲ್ವಾ? ಈ ಯಾವ ಧ್ಯಾನ ಮಾಡ್ಬೋದು, ಯಾವ ರೀತಿ ಧ್ಯಾನ ಮಾಡ್ಬೇಕು ಅಂದ್ರೆ ಇದಕ್ಕೆ ಅವರು ಗುರುಗಳು ಒಂದು ಬೀಜಾಕ್ಷರ ಕೊಟ್ಟಿದ್ದಾರೆ. ಈ ಒಂದು ಚಕ್ರಕ್ಕೆ ಬೀಜಾಕ್ಷರ ಹಂ, HUM ಅಥವಾ ಹ 0 ಹಂ, ಈ ರೀತಿಯಾದ ಒಂದು ಬೀಜಾಕ್ಷರನ ಕೊಟ್ಟಿದ್ದಾರೆ. ಆ ಬೀಜಾಕ್ಷರನ ನಾವು ಸಾಯಂಕಾಲ ಅಥವಾ ಬೆಳಗ್ಗೆ ಟೈಮು ಮುದ್ರೆ ಹಾಕೊಂಡು ಉಚ್ಚಾರಣೆ ಮಾಡ್ಬೇಕಾಗುತ್ತೆ. ಉಚ್ಚಾರಣೆ ಮಾಡಿ ಅದನ್ನ 25 ನಿಮಿಷ, ಕನಿಷ್ಠ ಪಕ್ಷ 25 ನಿಮಿಷ ಮಾಡ್ಬೇಕು. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲ. ಇದು ಅಷ್ಟೇ 41 ದಿನಗಳ ಕಾಲ ಈ ಧ್ಯಾನನ ಮಾಡಿದ್ರೆ ನಮ್ಗೆ ಇದರಿಂದ ಒಳ್ಳೆ ಉಪಯೋಗ ಸಿಗುತ್ತೆ, ಒಳ್ಳೆ ಅನುಕೂಲ ಆಗುತ್ತೆ. ಈಗ ನಾವು ಆ ಒಂದು ಮುದ್ರೆಗಳನ್ನ ಯಾವ ಮುದ್ರೆ ಇಟ್ಕೊಂಡು ನಾವು ಮಾಡ್ಬೋದು ಅಂದ್ರೆ ಆಕಾಶ ಮುದ್ರೆ, ಮೊದಲೇ ಹೇಳಿದ್ದೀನಿ, ಆಕಾಶ ಮುದ್ರೆ, ಶಂಖ ಮುದ್ರೆ, ಉಷಾಸ್ ಮುದ್ರೆ, ನಿನ್ನೆ ಮೇಡಮ್ ಅವರು ಹೇಳ್ಕೊಟ್ರು ಆ ಉಷಾಸ್ ಮುದ್ರೆ, ಅಥವಾ ಆಮೇಲೆ ಇಲ್ಲ ಚಿನ್ನ ಮುದ್ರೆ. ಇಷ್ಟನ್ನು ಈ ಮುದ್ರೆಗಳನ್ನ ಯಾವ್ದಾದ್ರು ಒಂದು ಮುದ್ರೆನ ಇಟ್ಕೊಂಡು ನಾವಿಲ್ಲಿ ಅಭ್ಯಾಸ ಮಾಡಿದ್ರೆ ಇದು ನಮ್ಗೆ ಧ್ಯಾನಕ್ಕೆ ಅನುಕೂಲ ಆಗುತ್ತೆ. ಇಷ್ಟು ವಿವರಣೆ ಕೊಟ್ಟಿದ್ದೀನಿ. ಇಷ್ಟು ವಿವರಣೆ ಆಯ್ತಲ್ಲ. ಈಗ ನಾವು ಧ್ಯಾನ ಮಾಡೋಣ. ಮೊದಲು ಇವತ್ತು ಧ್ಯಾನಕ್ಕೆ ಹೋಗೋಣ ಮಿತ್ರರೇ. ಈ ಧ್ಯಾನಕ್ಕೆ ಹೋಗಕ್ ಮುಂಚೆ ದಯವಿಟ್ಟು ಸುತ್ತಲೂ ಎಲ್ಲ ಕತ್ಲು ಮಾಡ್ಕೊಳ್ಳಿ. ಇಲ್ಲ ಬೆಳಕಿದ್ರು ಪರವಾಗಿಲ್ಲ, ಕಣ್ಣು ಮುಚ್ಚಿ ಒಂದು ನಿಮ್ಗೆ ಸರಿಯಾದ ಒಂದು ಆಸನದಲ್ಲಿ ಕೂತ್ಕೊಳ್ಳಿ. ಕೆಳಗಡೆ ಅಂದ್ರೆ ಒಳ್ಳೆಯದು. ಅಂದ್ರೆ ಒಂದು ಮ್ಯಾಟ್ ಮೇಲೆ ಕೂತ್ಕೊಳ್ಳಿ. ಯಾವ ಡಿಸ್ಟರ್ಬೆನ್ಸ್ ಆಗಬಾರ್ದು. ಈ ನಿಮ್ಮ ಮೊಬೈಲ್ ಎಲ್ಲ ಬೇರೆ ಕರೆಗಳಿಗೆ ಕೊಡಬೇಡಿ. ನೀವು ಎದ್ದು ಮಧ್ಯದಲ್ಲಿ ಹೋಗ್ಬಾರ್ದು. ಈ ಧ್ಯಾನ ಮುಗಿಯೋವರೆಗೂ ಸಂಪೂರ್ಣವಾಗಿ ಇತರೆ ಕೆಲಸಗಳ ಗಮನ ಹರಿಸಬೇಡಿ. ಯಾಕಂದ್ರೆ ವಿಶುದ್ಧಿ ಚಕ್ರದ ಧ್ಯಾನ ಆಗ್ತದೆ. ಆದ್ದರಿಂದ ಈಗ ನೀವು ಸಂಪೂರ್ಣವಾಗಿ ಧ್ಯಾನ ಮಾಡೋದಕ್ಕೆ ತಯಾರಾಗಿ ಸಮಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ನಿಮಗೆ ಇಷ್ಟವಾದ ಮುದ್ರೆ ಆಕಾಶ ಮುದ್ರೆ, ಶಂಖ ಮುದ್ರೆ, ಉಷಾಸ್ ಮುದ್ರೆ, ಚಿನ್ಮಯ ಮುದ್ರೆ ಯಾವ್ದಾದ್ರು ಹಾಕೊಳ್ಳಿ. ಆದ್ರೆ ಸಾಮಾನ್ಯವಾಗಿ ಆಕಾಶ ಮುದ್ರೆ ಹಾಕೊಂಡ್ರೆ ಒಳ್ಳೆಯದು. ಯಾಕಂದ್ರೆ ಮುದ್ರೆ ಇಟ್ಕೊಂಡು ಕೈ ಮೇಲ್ಮುಖವಾಗಿರಬೇಕು, ಕೆಳಮುಖವಾಗಿರಬಾರ್ದು. ಹಸ್ತಗಳು ಈ ರೀತಿ ಇರಬಾರ್ದು, ಮೇಲ್ಮುಖವಾಗಿರ್ಬೇಕು. ಮೇಲ್ಮುಖವಾಗಿ ಇಟ್ಕೊಂಡು ಕೂತ್ಕೊಳ್ಳಿ. ಮುದ್ರೆಗಳೆಲ್ಲ ಗೊತ್ತು ತಾನೆ, ಮತ್ತೆ ಅದನ್ನೇನು ತೋರಿಸ್ಬೇಕಾಗಿಲ್ಲ. ಶಂಖ ಮುದ್ರೆನೂ ಗೊತ್ತು, ಉಷಾಸ್ ಮುದ್ರೆನೂ ಗೊತ್ತು, ಆಮೇಲೆ ಚಿನ್ಮಯ ಮುದ್ರೆನೂ ಗೊತ್ತು, ಆಕಾಶ ಮುದ್ರೆನೂ ಗೊತ್ತು. ಯಾವ್ದಾದ್ರು ಒಂದು ಇಟ್ಕೊಂಡು ಕೂತ್ಕೊಳ್ಳಿ. ಈಗ ನಾವು ಧ್ಯಾನ ಪ್ರಾರಂಭ ಮಾಡೋಣ ಮಿತ್ರರೇ. ಈಗ ಎಲ್ಲರೂ ಸಂಪೂರ್ಣವಾಗಿ ಕಣ್ಮುಚ್ಚಿ, ನಿಧಾನವಾಗಿ ಕಣ್ಮುಚ್ಚಿ ನಾನು ಏನ್ ಹೇಳ್ತೀನೋ ಅದನ್ನ ನೀವು ಕನಿಷ್ಠ ಪಕ್ಷ ಫಾಲೋ ಮಾಡ್ತಾ ಬರ್ಬೇಕು ಮಿತ್ರರೇ. ಯಾವುದೇ ರೀತಿಯಾದ ಇತರೆ ಕೆಲಸಗಳಿಗೆ ಗಮನ ಕೊಡಬೇಡಿ. ಈಗ ನೀವು ನಿಧಾನವಾಗಿ ಕಣ್ಮುಚ್ತಾ ಇದ್ದೀರಾ. ನನ್ನ ಮಾತನ್ನ ಫಾಲೋ ಮಾಡ್ತಾ ಬನ್ನಿ. ನಿಧಾನವಾಗಿ ಕಣ್ಣು ಮುಚ್ತಾ ಇದ್ದೀರಾ, ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ. ಈಗ ದೀರ್ಘವಾಗಿ ಶ್ವಾಸ ತಗೊಳ್ಳಿ.
ದೀರ್ಘವಾಗಿ ಶ್ವಾಸ ತಗೊಳ್ಳಿ ಮಿತ್ರರೇ. ಸೌಂಡ್ ಬರ್ತಾ ಇದೆ, ಸೌಂಡ್ ಬರ್ತಾ ಇದೆ ಅದಕ್ಕೆ. ಈಗ ದೀರ್ಘವಾಗಿ ಶ್ವಾಸ ತಗೊಳ್ಳಿ. ನಿಮ್ಮ ಗಮನ ಈಗ ವಿಶುದ್ಧಿ ಚಕ್ರದ ಮೇಲಿಡಿ. ಈಗ ನಿಧಾನವಾಗಿ ನಿಮ್ಮ ಮನಸ್ಸನ್ನ ವಿಶುದ್ಧಿ ಚಕ್ರದ ಮೇಲೆ ತನ್ನಿ. ನಿಮ್ಮ ಉಸಿರಾಟ ನಿಧಾನವಾಗಿ ಉಸಿರಾಟವನ್ನು ಪ್ರಾರಂಭ ಮಾಡ್ತಾ ನಿಮ್ಮ ಗಮನವನ್ನ ವಿಶುದ್ಧಿ ಚಕ್ರದ ಮೇಲೆ ತನ್ನಿ. ನಿಮ್ಮ ಶರೀರದಲ್ಲಿ ಇರುವ ವಿಶುದ್ಧಿ ಚಕ್ರ ಇರುವ ಸ್ಥಳ ನಿಮ್ಮ ಬೆನ್ನು ಮೂಳೆಯ ಕುತ್ತಿಗೆಯ ಮೇಲೆ, ಥೈರಾಯ್ಡ್ ಗ್ರಂಥಿ ಮತ್ತು ಧನುಪೆಟ್ಟಿಗೆಯ ಹಿಂದಗಡೆ ಇರುತ್ತದೆ. ಅಂತ ಗಂಟಲಿನ ಭಾಗದ ಹಿಂದೆ ಈ ಒಂದು ವಿಶುದ್ಧಿ ಚಕ್ರ ಇದೆ ಅಂತ ಹೇಳಿದ್ದೀನಿ. ಅಲ್ಲಿ ನಿಮ್ಮ ಗಮನವನ್ನ ಹರಿಸಿ. ಅಲ್ಲಿ ನಿಮ್ಮ ಸಂಪೂರ್ಣವಾದ ಗಮನವನ್ನು ಹರಿಸಿ ಮಿತ್ರರೇ. ನಿಮ್ಮ ಈಗ ನೀವು ಮನಸ್ಸಿನಲ್ಲಿ ಈ ರೀತಿ ಊಹೆ ಮಾಡಿಕೊಳ್ಳಿ, ನಮ್ಮ ದೇಹ ಅಂದ್ರೆ ಸಂಪೂರ್ಣ ನಮ್ಮ ಬಾಡಿ ಆಕಾಶದಲ್ಲಿದೆ ಅಂತ. ಯಾಕಂದ್ರೆ ಇದು ಆಕಾಶ ತತ್ವ. ಅದರಿಂದ ನಿಮ್ಮ ಮನಸ್ಸಿನಲ್ಲಿ ನಾವು ಆಕಾಶದಲ್ಲಿರುವಂತೆ ಭಾವಿಸ್ಕೊಳ್ಳಿ. ಇವಾಗ ನೀವು ಆಕಾಶದಲ್ಲಿ ಕುಂತಿದ್ದೀರಾ ಅನ್ನೋ ರೀತಿಯಲ್ಲಿ ನಿಮ್ಮ ಗಮನವನ್ನ ಹರಿಸಿ ವಿಶುದ್ಧಿ ಚಕ್ರದ ಮೇಲೆ ಸಂಪೂರ್ಣ ನಿಮ್ಮ ಮನಸ್ಸು ಕೇಂದ್ರೀಕೃತವಾಗಲಿ. ಈಗ ನೀವು ಉಸಿರಾಟವನ್ನು ನಿಧಾನವಾಗಿ ಶ್ವಾಸವನ್ನು ತೆಗೆದುಕೊಳ್ಳುತ್ತಾ ಆ ಶ್ವಾಸವು ನಿಮ್ಮ ಮೂಗಿನ ಮುಖಾಂತರ, ಗಂಟಲಿನ ಮುಖಾಂತರ ನಮ್ಮ ದೇಹದಲ್ಲಿ ಪ್ರವೇಶಿಸ್ತಾ ಇರೋದನ್ನ ಗಮನಿಸ್ತಾ ಬನ್ನಿ. ಪ್ರತಿ ಕಣಗಳಲ್ಲಿಯೂ ಈ ವಿಶ್ವಶಕ್ತಿಯು ನಿಮ್ಮ ದೇಹವನ್ನು ಪ್ರವೇಶಿಸ್ತಾ ಇದೆ ಅಂತ ನಿಮ್ಮ ಮನಸ್ಸಿನಲ್ಲಿ ಭಾವಿಸ್ತಾ ಆ ಗಾಳಿಯು ನಿಮ್ಮ ಮೂಗಿನ ಮುಖಾಂತರ ಕುತ್ತಿಗೆಯಲ್ಲಿ ಹೋಗುವುದನ್ನು ನೀವು ಗಮನಿಸಿ. ದೇಹದ ಪ್ರತಿ ಕಣಕ್ಕೂ ಸಹ ಈ ವಿಶ್ವದ ಶಕ್ತಿ ಹೋಗುತ್ತಿದೆ ಎಂದು ಭಾವಿಸಿ. ಅಂದರೆ ನಿಮ್ಮ ಶ್ವಾಸದ ಮೂಲಕ ವಿಶ್ವಶಕ್ತಿಯನ್ನ ನೀವು ತಗೊಳ್ತಾ ಇದ್ದೀರಾ. ಆ ವಿಶ್ವದಿಂದ ಬರುವಂತಹ ಶಕ್ತಿ ನಿಮ್ಮ ಶ್ವಾಸದ ಮೂಲಕ, ನಿಮ್ಮ ಗಂಟಲಿನ ಮೂಲಕ ದೇಹದಲ್ಲಿ ಸಂಪೂರ್ಣವಾಗಿ ಎಲ್ಲಾ ಕಡೆ ಹರಡ್ತಾ ಇರೋದನ್ನ, ಹೋಗ್ತಾ ಇರೋದನ್ನ ನೀವು ಗಮನಿಸ್ತಾ ಇರಿ. ಇನ್ನೊಂದ್ಸಾರಿ ದೀರ್ಘವಾಗಿ ಶ್ವಾಸ ತಗೊಳ್ಳಿ. ದೀರ್ಘವಾಗಿ ಶ್ವಾಸ ತಗೊಂಡು ಈಗ ನಿಧಾನವಾಗಿ ಶ್ವಾಸವನ್ನು ಆಚೆ ಬಿಡಿ. ಈಗ ಶ್ವಾಸವನ್ನು ಆಚೆ ಬಿಡುವಾಗ ನಿಮ್ಮ ದೇಹದಲ್ಲಿರುವಂತ ನೆಗೆಟಿವ್ ಎನರ್ಜಿ, ಟ್ರಸ್ಟ್, ಆತಂಕ, ಭಯ ನಿಮ್ಮ ಉಸಿರಿನ ಮೂಲಕ ಆಚೆ ಹೋಗ್ತಾ ಇದೆ ಅನ್ನೋ ರೀತಿಯಲ್ಲಿ ಭಾವಿಸಿ ದೀರ್ಘವಾಗಿ ಶ್ವಾಸವನ್ನು ಆಚೆ ಬಿಡಿ. ಈಗ ನಾವು ಇದೇ ರೀತಿ ಶ್ವಾಸವನ್ನು ಮತ್ತೆ ಶ್ವಾಸವನ್ನು 5 ಬಾರಿ ಮಾಡೋಣ ಮಿತ್ರರೇ. ನಾನು ಹೇಳ್ತಾ ಇರ್ತೀನಿ, ನೀವು ನನ್ನೊಂದಿಗೆ ಶ್ವಾಸವನ್ನು ತೆಗೆದುಕೊಳ್ಳಲು ಮಾಡೋಣ. ಈಗ ನಾವು ಶ್ವಾಸವನ್ನ 5 ಬಾರಿ ತಗೊಳ್ಳೋ ರೀತಿ ಮಾಡೋಣ. ಈಗ ನಾವು ನಿಧಾನವಾಗಿ, ಯಾರು ಕಣ್ಣು ಬಿಡಬಾರ್ದು, ನಾನು ಹೇಳೋದನ್ನ ತಪ್ಪದಿರ ಮಾಡ್ತಾ ಇರ್ಬೇಕು. ದೀರ್ಘವಾಗಿ ಶ್ವಾಸ ತಗೊಳ್ಳಿ ಮಿತ್ರರೇ. ದೀರ್ಘವಾಗಿ ಶ್ವಾಸವನ್ನು ತೆಗೆದುಕೊಳ್ಳಿ. ಈಗ ನಿಧಾನವಾಗಿ ಶ್ವಾಸವನ್ನು ಬಿಡಿ. ನಿಧಾನವಾಗಿ ಶ್ವಾಸವನ್ನ ಬಿಡಿ. ಈಗ ಮತ್ತೊಮ್ಮೆ ದೀರ್ಘವಾಗಿ ಶ್ವಾಸವನ್ನು ತೆಗೆದುಕೊಳ್ಳಿ. ದೀರ್ಘವಾಗಿ ಶ್ವಾಸವನ್ನು ತೆಗೆದುಕೊಳ್ಳಿ. ಶ್ವಾಸವು ನಮ್ಮ ನಾಭಿಯವರೆಗೆ ಹೋಗಬೇಕು. ಈಗ ನಿಧಾನವಾಗಿ ನಿಮ್ಮ ಶ್ವಾಸವನ್ನು ಆಚೆ ಬಿಡಿ. ನಿಧಾನವಾಗಿ ನಿಮ್ಮ ಶ್ವಾಸವನ್ನ ಆಚೆ ಬಿಡಿ. ಈಗ ಉಸಿರನ್ನು ಒಳಗೆ ನಿಧಾನವಾಗಿ ತೆಗೆದುಕೊಳ್ಳಿ. ಆ ಗಾಳಿಯು ನಿಮ್ಮ ಮೂಗಿನ ಮೂಲಕ, ನಿಮ್ಮ ಕುತ್ತಿಗೆಯ ಮೂಲಕ ನಿಮ್ಮ ದೇಹದೊಳಗೆ ಹರಿಯುತ್ತಿರುವುದನ್ನು ಗಮನಿಸಿ. ಆ ಶ್ವಾಸದ ಮೂಲಕ ಆ ವಿಶ್ವಶಕ್ತಿಯು ನಿಮ್ಮ ದೇಹದ ಕಣ ಕಣದಲ್ಲಿಯೂ ಹರಿಯುತ್ತಿರುವುದನ್ನ ಗಮನಿಸ್ತಾ ಬನ್ನಿ. ನೀವು ತೆಗೆದುಕೊಳ್ಳುವ ಶ್ವಾಸದ ಮೂಲಕ ನಿಮ್ಮ ದೇಹದಲ್ಲಿ ಪ್ರತಿ ಕಣದಲ್ಲಿಯೂ ಆ ವಿಶ್ವಶಕ್ತಿಯು ಹರಿಯುತ್ತಿರುವುದನ್ನ ಗಮನಿಸ್ತಾ ಬನ್ನಿ. ನಿಧಾನವಾಗಿ ಗಮನಿಸ್ತಾ ಅದೇ ರೀತಿ ನಿಧಾನವಾಗಿ ನಿಮ್ಮ ಶ್ವಾಸವನ್ನು ಆಚೆ ಬಿಡಿ. ನಿಮ್ಮ ಉಸಿರನ್ನು ಆಚೆ ಬಿಡಿ. ಈ ಉಸಿರು ಆಚೆ ಹೋಗುವಾಗ ನಿಮ್ಮಲ್ಲಿರುವಂತಹ ಎಲ್ಲಾ ನೆಗೆಟಿವ್ ಎನರ್ಜಿ, ಭಯ, ಆತಂಕ ಹೊರಗೆ ಹೋಗ್ತಾ ಇದೆ ಅಂತ ಭಾವಿಸಿ.
ನಿಮ್ಮ ದೇಹದಲ್ಲಿರುವಂತಹ ನೆಗೆಟಿವ್ ಎನರ್ಜಿ, ಭಯ, ಆತಂಕ ಎಲ್ಲವೂ ಆಚೆ ಹೋಗ್ತಾ ಇದೆ ಅಂತ ಭಾವಿಸಿ. ಬೇರೆ ಕಡೆ ಗಮನ ಹರಿಸಬೇಡಿ. ನಿಮ್ಮ ಶ್ವಾಸದ ಮೇಲೆ ನಿಮ್ಮ ಗಮನವನ್ನು ಕೇಂದ್ರೀಕರಿಸಿ. ನಿಮ್ಮ ಶ್ವಾಸದ ಮೇಲೆ ನೀವು ನಿಮ್ಮ ಗಮನವನ್ನು ಕೇಂದ್ರೀಕರಿಸಿ. ಮತ್ತೊಮ್ಮೆ ದೀರ್ಘವಾಗಿ ಶ್ವಾಸವನ್ನು ತೆಗೆದುಕೊಳ್ಳಿ. ದೀರ್ಘವಾಗಿ ಶ್ವಾಸ ತಗೊಂಡು ನಿಧಾನವಾಗಿ ನಿಮ್ಮ ಶ್ವಾಸವನ್ನು ಆಚೆ ಬಿಡಿ. ಪ್ರತಿಯೊಂದು ಪದವನ್ನು ನೀವು ಪಾಲಿಸುತ್ತಾ ಬನ್ನಿ. ನಿಮ್ಮ ಶ್ವಾಸವನ್ನ ನಿಧಾನವಾಗಿ ಆಚೆ ಬಿಡಿ. ಈಗ ಮತ್ತೊಮ್ಮೆ ದೀರ್ಘವಾದ ಶ್ವಾಸವನ್ನು ತೆಗೆದುಕೊಳ್ಳಿ. ಶ್ವಾಸವು ನಿಮ್ಮ ನಾಭಿಯಿಂದ ಹೊರಗು ಹೋಗಬೇಕು. ಈಗ ನಿಧಾನವಾಗಿ ನಿಮ್ಮ ಶ್ವಾಸವನ್ನ ಆಚೆ ಬಿಡಿ. ಮಿತ್ರರೇ, ಈಗ ನೀವು ಆಕಾಶದಲ್ಲಿದ್ದೀರಾ ಎಂದು ಭಾವಿಸ್ತಾ ಇದ್ದೀರಾ. ನೀವು ಈಗ ಆಕಾಶದಲ್ಲಿದ್ದೀರಾ. ನಿಮ್ಮ ಗಮನವು ಸಂಪೂರ್ಣವಾಗಿ ವಿಶುದ್ಧಿ ಚಕ್ರದ ಮೇಲಿದೆ. ನಿಮ್ಮ ಗಮನವು ಸಂಪೂರ್ಣವಾಗಿ ವಿಶುದ್ಧಿ ಚಕ್ರದ ಮೇಲಿದೆ. ಈ ವಿಶುದ್ಧಿ ಚಕ್ರ ನೀಲಿ ಬಣ್ಣದಲ್ಲಿದೆ. ಆ ವಿಶುದ್ಧಿ ಚಕ್ರದ ಇರುವ ಸ್ಥಳ ಕಮಲದ ಹೂವು ನೀಲಿ ಬಣ್ಣದಲ್ಲಿ ಅರಳುತ್ತಿದೆ. ಇದನ್ನ ಗಮನಿಸಿ. ಇದು ಅರಳುತ್ತಾ ಇರುವಾಗ ಆ ನೀಲಿ ಬಣ್ಣದಿಂದ ವಿಶಿಷ್ಟವಾದ ಒಂದು ಶಕ್ತಿ ಉತ್ಪತ್ತಿ ಆಗ್ತಾ ಇದೆ. ಆ ವಿಶಿಷ್ಟವಾದ ಶಕ್ತಿ ಆ ನೀಲಿ ಬಣ್ಣದಲ್ಲಿ ಉತ್ಪತ್ತಿಯಾಗಿ ನಿಮ್ಮ ದೇಹದ ಸಂಪೂರ್ಣ ಭಾಗವನ್ನು ಆವರಿಸ್ತಾ ಇರೋದನ್ನ ಗಮನಿಸಿ. ನೀವು ಆಕಾಶದಲ್ಲಿದ್ದೀರಾ. ನಿಮ್ಮ ವಿಶುದ್ಧಿ ಚಕ್ರದಲ್ಲಿ ನೀಲಿ ಬಣ್ಣದ ಕಮಲದು ಅರಳುತ್ತಾ ಇದೆ. ಅರಳುತ್ತಾ ಇರುವಂತಹ ಸಮಯದಲ್ಲಿ ಆ ಹೂವಿನಿಂದ ಅರಳುವುದರಿಂದ ಬರುವಂತಹ ಶಕ್ತಿ ನೀಲಿ ಬಣ್ಣ ಆಗಿದ್ದು ನಿಮ್ಮ ದೇಹದ ಸಂಪೂರ್ಣ ಭಾಗವನ್ನು ಆವರಿಸ್ತಾ ಇದೆ. ಹೆಚ್ಚು ನಿಮ್ಮ ದೇಹಕ್ಕೆ ಶಕ್ತಿ ತುಂಬುತ್ತಾ ಇದೆ. ವಿಶ್ವದಿಂದ ಬರುವಂತಹ ಶಕ್ತಿಯನ್ನ ಆ ಕಮಲದು ಸ್ವೀಕರಿಸಿ ಮತ್ತೆ ಅದರಿಂದ ಇನ್ನೂ ಹೆಚ್ಚು ಶಕ್ತಿ ಮಾಡಿ ನಿಮ್ಮ ದೇಹಕ್ಕೆ ಎಲ್ಲಾ ಭಾಗಗಳಿಗೆ ಕಳಿಸ್ತಾ ಇರೋದನ್ನ ಗಮನಿಸಿ. ಮಿತ್ರರೇ, ಸಂಪೂರ್ಣವಾಗಿ ನಿಮ್ಮ ವಿಶುದ್ಧಿ ಚಕ್ರವನ್ನು ಮೇಲೆ ನಿಮ್ಮ ಗಮನವಿರಲಿ. ಸಂಪೂರ್ಣವಾಗಿ ನಿಮ್ಮ ವಿಶುದ್ಧಿ ಚಕ್ರದ ಮೇಲೆ ನಿಮ್ಮ ಗಮನವಿರಲಿ. ಈ ಸಮಯದಲ್ಲಿ ನಾವು ಕೆಲವು ಸಂಕಲ್ಪಗಳನ್ನ ಇಲ್ಲಿ ಮಾಡಿಕೊಳ್ಳೋಣ ಮಿತ್ರರೇ. ಮನಸ್ಸಿನಲ್ಲಿ ಸಂಪೂರ್ಣವಾಗಿ ಏಕಾಗ್ರತೆಯಿಂದ ಈ ಸಂಕಲ್ಪವನ್ನ ಮಾಡಿಕೊಳ್ಳೋಣ. ಗಮನವಿಟ್ಟು ಈ ಸಂಕಲ್ಪವನ್ನ ಹೇಳ್ತಾ ಬನ್ನಿ. ನೀವು ಮನಸ್ಸಿನಲ್ಲಿ ಹೇಳ್ತಾ ಬನ್ನಿ. ನಾನು ಹೇಳೋದನ್ನ ನೀವು ಹೇಳ್ತಾ ಬನ್ನಿ. ನಾನು ಸತ್ಯವನ್ನು ಮಾತನಾಡುತ್ತೇನೆ. ನಾನು ಸತ್ಯವನ್ನು ಮಾತನಾಡುತ್ತೇನೆ. ನನ್ನ ಬಳಿ ಉತ್ತಮ ಮಾತುಗಾರಿಕೆ ಇದೆ. ನನ್ನ ಬಳಿ ಉತ್ತಮ ಮಾತುಗಾರಿಕೆ ಇದೆ. ನನ್ನ ಬಳಿ ಉತ್ತಮ ಮಾತುಗಾರಿಕೆ ಇದೆ. ನನ್ನ ಅಂತಹ ಪ್ರಜ್ಞೆಯನ್ನು ನಾನು ನಂಬುತ್ತೇನೆ. ನನ್ನ ಅಂತಃಕರಣ ಪ್ರಜ್ಞೆಯನ್ನು ನಾನು ನಂಬುತ್ತೇನೆ. ನನ್ನ ಧ್ವನಿ ಚೆನ್ನಾಗಿದೆ. ನನ್ನ ಧ್ವನಿ ಚೆನ್ನಾಗಿದೆ. ನಾನು ಇತರರ ಧ್ವನಿಯನ್ನು ಇಷ್ಟಪಡುತ್ತೇನೆ ಮತ್ತು ನನ್ನ ಧ್ವನಿಯನ್ನು ಇಷ್ಟಪಡುತ್ತೇನೆ. ನಾನು ನನ್ನ ಜವಾಬ್ದಾರಿಯನ್ನು ನಿಭಾಯಿಸುತ್ತೇನೆ. ನಾನು ನನ್ನ ಜವಾಬ್ದಾರಿಯನ್ನು ನಿಭಾಯಿಸುತ್ತೇನೆ. ನಾನು ಪ್ರಾಮಾಣಿಕ ಮತ್ತು ಪ್ರಾಮಾಣಿಕತೆಯಿಂದ ನಾನು ಆಕರ್ಷಿತನಾಗುತ್ತೇನೆ. ನಾನು ಆಕರ್ಷಿಸುತ್ತೇನೆ. ನನ್ನ ಮಾತುಗಳು ಶಕ್ತಿಯುತವಾಗಿದೆ. ನನ್ನ ಮಾತುಗಳು ಶಕ್ತಿವಂತವಾಗಿವೆ. ಪ್ರಾಮಾಣಿಕವಾಗಿರುವುದು ನನ್ನ ಸ್ವಭಾವ. ಪ್ರಾಮಾಣಿಕವಾಗಿರುವುದು ನನ್ನ ಸ್ವಭಾವ. ನಾನು ನನ್ನ ಭಾವನೆಗಳನ್ನು ಸುಲಭವಾಗಿ ವ್ಯಕ್ತಪಡಿಸಬಲ್ಲೆ. ನಾನು ನನ್ನ ಭಾವನೆಗಳನ್ನ ಸುಲಭವಾಗಿ ವ್ಯಕ್ತಪಡಿಸಬಲ್ಲೆ. ನಾನು ಕೇಳಲು ಅರ್ಹನಿದ್ದೇನೆ. ನಾನು ಕೇಳಲು ಅರ್ಹನಿದ್ದೇನೆ. ನಾನು ಆತ್ಮವಿಶ್ವಾಸದಿಂದ ಮತ್ತು ಪ್ರಾಮಾಣಿಕವಾಗಿ ನನ್ನ ಎಲ್ಲಾ ಭಾವನೆಗಳನ್ನ ವ್ಯಕ್ತಪಡಿಸುತ್ತೇನೆ. ನನ್ನ
ಎಲ್ಲಾ ಭಾವನೆಗಳನ್ನ ವ್ಯಕ್ತಪಡಿಸುತ್ತೇನೆ. ನಾನು ಮಾತುಗಳು ಇತರರಿಗೆ ಸ್ಫೂರ್ತಿ ಮತ್ತು ಉತ್ತೇಜನ ನೀಡುತ್ತವೆ. ನನ್ನ ಮಾತುಗಳು ಇತರರಿಗೆ ಸ್ಫೂರ್ತಿ ಮತ್ತು ಉತ್ತೇಜನ ನೀಡುತ್ತವೆ. ನನ್ನ ಧ್ವನಿ ಸ್ಪಷ್ಟ ಮತ್ತು ಸ್ಥಿರವಾಗಿದೆ. ನನ್ನ ಧ್ವನಿ ಸ್ಪಷ್ಟ ಮತ್ತು ಸ್ಥಿರವಾಗಿದೆ. ನಾನು ಪ್ರೀತಿಯಿಂದ ಮಾತನಾಡುತ್ತೇನೆ. ನಾನು ಪ್ರೀತಿಯಿಂದ ಮಾತನಾಡುತ್ತೇನೆ. ನಾನು ಸತ್ಯವನ್ನೇ ಮಾತನಾಡುತ್ತೇನೆ. ನಾನು ಸತ್ಯವನ್ನೇ ಮಾತನಾಡುತ್ತೇನೆ. ಈಗ ನಿಮ್ಮ ಉಸಿರಿನ ಮೇಲೆ ಗಮನವನ್ನು ತನ್ನಿ ಮಿತ್ರರೇ. ನಿಮ್ಮ ವಿಶುದ್ಧಿ ಚಕ್ರದಿಂದ ನಿಮ್ಮ ಉಸಿರಿನ ಮೇಲೆ ಗಮನ ತನ್ನಿ. ಅದರ ಜೊತೆಗೆ ನಿಮ್ಮ ಗಮನವನ್ನು ವಿಶುದ್ಧಿ ಚಕ್ರದ ಮೇಲೂ ಇರಿಸಿ. ಈಗ ನಾವು ಸಹಜವಾದ ಉಸಿರಾಟವನ್ನು ಮಾಡೋಣ. ನಿಧಾನವಾಗಿ ಉಸಿರಾಟವನ್ನು ಮಾಡ್ತಾ ಇರಿ ಮಿತ್ರರೇ. ಸಂಕಲ್ಪವನ್ನು ಮಾಡಿಕೊಂಡು ನಿಧಾನವಾಗಿ ನಿಮ್ಮ ಗಮನವನ್ನು ವಿಶುದ್ಧಿ ಚಕ್ರದ ಮೇಲೆ ಇರಿಸಿ ನಿಧಾನವಾಗಿ ಶ್ವಾಸವನ್ನು ತೆಗೆದುಕೊಳ್ಳಿ, ಮತ್ತೆ ಶ್ವಾಸವನ್ನು ಬಿಡಿ. ಇದರಿಂದ ನಿಮ್ಮ ದೇಹಕ್ಕೆ ಹೊಸ ಶಕ್ತಿ ತುಂಬಿದಂತಾಗುತ್ತಿದೆ. ನಿಮ್ಮ ದೇಹ ಹೆಚ್ಚು ಚೈತನ್ಯವಾಗುತ್ತಿದೆ ಮಿತ್ರರೇ. ನಿಧಾನವಾಗಿ ಶ್ವಾಸವನ್ನು ತೆಗೆದುಕೊಳ್ಳಿ, ನಿಧಾನವಾಗಿ ಶ್ವಾಸವನ್ನು ಬಿಡ್ತಾ ಬನ್ನಿ. ಈಗ ನನ್ನ ದೇಹವನ್ನು ಗುಣ ಮಾಡುವ ಶಕ್ತಿಯು ವಿಶ್ವದಿಂದ ನನಗೆ ಸಿಗುತ್ತಿದೆ ಎಂದು ಮನದಲ್ಲಿ ಭಾವಿಸಿ. ನನ್ನ ದೇಹವನ್ನು ಗುಣ ಮಾಡುವ ಶಕ್ತಿಯು ವಿಶ್ವದಿಂದ ನನಗೆ ಸಿಗುತ್ತಿದೆ ಎಂದು ಮನದಲ್ಲಿ ಭಾವಿಸಿ. ಅನಾವಶ್ಯಕವಾಗಿ ನಾನು ಮಾತನಾಡುವುದೇ ಸುಳ್ಳು ನನ್ನಲ್ಲಿ ಇರುವ ಶಕ್ತಿಯು ಕಡಿಮೆ ಮಾಡುತ್ತದೆ. ಆದ್ದರಿಂದ ಸಂಭವಿಸಿದ ಪ್ರತಿಕೂಲ ಭಾವನೆಗಳನ್ನು ನಾನು ಉಸಿರಿನ ಮೂಲಕ ಹೊರಗೆ ಬಿಡುತ್ತಿದ್ದೇನೆ. ಅನಾವಶ್ಯಕವಾಗಿ ನಾನು ಮಾತನಾಡಿದ್ದು ಸುಳ್ಳು ನನ್ನಲ್ಲಿರುವ ಶಕ್ತಿಯನ್ನು ಕಡಿಮೆ ಮಾಡಿದೆ. ಆದ್ದರಿಂದ ಸಂಭವಿಸಿದ ಪ್ರತಿಕೂಲ ಭಾವನೆಗಳನ್ನು ನಾನು ಉಸಿರಿನ ಮೂಲಕ ಹೊರಗೆ ಬಿಟ್ಟೆ. ಈ ರೀತಿ ಭಾವಿಸಿ ಮಿತ್ರರೇ. ನಿಮ್ಮ ಶ್ವಾಸವನ್ನು ಆಚೆ ಬಿಡುತ್ತಾ ಈ ರೀತಿ ಭಾವಿಸಿ. ಮತ್ತೆ ಉಸಿರನ್ನು ತೆಗೆದುಕೊಳ್ಳುವಾಗ ಪ್ರಶಾಂತವಾದ ಗಾಳಿಯನ್ನು ಮತ್ತು ಆ ವಿಶ್ವದ ಶಕ್ತಿಯನ್ನು ನಾನು ನನ್ನ ದೇಹದೊಳಗೆ ಪಡೆಯುತ್ತಿದ್ದೇನೆ. ನಾನು ನನ್ನ ದೇಹದೊಳಗೆ ಪಡೆಯುತ್ತಿದ್ದೇನೆ ಮತ್ತು ಆ ವಿಶ್ವದಿಂದ ಬರುವ ಶಕ್ತಿಯನ್ನು ನಾನು ಪಡೆಯುತ್ತಿದ್ದೇನೆ ಎಂದು ಮನಸ್ಸಿನಲ್ಲೇ ಭಾವಿಸಿ ಮಿತ್ರರೇ. ಇರುವ ಭಾವನೆಗಳು ಕೋಪ, ದ್ವೇಷ, ಪ್ರೀತಿ, ಭಯ ಮತ್ತು ಸಂತೋಷವನ್ನು ನನ್ನಲ್ಲಿರುವ ಭಾವನೆಗಳು ಕೋಪ, ದ್ವೇಷ, ಪ್ರೀತಿ, ಭಯ ಅಥವಾ ಸಂತೋಷವನ್ನು ನಾನು ಮುಕ್ತವಾಗಿ ಹಂಚಿಕೊಳ್ಳುವ ಸಾಮರ್ಥ್ಯ ನನಗೆ ಈ ಧ್ಯಾನದಿಂದ ಸಿಗುತ್ತಿದೆ. ಎಂದು ಭಾವಿಸಿ. ಈಗ ಮನದಲ್ಲಿ ವಿಶುದ್ಧಿ ಚಕ್ರದಿಂದ ನೀಲಿ ಬಣ್ಣದ ಎನರ್ಜಿ ಹೊರಬಂದು ನಿಮ್ಮ ದೇಹದಲ್ಲಿ ಪ್ರತಿಯೊಂದು ಜೀವಕಣದಲ್ಲೂ ತುಂಬುತ್ತಿದೆ ಎಂದು ಭಾವಿಸಿ ಮಿತ್ರರೇ. ಈಗ ನಿಮ್ಮ ಮನದಲ್ಲಿ ಆ ವಿಶುದ್ಧಿ ಚಕ್ರದಿಂದ ಆ ಅರಳುತ್ತಿರುವ ಕಮಲದಿಂದ ಬರುತ್ತಿರುವ ಆ ನೀಲಿ ಬಣ್ಣದ ಎನರ್ಜಿ ನಿಮ್ಮ ದೇಹದ ಪ್ರತಿ ಕಣದಲ್ಲಿ ತುಂಬುತ್ತಿದೆ ಎಂದು ಭಾವಿಸಿ. ಈಗ ನಿಮ್ಮ ದೇಹ ಹೆಚ್ಚು ಶಕ್ತಿವಂತವಾಗುತ್ತಿದೆ. ವಿಶ್ವದಿಂದ ಬಂದಂತ ಶಕ್ತಿಯನ್ನು ನಿಮ್ಮ ವಿಶುದ್ಧಿ ಚಕ್ರದ ಮೇಲೆ ಬಂದು ನಂತರ ಅಲ್ಲಿ ಉತ್ಪತ್ತಿಯಾಗುವಂತ ನೀಲಿ ಬಣ್ಣದ ಶಕ್ತಿಯಿಂದ ನಿಮ್ಮ ದೇಹ ಹೆಚ್ಚು ಶಕ್ತಿವಂತವಾಗುತ್ತಿದೆ. ಈಗ ನಿಮ್ಮ ದೇಹವೆಲ್ಲ ಸಂಪೂರ್ಣವಾಗಿ ನೀಲಿ ಬಣ್ಣದಲ್ಲಿದೆ ಎಂದು ಮನದಲ್ಲಿ ಭಾವಿಸಿ. ನೀವು ಆಕಾಶದಲ್ಲಿದ್ದೀರಾ. ನಿಮ್ಮ ದೇಹವು ಆಕಾಶದ ಬಣ್ಣವಾಗಿದೆ ಎಂದು ಭಾವಿಸಿ ಮಿತ್ರರೇ. ಈಗ ನಿಮ್ಮ ಬೆನ್ನು ಮೂಳೆಯಲ್ಲಿ ಕುತ್ತಿಗೆಯ ಮಧ್ಯ ಭಾಗದಲ್ಲಿ ಥೈರಾಯ್ಡ್ ಗ್ರಂಥಿ ಮತ್ತು ಧ್ವನಿ ಪೆಟ್ಟಿಗೆ ಬಳಿ ಇರುವಂತಹ ಈ ವಿಶುದ್ಧಿ ಚಕ್ರದ ಜಾಗದಲ್ಲಿ
ನೀಲಿ ಬಣ್ಣದ ಕಮಲದು ಅರಳುತ್ತಿರುವುದನ್ನ ಗಮನಿಸ್ತಾ ಇದ್ದೀರಾ. ಅತ್ಯಂತ ಶಕ್ತಿವಂತವಾದ, ಪ್ರಶಾಂತವಾದ ಮತ್ತು ಹೆಚ್ಚು ಎನರ್ಜಿಯಿಂದ ತುಂಬಿದ ಈ ಕಿರಣಗಳನ್ನು ನಿಮ್ಮ ದೇಹದ ಪ್ರತಿ ಭಾಗದಲ್ಲೂ ಹರಳುತ್ತಿರುತ್ತಾ ಹೋಗುತ್ತಿರುವುದನ್ನು ಗಮನಿಸಿ. ಇದರಿಂದ ನಿಮ್ಮ ದೇಹ ಹೆಚ್ಚು ಚೈತನ್ಯವಾಗುತ್ತದೆ ಎಂದು ಭಾವಿಸಿ. ನಿಮ್ಮ ದೇಹ ಹೆಚ್ಚು ಚೈತನ್ಯವಂತವಾಗುತ್ತದೆ ಎಂದು ಭಾವಿಸಿ. ವಿಶುದ್ಧಿ ಚಕ್ರದಲ್ಲಿ ಇರುವ ನೀಲಿ ಬಣ್ಣದ ಕಾಂತಿಯನ್ನು ಹೊರಚುಮ್ಮುತ್ತಿರುವ ಆ ಕಮಲದ ಹೂಗಳು ಬಿಸಿಯಾಗುತ್ತಿರುವುದನ್ನು ನಿಮ್ಮ ಗಮನಕ್ಕೆ ಬರ್ತಾ ಇದೆ ನೋಡಿ ಮಿತ್ರರೇ. ನಿಮ್ಮ ವಿಶುದ್ಧಿ ಚಕ್ರದಲ್ಲಿ ಆ ಚಕ್ರವು ತಿರುಗುತ್ತಿರುವಾಗ ಆ ಎನರ್ಜಿ ಉತ್ಪತ್ತಿಯಾದಾಗ ಬಿಸಿಯಾದ ಅನುಭವ ಆಗುತ್ತಿರುವುದನ್ನು ಗಮನಿಸಿ. ಈಗ ನೀವು ನಿಮ್ಮ ಬಿಸಿಯಾದ ಗಾಳಿಯನ್ನ ಹೊರಕ್ಕೆ ಬಿಡಿ. ಉಸಿರನ್ನು ಒಳಗೆ ತೆಗೆದುಕೊಳ್ಳುವಾಗ ಪ್ರಕೃತಿಯ ಆ ಶಕ್ತಿ ನಿಮ್ಮ ದೇಹದೊಳಗೆ ಹರಿದಂತೆ ಆ ವಿಶ್ವಶಕ್ತಿಯು ನಿಮ್ಮ ವಿಶುದ್ಧಿ ಚಕ್ರವನ್ನು ಮತ್ತಷ್ಟು ಶಕ್ತಿವಂತವಾಗಿ ಮಾಡಿದಂತೆ ಮನದಲ್ಲಿ ಭಾವಿಸಿ. ನಿಮ್ಮ ದೇಹದೊಳಗೆ ಹರಿದಂತೆ ಆ ವಿಶ್ವಶಕ್ತಿಯು ವಿಶುದ್ಧಿ ಚಕ್ರವನ್ನು ಮತ್ತಷ್ಟು ಶಕ್ತಿವಂತವಾಗಿ ಮಾಡುತ್ತಿದೆ ಎಂದು ಭಾವಿಸಿ. ಆ ವಿಶುದ್ಧಿ ಚಕ್ರದಿಂದ ಬಂದ ಎನರ್ಜಿಯು ನಿಮ್ಮ ದೇಹದಲ್ಲಿ ಎಲ್ಲಾ ಕಡೆಯೂ ಹರಿಯುತ್ತಿದೆ. ಅಡಿಯಿಂದ ಮುಡಿಯವರೆಗೆ ಸಂಪೂರ್ಣವಾಗಿ ಆ ವಿಶ್ವದ ಶಕ್ತಿಯನ್ನು ಪಡೆಯುತ್ತಿರುವುದನ್ನು ಭಾವಿಸಿ ಮಿತ್ರರೇ. ಆ ವಿಶುದ್ಧಿ ಚಕ್ರದ ಎನರ್ಜಿ ಹರಿಯುತ್ತಿರುವುದೇ ನೀವು ಉಸಿರನ್ನು ಹೊರಕ್ಕೆ ಬಿಡಿ. ಈಗ ನಿಮ್ಮ ಒಳಕ್ಕೆ ತೆಗೆದುಕೊಂಡ ಉಸಿರನ್ನು ಮತ್ತೆ ಹೊರಕ್ಕೆ ಬಿಡಿ. ನಿಮ್ಮ ಒಳಗಿರುವ ಆ ಬಿಸಿ ಗಾಳಿಯು ಹೊರಕ್ಕೆ ಹಾಕಿ. ಉಸಿರಿನ ಒಳಗೆ ತೆಗೆದುಕೊಳ್ಳುವಾಗ ಪ್ರಕೃತಿಯಲ್ಲಿರುವ ಆ ಫ್ರೆಶ್ ಎನರ್ಜಿಯನ್ನು ನಿಮ್ಮ ದೇಹದೊಳಗೆ ತೆಗೆದುಕೊಳ್ಳಿ. ಈಗ ನಿಮ್ಮ ದೇಹವೆಲ್ಲ ಆ ವಿಶುದ್ಧಿ ಚಕ್ರದ ನೀಲಿ ಕಲರ್ ಎನರ್ಜಿಯಿಂದ ತುಂಬಿರುವಂತೆ ಭಾವಿಸಿ. ಆ ವಿಶುದ್ಧಿ ಚಕ್ರದ ನೀಲಿ ಕಲರ್ ಎನರ್ಜಿಯಿಂದ ತುಂಬಿರುವಂತೆ ಭಾವಿಸಿ. ಈಗ ನಿಮ್ಮ ದೇಹದ ಪ್ರತಿ ಕಣವು ನೀಲಿ ಕಲರ್ ಆಗಿದೆ ಅಂತ ಭಾವಿಸಿ ಮಿತ್ರರೇ. ವಿಶುದ್ಧಿ ಚಕ್ರದಲ್ಲಿ ಸ್ಥಳದಲ್ಲಿ ಒಂದು ಹೂವು ನೀಲಿ ಕಲರ್ ನಲ್ಲಿ ಹರಳುತ್ತಿರುವಂತೆ ಅದು ಸೂಚಿಸುತ್ತಿರುವ ಒಂದು ಶಕ್ತಿಯು ಪ್ರಕಾಶವಂತವಾಗಿ ಹರಿಯುತ್ತಿರುವಂತೆ ಭಾವಿಸ್ತಾ ಇರಿ. ನಿಮ್ಮ ಸಂಪೂರ್ಣ ಗಮನವನ್ನ ಆ ಹೂವಿನ ಮೇಲಿರಿಸಿ. ನಿಮ್ಮ ಗಮನವನ್ನ ಆ ಹೂವಿನ ಮೇಲಿರಿಸಿ ಈ ವಿಶುದ್ಧಿ ಚಕ್ರದ ಬೀಜ ಮಂತ್ರವನ್ನ ಹೀಗೆ ನಾವು ಹೇಳೋಣ. ಮಿತ್ರರೇ, ಇಲ್ಲಿವರೆಗೆ ಆ ಶಕ್ತಿಯನ್ನು ಗಮನಿಸ್ತಾ ಬಂದಿದ್ದೀರಿ. ಈಗ ಆ ಶಕ್ತಿಯನ್ನ ಸಂಪೂರ್ಣವಾಗಿ ನಮ್ಮದಾಗಿಸಿಕೊಳ್ಳಲು ಆ ವಿಶುದ್ಧಿ ಚಕ್ರಕ್ಕೆ ಸಂಬಂಧಪಟ್ಟ ಮಂತ್ರವನ್ನ ಬೀಜಾಕ್ಷರವನ್ನ ನಾವು ಈಗ ಹೇಳೋಣ. ಬೀಜಾಕ್ಷರನ ಹೇಳುವಾಗ ತಪ್ಪಾದರೂ ಪರವಾಗಿಲ್ಲ, ಆದ್ರೆ ಉಚ್ಚಾರಣೆಯ ಸಂಪೂರ್ಣವಾಗಿ ನಾವು ವ್ಯತ್ಯಾಸವಿಲ್ಲದೆ ಮಾಡೋಣ ಮಿತ್ರರೇ. ಈ ಮಂತ್ರವನ್ನು ನೀವು ಹೇಳುವಾಗ ನಿಮ್ಮ ದೇಹದಲ್ಲಿ ಆ ಮಂತ್ರ ಸೃಷ್ಟಿ ಮಾಡುವ ವೈಬ್ರೇಷನ್ ಅನ್ನ ಮತ್ತು ಆ ಎನರ್ಜಿಯನ್ನ ಗಮನಿಸಿ. ಆ ಶಕ್ತಿಯ ತರಂಗಗಳನ್ನ ಗಮನಿಸುತ್ತಾ ನೀವು ನನ್ನ ಜೊತೆ ಈ ಮಂತ್ರವನ್ನು ಉಚ್ಚಾರಣೆ ಮಾಡಿ ಮಿತ್ರರೇ. ಆ ಮಂತ್ರವು ದಿಂದ ಆಗುವ ವೈಬ್ರೇಷನ್ ಅನ್ನ ಫೀಲ್ ಅನ್ನ ಅನುಭವಿಸಿ ಸ್ನೇಹಿತರೆ. ವಿಶುದ್ಧಿ ಚಕ್ರದ ಬೀಜ ಮಂತ್ರ ಹಂ ಹಂ ಹಂ. ವಿಶುದ್ಧಿ ಚಕ್ರದ ಬೀಜ ಮಂತ್ರ ಹಂ. ನಿಮ್ಮ ಗಮನವನ್ನು ವಿಶುದ್ಧಿ ಚಕ್ರದಲ್ಲೇ ಇರಿಸಿ ಈ ಮಂತ್ರವನ್ನ 5 ಬಾರಿ ಉಚ್ಚಾರಣೆ ಮಾಡೋಣ ಮಿತ್ರರೇ. ನಿಮ್ಮ ಗಮನವನ್ನ ಸಂಪೂರ್ಣವಾದ ಗಮನವನ್ನ ವಿಶುದ್ಧಿ ಚಕ್ರದ ಮೇಲೆ ಇರಿಸಿ ಈಗ ನಾವು 5 ಬಾರಿ ಈ ಮಂತ್ರವನ್ನ ಜಪಿಸೋಣ. ನನ್ನೊಂದಿಗೆ ನೀವು ಹೇಳಿ ಮಿತ್ರರೇ.
ಹಂ ಹಂ ಈಗ ನಿಮ್ಮ ಗಮನವನ್ನ ವಿಶುದ್ಧಿ ಚಕ್ರದಲ್ಲೇ ಇರಿಸಿ ಈ ಮಂತ್ರವನ್ನ ಇನ್ನೂ ಸ್ವಲ್ಪ ಜೋರಾಗಿ ಮತ್ತು ದೀರ್ಘವಾಗಿ ಮತ್ತೆ ಮತ್ತೊಮ್ಮೆ 5 ಬಾರಿ ಹೇಳೋಣ ಮಿತ್ರರೇ. ಈಗ ಈ ಮಂತ್ರವನ್ನ ಇನ್ನೂ ಸ್ವಲ್ಪ ಜೋರಾಗಿ ದೀರ್ಘವಾಗಿ ಮತ್ತೆ 5 ಬಾರಿ ಹೇಳೋಣ ಮಿತ್ರರೇ. ನೀವು ನನ್ನ ಜೊತೆ ಈ ಬೀಜ ಮಂತ್ರವನ್ನ ಹೇಳಿ. ಮತ್ತೆ ಈ ಬೀಜ ಮಂತ್ರವನ್ನು ಹೇಳುವಾಗ ಆ ವಿಶುದ್ಧಿ ಚಕ್ರದಲ್ಲಿ ಬರುವ ವೈಬ್ರೇಷನ್ ಅನ್ನ ಗಮನಿಸುತ್ತಾ ಆ ಬೀಜ ಮಂತ್ರ ಮತ್ತೊಮ್ಮೆ 5 ಬಾರಿ ಹೇಳೋಣ ಮಿತ್ರರೇ. ಈಗ ನನ್ನೊಂದಿಗೆ ನೀವು 5 ಬಾರಿ ಆ ಬೀಜ ಮಂತ್ರವನ್ನ ಹೇಳಿ. ಹಂ 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 ಈಗ ನಾವು ಅದೇ ಮಂತ್ರವನ್ನ ಮೃದುವಾಗಿ ಹೇಳೋಣ. ಮಂತ್ರ ಹೇಳುವಾಗ ಮೃದುವಾಗಿ ಮತ್ತು ದೀರ್ಘವಾಗಿ ಹೇಳಿ. ಈಗ ಆ ಮಂತ್ರವನ್ನ ಮೃದುವಾಗಿ ಮತ್ತು ದೀರ್ಘವಾಗಿ 3 ಬಾರಿ ಹೇಳೋಣ ಮಿತ್ರರೇ. ಈಗ ಆ ಮಂತ್ರವನ್ನ ಕೇವಲ 3 ಬಾರಿ ಹೇಳೋಣ. ಮತ್ತೊಮ್ಮೆ ನನ್ನೊಂದಿಗೆ ಆ ಮಂತ್ರವನ್ನು ಹೇಳಲು ಪ್ರಾರಂಭಿಸಿ. ಆಂ 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 ಈಗ ನಿಧಾನವಾಗಿ ನೀವು ನಿಮ್ಮ ಆ ವಿಶುದ್ಧಿ ಚಕ್ರವನ್ನು ಗಮನಿಸ್ತಾ ಬನ್ನಿ ಮಿತ್ರರೇ. ನಿಮ್ಮ ದೇಹದಲ್ಲಿರುವ ವಿಶುದ್ಧಿ ಚಕ್ರವನ್ನು ನಿಧಾನವಾಗಿ ಗಮನಿಸ್ತಾ ಬನ್ನಿ. ಈಗ ಆ ಚಕ್ರವು ಇರುವ ಸ್ಥಳದಲ್ಲಿ ಹೆಚ್ಚು ಎನರ್ಜಿ ಬಂದಿದೆ ಅಂತ ಭಾವಿಸಿ, ಹೆಚ್ಚು ವಿಶ್ವಶಕ್ತಿ ತುಂಬಿದೆ ಅಂತ ಭಾವಿಸಿ. ಈಗ ದೀರ್ಘವಾಗಿ ಶ್ವಾಸ ತಗೊಂಡು ಶ್ವಾಸ ಬಿಡುತ್ತಾ ಮತ್ತೆ ಈಗ 2 ಬಾರಿ ಆ ಮಂತ್ರವನ್ನ, ಆ ಬೀಜ ಮಂತ್ರವನ್ನ ನೀವು ನನ್ನೊಂದಿಗೆ ಜಪಿಸಲಿದ್ದಾರೆ. ಆ ವಿಶುದ್ಧಿ ಚಕ್ರದಿಂದ ಬಂದ ಎನರ್ಜಿಯು ನಿಮ್ಮ ದೇಹದ ತುಂಬಾ ಹರಿಯುವಂತೆ ಭಾವಿಸುತ್ತಾ ಈಗ ಮತ್ತೊಮ್ಮೆ
2 ಬಾರಿ ದೀರ್ಘವಾಗಿ ಮೃದುವಾಗಿ ಆ ಮಂತ್ರವನ್ನ ಜಪಿಸೋಣ ಮಿತ್ರರೇ. ಈಗ ಎಲ್ಲರೂ ನನ್ನೊಂದಿಗೆ ಮತ್ತೊಮ್ಮೆ 2 ಬಾರಿ ಈ ಮಂತ್ರವನ್ನ ಮೃದುವಾಗಿ ಜಪಿಸೋಣ, ದೀರ್ಘವಾಗಿ ಜಪಿಸೋಣ ಮಂತ್ರವೇ. ಈಗ ನಿಮ್ಮ ದೇಹ ವಿಶುದ್ಧಿ ಚಕ್ರದಿಂದ ಶಕ್ತಿಯಿಂದ ತುಂಬಿದೆ. ಈಗ ನಿಮ್ಮ ದೇಹದ ವಿಶುದ್ಧಿ ಚಕ್ರ ಶಕ್ತಿಯಿಂದ ತುಂಬಿದೆ. ಈ ಶಕ್ತಿಯು ನಿಮ್ಮ ದೇಹವನ್ನು ಸೇರಿ ನಿಮ್ಮ ದೇಹದ ಪ್ರತಿ ಕಣವನ್ನು ಚೈತನ್ಯವಂತವಾಗಿ ಮಾಡುತ್ತಿದೆ. ಆ ಶಕ್ತಿಯನ್ನು ನೀವು ಈಗ ನಿಮ್ಮ ದೇಹದಲ್ಲಿ ತುಂಬಿರುವುದನ್ನು ಫೀಲ್ ಮಾಡಿ ಅದರ ಅನುಭವವನ್ನು ಪಡೆಯಿರಿ ಮಿತ್ರರೇ. ಹೆಚ್ಚಾಗಿ ವಿಶ್ವದಿಂದ ಬಂದಂತಹ ಶಕ್ತಿಯು ನಿಮ್ಮ ವಿಶುದ್ಧಿ ಚಕ್ರದಿಂದ ಇಡೀ ದೇಹವನ್ನು ಆವರಿಸಿರೋದನ್ನ ಗಮನಿಸ್ತಾ ಮತ್ತೊಮ್ಮೆ ಆ ವಿಶುದ್ಧಿ ಚಕ್ರಕ್ಕೆ ಸಂಬಂಧಪಟ್ಟಂತ ಸಂಕಲ್ಪವನ್ನ ಮನಸ್ಸಿನಲ್ಲಿ ಹೇಳಿಕೊಳ್ಳೋಣ. ಇಲ್ಲಿ ನಮ್ಮ ಸಂಕಲ್ಪಗಳನ್ನ ನಾವು ಮತ್ತೊಮ್ಮೆ ಹೇಳಿಕೊಳ್ಳೋಣ ಮಿತ್ರರೇ. ನಾನು ಹೇಳಿದಂತೆ ನಿಮ್ಮ ಮನಸ್ಸಿನಲ್ಲಿ ನೀವು ಈ ಸಂಕಲ್ಪಗಳನ್ನ ಮತ್ತೊಮ್ಮೆ ಹೇಳಿ. ನಾನು ಸತ್ಯವನ್ನು ಮಾತನಾಡುತ್ತೇನೆ. ನಾನು ಸತ್ಯವನ್ನು ಮಾತನಾಡುತ್ತೇನೆ. ನನ್ನ ಬಳಿ ಉತ್ತಮ ಮಾತುಗಾರಿಕೆ ಇದೆ. ನನ್ನ ಬಳಿ ಉತ್ತಮ ಮಾತುಗಾರಿಕೆ ಇದೆ. ನನ್ನ ಅಂತಃಪ್ರಜ್ಞೆಯನ್ನು ನಾನು ನಂಬುತ್ತೇನೆ. ನನ್ನ ಅಂತಃಪ್ರಜ್ಞೆಯನ್ನು ನಾನು ನಂಬುತ್ತೇನೆ. ನನ್ನ ಧ್ವನಿ ಚೆನ್ನಾಗಿದೆ. ನನ್ನ ಧ್ವನಿ ಚೆನ್ನಾಗಿದೆ. ನನ್ನ ಧ್ವನಿ ನನಗೆ ಇಷ್ಟ. ನನ್ನ ಧ್ವನಿ ನನಗೆ ಇಷ್ಟ. ನಾನು ನನ್ನ ಜವಾಬ್ದಾರಿಯನ್ನು ನಿಭಾಯಿಸುತ್ತೇನೆ. ನಾನು ನನ್ನ ಜವಾಬ್ದಾರಿಯನ್ನು ನಿಭಾಯಿಸುತ್ತೇನೆ. ನಾನು ಪ್ರಾಮಾಣಿಕ ಮತ್ತು ಪ್ರಾಮಾಣಿಕತೆಯನ್ನ ನಾನು ಆಕರ್ಷಿಸುತ್ತೇನೆ. ನಾನು ಪ್ರಾಮಾಣಿಕ ಮತ್ತು ಪ್ರಾಮಾಣಿಕತೆಯನ್ನ ನಾನು ಆಕರ್ಷಿಸುತ್ತೇನೆ. ನನ್ನ ಮಾತುಗಳು ಶಕ್ತಿಯುತವಾಗಿದೆ. ನನ್ನ ಮಾತುಗಳು ಶಕ್ತಿಯುತವಾಗಿದೆ. ಪ್ರಾಮಾಣಿಕವಾಗಿರುವುದು ನನ್ನ ಸ್ವಭಾವ. ಪ್ರಾಮಾಣಿಕವಾಗಿರುವುದು ನನ್ನ ಸ್ವಭಾವವಾಗಿದೆ. ನಾನು ಕೇಳಲು ಅರ್ಹನಾಗಿದ್ದೇನೆ. ನಾನು ಕೇಳಲು ಅರ್ಹನಾಗಿದ್ದೇನೆ. ನಾನು ನನ್ನ ಭಾವನೆಗಳನ್ನು ಸುಲಭವಾಗಿ ವ್ಯಕ್ತಪಡಿಸಬಲ್ಲೆ. ನಾನು ನನ್ನ ಭಾವನೆಗಳನ್ನು ಸುಲಭವಾಗಿ ವ್ಯಕ್ತಪಡಿಸಬಲ್ಲೆ. ನಾನು ಆತ್ಮವಿಶ್ವಾಸದಿಂದ ಮತ್ತು ಪ್ರಾಮಾಣಿಕವಾಗಿ ನನ್ನ ಭಾವನೆಗಳನ್ನ ವ್ಯಕ್ತಪಡಿಸುತ್ತೇನೆ. ನನ್ನ ಭಾವನೆಗಳನ್ನ ವ್ಯಕ್ತಪಡಿಸುತ್ತೇನೆ. ನನ್ನ ಮಾತುಗಳು ಇತರರಿಗೆ ಸ್ಫೂರ್ತಿ ಮತ್ತು ಉತ್ತೇಜನ ನೀಡುತ್ತವೆ. ನನ್ನ ಮಾತುಗಳು ಇತರರಿಗೆ ಸ್ಫೂರ್ತಿ ಮತ್ತು ಉತ್ತೇಜನ ನೀಡುತ್ತವೆ. ನನ್ನ ಧ್ವನಿ ಸ್ಪಷ್ಟ ಮತ್ತು ಸ್ಥಿರವಾಗಿದೆ. ನನ್ನ ಧ್ವನಿ ಸ್ಪಷ್ಟ ಮತ್ತು ಸ್ಥಿರವಾಗಿದೆ. ನಾನು ಪ್ರೀತಿಯಿಂದ ಮಾತನಾಡುತ್ತೇನೆ. ನಾನು ಪ್ರೀತಿಯಿಂದ ಮಾತನಾಡುತ್ತೇನೆ. ನಾನು ಸತ್ಯವನ್ನೇ ಮಾತನಾಡುತ್ತೇನೆ. ನಾನು ಸತ್ಯವನ್ನೇ ಮಾತನಾಡುತ್ತೇನೆ. ಈಗ ನಾನು ನನ್ನ ದೇಹ
ಪೂರ್ತಿ ಎನರ್ಜಿಯಿಂದ ತುಂಬಿದೆ. ಮನದಲ್ಲಿ ಹೀಗೆ ಭಾವಿ, ಯಾವುದನ್ನಾದರೂ ಮಾತನಾಡುವ ಸಾಮರ್ಥ್ಯ ಈಗ ನಿಮ್ಮಲ್ಲಿ ಬಂದಿದೆ. ಯಾವುದನ್ನಾದರೂ ಸರಿ, ಎಲ್ಲವನ್ನು ಮಾತನಾಡುವ ಸಾಮರ್ಥ್ಯ ನಿಮ್ಮಲ್ಲಿ ಬಂದಿದೆ. ನನಗೆ ಯಾರಾದರೂ ತೊಂದರೆ ಕೊಟ್ಟರೆ ನಾನು ಯಶಸ್ವಿಯಾಗಿ ಅದನ್ನು ನಿಭಾಯಿಸಬಲ್ಲೆ. ನನ್ನ ಮನದಲ್ಲಿ ಒಳ್ಳೆಯ ರೀತಿಯ ಭಾವನೆಗಳು ತುಂಬಿದೆ. ಹೆಚ್ಚು ಶಕ್ತಿವಂತವಾಗಿದೆ. ನಾನು ನನ್ನ ಎಲ್ಲಾ ಭಾವನೆಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಬಲ್ಲೆ. ನನ್ನ ದೇಹದಲ್ಲಿ ತುಂಬಿದ ಈ ವಿಶ್ವದ ಶಕ್ತಿಯು ವಿಶುದ್ಧಿ ಚಕ್ರ ಎನರ್ಜಿ ಹೆಚ್ಚು ಮಾಡಿ ನನ್ನ ದೇಹವೆಲ್ಲ ತುಂಬಿ ಹರಿಯುತ್ತಿದೆ. ಹೆಚ್ಚುವಂತವಾಗಿದ್ದೇನೆ. ನನ್ನ ಮನೀಗ ಸಂಪೂರ್ಣವಾಗಿ ಶಾಂತಿ ತುಂಬಿದೆ. ಈಗ ನಾವು ನಿಮ್ಮ ಮುಖದಲ್ಲಿ ಆನಂದವನ್ನು ತೋರಿಸುತ್ತಿದ್ದೇನೆ. ನನ್ನ ಮುಖದಲ್ಲಿ ಹೆಚ್ಚು ಆನಂದವನ್ನು ತೋರಿಸುತ್ತಿದ್ದೇನೆ ಮತ್ತು ಶಾಂತಿಯಿಂದ ಇದ್ದೇನೆ. ಮಿತ್ರರೇ, ಈಗ ನಿಧಾನವಾಗಿ ನಿಮ್ಮ ಮುದ್ರೆಯನ್ನ ಬಿಡಿಸಿ, ನಿಮ್ಮ ಎರಡೂ ಕೈಗಳನ್ನ ಚೆನ್ನಾಗಿ ಉಜ್ಜಿ, ಕಣ್ಣುಗಳ ಮೇಲಿಡಿ. ಕಣ್ಣುಗಳು ತೆಗೆಯಬೇಡಿ. ಮತ್ತೊಮ್ಮೆ ನಿಮ್ಮ ಕೈಗಳನ್ನು ಆಚೆ ತೆಗೆದು ಮತ್ತೊಮ್ಮೆ ಚೆನ್ನಾಗಿ ಉಜ್ಜಿ ನಿಮ್ಮ ಕಣ್ಣುಗಳ ಮೇಲೆ ಪಿರಮಿಡ್ ಆಕಾರದಲ್ಲಿಡಿ. ಆ ಶಕ್ತಿವಂತವಾದ ಆ ಎನರ್ಜಿ ನಿಮ್ಮ ಕಣ್ಣುಗಳ ಮುಖಾಂತರ ನಿಮ್ಮ ದೇಹವನ್ನು ಪ್ರವೇಶಿಸಲಿ. ಈಗ ನಿಧಾನವಾಗಿ ನಿಮ್ಮ ಕೈಗಳನ್ನು ಉಜ್ಜುತ್ತಾ ನಿಮ್ಮ ಕಣ್ಣುಗಳು ಮತ್ತು ನಿಮ್ಮ ದೇಹದ ಪ್ರತಿಯೊಂದು ಭಾಗಕ್ಕೂ ಅಂಗಾಂಗಕ್ಕೂ ಸ್ಪರ್ಶಿಸುತ್ತಾ ಚೆನ್ನಾಗಿ ಸ್ಪರ್ಶಿಸಿ. ಮಿತ್ರರೇ, ನಿಮಗೆ ಹೆಚ್ಚು ಶಕ್ತಿವಂತವಾಗಿರುವಂತಹ ಆ ವಿಶ್ವದಿಂದ ಬಂದ ಶಕ್ತಿಯನ್ನ ಸಂಪೂರ್ಣವಾಗಿ ತೆಗೆದುಕೊಂಡು ಈಗ ನಿಧಾನವಾಗಿ ನಿಮ್ಮ ಕೈಗಳನ್ನ ಬಿಟ್ಟು, ನಿಮ್ಮ ಕೈಗಳನ್ನ ಮುಂದೆ ಇಟ್ಟು, ನಿಮ್ಮ ಕಣ್ಣುಗಳನ್ನು ಬಿಟ್ಟು ಕೈಗಳನ್ನು ನೋಡಿ, ಕೈಗಳನ್ನ ನಿಧಾನವಾಗಿ ಗಮನಿಸುತ್ತಾ ಸಹಜ ಸ್ಥಿತಿಗೆ ಬನ್ನಿ. ಈ ಅದ್ಭುತವಾದ ಧ್ಯಾನವನ್ನು ನಾವು ಇಂದು ಸಂಪನ್ನಗೊಳಿಸಿದ್ದೇವೆ. ಉತ್ತಮ ಶಕ್ತಿಯನ್ನು ಪಡೆದಿದ್ದೇವೆ ಎಂದು ಭಾವಿಸುತ್ತಾ ನಗುಮುಖದಿಂದ ಸಹಜ ಸ್ಥಿತಿಗೆ ಬನ್ನಿ. ಎಂತ ಅವಕಾಶವನ್ನು ಮಾಡಿಕೊಟ್ಟಂತ ಮಹಾವತಾರ್ ಫೌಂಡೇಶನ್ ಅವರಿಗೆ ಹಾಗೂ ಈ ಒಂದು ಧ್ಯಾನವನ್ನು ಮಾಡಲು ಸಹಕರಿಸಿದ ನಮ್ಮ ದೇಹಕ್ಕೆ ನಾವು ಮನಸ್ಫೂರ್ತಿಯಾಗಿ ವಂದಿಸುತ್ತಾ ಎಲ್ಲರೂ ಸಹಜ ಸ್ಥಿತಿಗೆ ಬರೋಣ. ಧನ್ಯವಾದಗಳು ಮಿತ್ರರೇ. ಈಗ ನಿಮ್ಮ ಅನುಭವ ಯಾವ ರೀತಿ ಇದೆ, ಏನಾಗಿದೆ, ಯಾವ ರೀತಿ ಫೀಲ್ ಆದ್ರಿ ಅನ್ನೋದನ್ನ ಕೆಲವರು ಹಂಚ್ಕೊಳ್ಳಿ. ನಮಗೂ ಧನ್ಯವಾದಗಳು ಸರ್. 1 ಗಂಟೆ ತಗೊಂಡಿದ್ರಿ. ಧ್ಯಾನ ಮಾಡಿಸಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಸರ್. ತುಂಬಾ ಚೆನ್ನಾಗಿತ್ತು ಧ್ಯಾನ. ಧನ್ಯವಾದಗಳು ಸರ್. ನಾವು ಈ ಫೀಲ್ ಅಲ್ಲಿ ಎಷ್ಟು ಫೀಲ್ ಮಾಡ್ಕೊಂತೀರಿ ನಮ್ಮ ಮನಸ್ಸಿನಲ್ಲಿ, ಅದರ ಮೇಲೆ ಈ ಧ್ಯಾನ ಡಿಪೆಂಡ್ ಆಗುತ್ತೆ. ಈ ಚಕ್ರ ಧ್ಯಾನ ಪ್ರತಿ ಸಾರಿ ನಾನು ಹೇಳ್ತೀನಿ, ನಾನು ಹೇಳೋ ಒಂದೊಂದು ಪದನು ನೀವು ಮನಸ್ಸಿನಲ್ಲಿ ಅದನ್ನ ಅನುಭವಿಸ್ತಾ ಈ ಧ್ಯಾನ ಮಾಡ್ಬೇಕೆ ಹೊರತು ಬೇರೆ ರೀತಿಯಾಗಿ ಮಾಡಕ್ ಹೋದ್ರೆ ಈ ಧ್ಯಾನ ನಮ್ಗೆ ಯಾವುದೇ ರೀತಿಯಾದ ಉಪಯೋಗ ಆಗಲ್ಲ. ಪ್ರತಿಯೊಂದು ಮಂತ್ರ ಹೇಳುವಾಗ್ಲೂ ಅದನ್ನ ಫೀಲ್ ನ ತಗೊಂಡು ಮುಂದಕ್ಕೆ ಹೋಗ್ತಾನೆ ಇರಬೇಕು. ನಮ್ಮ ಗಮನ ಬೇರೆ ಕಡೆ ಹೋದ್ರೆ ಆ ಒಂದು ಎನರ್ಜಿ ನಮ್ಗೆ ಸಿಗೋದಿಲ್ಲ. ಇದು ಚಕ್ರ ಧ್ಯಾನದಲ್ಲಿ ಬರುವಂತ ಮುಖ್ಯ ಉದ್ದೇಶ. ಅದನ್ನ ನಾವು ಫೀಲ್ ಮಾಡೋದು, ನಾವು ಆ ಒಂದು ಇದರಲ್ಲಿ ಅನುಭವಿಸೋದು. ಈಗ ನಾವು ಆಕಾಶದಲ್ಲಿ ಅಂದ್ರೆ ನಮ್ಮ ಆಕಾಶದಲ್ಲೇ ಇರುವಂತೆ ನಾವು ಭಾವಿಸ್ತಾ ಇರ್ಬೇಕು. ಇಡೀ ನಮ್ಮ ವಿಶುದ್ಧಿ ಚಕ್ರದಲ್ಲಿ ನೀಲಿ ಬಣ್ಣ ನಮ್ಗೆ ಪ್ರಜ್ವಲಿಸ್ತಾ ಇದೆ ಅಂದ್ರೆ ಅದನ್ನೇ ಭಾವನೆ ನಮ್ಮ ಮನಸ್ಸಲ್ಲಿ ನಾವು ತುಂಬಿಕೊಳ್ತಾ ಬರ್ಬೇಕು. ಆ ಶಕ್ತಿ ಬೇಕಾದ್ರೆ ಅಬ್ಸರ್ವ್ ಮಾಡಿ. ಈಗ ನೀವು ನಿಧಾನವಾಗಿ ಧ್ಯಾನ ಮಾಡ್ತಾ ಇದ್ದಾಗ ಆ ವಿಶುದ್ಧಿ ಚಕ್ರನ ಮುಟ್ ನೋಡಿ ಎಷ್ಟು ಬಿಸಿ ಬಂದಿರ್ತದೆ. ನೀವು ಸಂಪೂರ್ಣವಾಗಿ ಇನ್ವಾಲ್ವ್ ಆದಾಗ ಆ ವಿಶುದ್ಧಿ ಚಕ್ರನ ಮುಟ್ ನೋಡಿದಾಗ ಆ ಬಿಸಿ ನಿಮ್ಗೆ ಗೊತ್ತಾಗುತ್ತೆ. ಮತ್ತೆ ನಾವು ಶ್ವಾಸ ತಗೊಂಡಾಗ ತಣ್ಣಗಿದ್ರೆ ಮತ್ತೆ ಶ್ವಾಸ ಆಚೆ ಬರುವಾಗ ಬಿಸಿಯಾಗಿ ಬರ್ತದೆ. ಇದನ್ನ ನಾವು ಸಂಪೂರ್ಣ ಫೀಲ್ ಮಾಡ್ಬೇಕು. ಸರಿ, ಮಾಡಿದ್ದೀರಾ ಅಂತ ಭಾವಿಸ್ತೀನಿ. ಈಗ ನಿಮ್ಮ ಅನುಭವಗಳನ್ನ ದಯವಿಟ್ಟು ಹಂಚ್ಕೊಳ್ಳಿ. ಶ್ರೀನಿವಾಸ,
ಹೇಳಿ. ಸರ್ ತುಂಬಾ ಚೆನ್ನಾಗಿತ್ತು ಸರ್. ಜನ ಇವತ್ತು ತುಂಬಾ ಚೆನ್ನಾಗಾಯ್ತು ಸರ್ ಇವತ್ತು. ಇದು ಬಿಸಿ ಇದನ್ನ- ನೋಡಿರ್ಲಿಲ್ಲ. ಈಗ ನೀವ್ ಹೇಳಿದ್ಮೇಲೆ ಪರವಾಗಿಲ್ಲ ಸರ್, ಚೆನ್ನಾಗಿದೆ. ಇವತ್ತು ನಾನು ಒಬ್ರು ಹೊಸಾದ್ ನೋಡ್ತಾ ಇದ್ದೀನಿ, ಮಂಜುನಾಥ್ ಅಂತ. ಇವ್ರು ಸರ್, ಸರ್ ಮಾಲೂರು. ಹಾ ಮಂಜುನಾಥ್ ಬಂದು ಮಾಲೂರು ಸರ್. ಹಾ ಸರಿ ಸಾರಿ, ಇಲ್ಲ ನಾ ಸರ್. ಭೇಟಿ ಆಗಿದ್ದಾರೆ. ಭೇಟಿ ಆಗಿದ್ದಾರೆ. ಹಲೋ ಭೇಟಿ ಆಗಿದ್ದಾರೆ. ಮಂಜುನಾಥ್ ಸರ್, ನಿಮ್ಮಲ್ಲಿ ಒಂದು ಸರ್, ಸ್ಮಾಲ್ ನಮ್ದು ರಿಕ್ವೆಸ್ಟ್. ಆರ್ ನಗರ. ನಾವು ಹೊಸ್ದಾಗಿ ಸೇರ್ಕೊಂಡಿರೋದು. ಹೌದಾ? ಓಕೆ. ಮಾಲೂರವ್ರಾ? ಇಲ್ಲ ಸರ್, ಇಲ್ಲಿ ಬೆಂಗಳೂರಿನ. ಇವರು ಹಾ, ಮಂಜುನಾಥ್ ಎಂ ಸರ್. ಇವರು ಪಾವಗಡದವರು ಮಂಜುನಾಥ್ ಎಂ. ಹಾ, ಇನ್ನೊಬ್ರು ಹಾ. ಮಂಜುನಾಥ್ ಇದಾರೆ, ಅವ್ರು ಬಂದು ಕನ್ನಡದಲ್ಲಿ ಇದಾರೆ ನೋಡಿ, ಮಾಲೂರ್ ಅಂತ ಲಾಸ್ಟ್ ಅಲ್ಲಿ. ಸರಿ. ಓಕೆ ಸರ್. ಎಂ ಮಂಜುನಾಥ್. ಸರ್, ನಿಮ್ಮ ಅನುಭವ ಹಂಚ್ಕೊಳ್ಳಿ ಸರ್. ಸರ್, ತುಂಬಾ ಚೆನ್ನಾಗಿತ್ತು ಸರ್ ಇದು. ಹ್ಮ್ ತುಂಬಾ ಧನ್ಯವಾದಗಳು ಮಾಸ್ಟರ್, ಇದು ಧ್ಯಾನ ಮಾಡಿಸಿದ್ದಕ್ಕೆ. ಆಕ್ಚುಲಿ ನಾವು ಬೇರೆ ತರ ಮಾಡ್ತಾ ಇದ್ವಿ ಧ್ಯಾನ. ಹ್ಮ್ ಇದು ಚಕ್ರ ಧ್ಯಾನನೇ ಮಾಡ್ತಾ ಇದ್ವಿ, ಹ್ಮ್ ಬಟ್ ಇಷ್ಟು ಪವರ್ಫುಲ್ ಆಗಿರಲಿಲ್ಲ. ಇವಾಗ ಸ್ವಲ್ಪ ಮೈಂಡು ಮನ್ಸೆಲ್ಲ ರಿಲ್ಯಾಕ್ಸೇಷನ್ ಆಯ್ತು, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಏನಿಲ್ಲ, ನಾವು ಸಂಪೂರ್ಣವಾಗಿ ಅದರಲ್ಲಿ ಇನ್ವಾಲ್ವ್ ಆದ್ರೆ ಮಾತ್ರ ಈ ಚಕ್ರ ಧ್ಯಾನದಲ್ಲಿ ನಮ್ಗೆ ಬೆನಿಫಿಟ್ ಸಿಗ್ತದೆ. ನಾವು ಇನ್ವಾಲ್ವ್ ಆಗ್ಲಿಲ್ಲ ಅಂದ್ರೆ ನಮ್ಗೆ ಯಾವುದೇ ರೀತಿಯಾದ ಅದರ ಫಲಿತಾಂಶ ಸಿಗೋದಿಲ್ಲ. ನಾನು ಪದೇ ಅದಕ್ಕೆ ಹೇಳ್ತೀನಿ, ನನ್ನ ಮಾತನ್ನ ಅನುಸರಿಸ್ತಾ ನೀವು ಧ್ಯಾನ ಮಾಡಿ ಅಂತ ಹೇಳ್ತೀನಿ. ನಾವು ಏನ್ ಇದು ಫೀಲ್ ಮಾಸ್ಟರ್ ಮಾಡ್ಕೊಳ್ತೇವೆ. ಪ್ರತಿ ವಾರನೂ ಮಾಡಿಸ್ತೀರಾ ಒಂದೊಂದು ಚಕ್ರದ್ದು? ಪ್ರತಿ ವಾರನು? ಹೌದು, ಪ್ರತಿ ವಾರ ಮಾಡಿಸ್ತೀನಿ. ಈಗ ನಾನು 5ನೇ ಚಕ್ರ ಮಾಡಿಸಿದ್ದೀನಲ್ವಾ? ಇದನ್ನ ಮತ್ತೆ ನಾಳೆ ವಾರ 6ನೇ ಚಕ್ರ, ಮತ್ತೆ 7, ಆಮೇಲೆ ಮತ್ತೆ ತಿರ್ಗಾ first ಇಂದ? ಇಲ್ಲ, ಇದು ಒಂದೇ ದಿನ, ಒಂದೇ ಚಕ್ರನೇ ಇವತ್ತು ಮಾಡಿಸಿರೋದು. ಇವತ್ತು ಅಲ್ಲ, ಎಲ್ಲಾ ವಾರ ಚಕ್ರ ವಾರ ತಿರ್ಗಾ ರಿಪೀಟ್ ಆಗುತ್ತಾ? ಅಲ್ಲ, ಮತ್ತೆ ನೋಡೋಣ ಹೆಂಗೆ ಎಲ್ಲಾರು ಕಲಿತಾರೆ. ಅಂದ್ರೆ ನನ್ಗೆ ಎಲ್ಲಾರು ಕಲಿಬೇಕು ಅನ್ನೋ ಆಸೆ ಜಾಸ್ತಿ. ಪ್ರತಿಯೊಬ್ರು ಕಲ್ತ್ಕೊಂಡು ಇನ್ನೊಬ್ರಿಗೆ ಹೇಳ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ನಾನು ಸಂಪೂರ್ಣವಾಗಿ ಆ ಚಕ್ರ ಧ್ಯಾನನ ಹೇಳ್ತಾ ಬರ್ತೀನಿ. ನನಗೆ ಅದು ಬೇಕು. ನೀವು ನನ್ಗೆ ನಾಳೆ ಒಬ್ರು ಇನ್ನೊಬ್ರಿಗೆ ಚಕ್ರ ಧ್ಯಾನ ಕೊಟ್ಟಿದ್ದಾರೆ ಗುರುಜಿ. ಅದೇ ಪೂರ್ವಿ ಜಯರಾಜ್ ಅಂದ್ಬಿಟ್ಟು ಒಂದು ಹಾ, ವಿಡಿಯೋ ತರ ಕೊಟ್ಟಿದ್ದಾರೆ 7 ಚಕ್ರದ್ದು. ಹಾ. ಅದ್ರ ಮೇಲೆ ಮಾಡಿ ಬೀಜಾಕ್ಷರ ಹೇಳ್ತಾ ಇದನ್ನ ಮಾಡಿ ಅಂತ. ಬಸ್ಟ್ ಅದನ್ನ ತುಂಬಾ ದಿನ ರೆಗ್ಯುಲರ್ ಆಗಿ ಮಾಡ್ತಾ ಇದ್ದೀನಿ. ಬೆಸ್ಟ್ ಅಷ್ಟೊಂದು ಎಫೆಕ್ಟಿವ್ ಅನಿಸ್ತಾ ಇಲ್ಲ. ಇದು Okay. ತುಂಬಾ ಚೆನ್ನಾಗಿ ಅನಿಸ್ತು ಇದು. ಥ್ಯಾಂಕ್ ಯು ಸರ್. Thank ನೋಡಿ you, ಸರ್, thank you. ರೆಕಾರ್ಡಿಂಗ್ ಬರ್ತದೆ, ಮತ್ತೆ ಅದನ್ನ ಇವಾಗ ಪೂರ್ತಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಓಕೆ ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು. ಶ್ಯಾಮಲಾ ಮ್ಯಾಮ್. ರಚನಾ ಮೇಡಮ್. ನಮಸ್ತೆ ಸರ್. ನಮಸ್ತೆ. ಸರ್, ಅದೇ ಚೆನ್ನಾಗಾಯ್ತು, ತುಂಬಾ ಇಷ್ಟ ಆಯ್ತು. ಅದು ಫೀಲ್ ಗಂಟ್ಲತ್ರ ಆ ಫೀಲ್ ಗುಳುಗುಳು ಆಗೋದು, ಜುಮ್ ಆಗೋದು, ಅದೆಲ್ಲ ಆಯ್ತು. ಒಂಥರ ಫೀಲಿಂಗ್ ತುಂಬಾ ಚೆನ್ನಾಗ್ ಅನ್ನಿಸ್ತು ಮೆಡಿಟೇಷನ್ದು. ಮತ್ತ ಅದ್ರ ಜೊತೆಗೆ ನಿಮಗೆ ಹುಬ್ಬು ಮಧ್ಯದಲ್ಲೂ ಕೂಡ ಹೇಳ್ಕೊಡ್ತಾ ಇದ್ದೀನಿ. ಸೆನ್ಸೇಷನ್. ಅಲ್ಲ, ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ನಾನು. ನಿಜವಾಗ್ಲೂ ನನ್ನ ಮೈಯೆಲ್ಲ ಸೆಕೆಯಿಂದ ತುಂಬಿದೆ. ಅದಕ್ಕೆ ಪಿರಮಿಡಲ್ ಕೂಡ ಕೂತ್ಕೊಳ್ಳಿಲ್ಲ, ಇದನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ ಅಂತ ಎನರ್ಜಿ ಬೇರೆ ಕಡೆ ಕೂತಿದ್ದೀನಿ. ನನಗೆ ಮೈಯಲ್ಲಿ ಅಂದ್ರೆ ನಾನು ಆ ಫೀಲ್ ಮಾಡ್ಕೊಂತಾ ನಿಮ್ಗೆ ಹೇಳ್ತಾ ಬರ್ತೀನಲ್ವಾ, ಹೆಚ್ಚು ನನಗೆ ಅದನ್ನ ಅನುಭವಿಸುವಂತ ಒಂದು ಅವಕಾಶ ನನಗೂ ಸಿಗ್ತದೆ. ನಿಮ್ಗೆ ಹೇಳ್ಕೊಡೋದ್ರ ಜೊತೆಗೆ ನಾನು ಅದ್ರಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದೀನಿ. ಆದ್ರೆ ಅದನ್ನ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಸ್ವಲ್ಪ ಹೇಳಿ. ನೀವು ಅದನ್ನ ಅನುಭವಿಸ್ಬೇಕು ಅನ್ನೋದೇ ನನ್ನ ಆಸೆ. ಕರೆಕ್ಟ್ ಸರ್. ಅದೇ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕೆಮ್ಮೆಲ್ಲ ಬಂದಂಗಾಯ್ತು, ಆಮೇಲೆ ಅದೆಲ್ಲ ಕ್ಲಿಯರ್ ಆಯ್ತು. ಆಮೇಲೆ ಅಲ್ಲಿ ಇದೆಲ್ಲ ಸ್ಟಾರ್ಟ್ ಆಯ್ತು, ಕ್ಲೆನ್ಸಿಂಗ್ ತರ ಒಂಥರ ಇದು ಸುತ್ತುತ್ತಾ ಆಯ್ತು ಆತರ. ನಾನು ಪ್ರತಿ ಒಂದು ಚಕ್ರ ಧ್ಯಾನದಲ್ಲೂ ಹೇಳ್ತಾ ಬರ್ತೀನಿ, ಫೀಲ್ ಆಗಿ ಅದೇ ಫೀಲ್ ತಗೊಳ್ಳಿ ಅಂತ ಹೇಳ್ತೀನಿ. ಆ ಫೀಲ್ ತಗೊಂಡಾಗ, ಇವಾಗ ನಾವು ಧ್ಯಾನ ಮಾಡುವಾಗ ಯಾವ ರೀತಿ ನಾವು ಫೀಲ್ ತಗೊಳ್ತೀವಿ, ನಾವು ಏಕಾಂತ ಸ್ಥಳದಲ್ಲಿ ಕೂತಿದ್ದೀರಿ, ಪ್ರಕೃತಿಯಲ್ಲಿ ಕೂತಿದ್ದೀರಿ ಅಂತ ಯಾವ ರೀತಿ ನಾವು ತಗೊಳ್ತೀರಿ, ಅದೇ ರೀತಿನೂ ಇಲ್ಲಿ ನಾವು ಅದನ್ನೇ ಫಾಲೋ ಮಾಡ್ಬೇಕು. ಫಾಲೋ ಮಾಡಿದಾಗ ನಮ್ಗೆ 100ಕ್ಕೆ 100ರಷ್ಟು ಫಲಿತಾಂಶ ಇದರಿಂದ ನಮಗೆ ಸಿಗ್ತದೆ. ಈ ಒಂದು ಚಕ್ರ ಧ್ಯಾನ 7 ಚಕ್ರಗಳನ್ನ ಸಂಪೂರ್ಣವಾಗಿ ನಾವು ಮಂದಟ್ಟು ಮಾಡ್ಕೊಂಡು ನಾವು ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಮಾಡಿದ್ರೆ ಯಾವುದೇ ರೀತಿಯಾದ ಕಾಯಿಲೆಗಳು ನಮ್ಮನ್ನ ಹತ್ರ ಕೂಡ ಬರಲ್ಲ. ಧ್ಯಾನ ಮತ್ತೆ ಚಕ್ರ ಧ್ಯಾನ ಇವೆರಡು ನಮ್ಮ ಡೈಲಿ ಕಾರ್ಯದಲ್ಲಿ ಸೇರ್ಕೊಂಡ್ಬಿಟ್ರೆ ನಮ್ಮ ಹಾಸ್ಪಿಟ್ಲ್ ಕಡೆ ಮಕ ನೋಡೋದು ಬೇಡ, ನಮಗೆ ಬೇರೆ ಯಾವ ಇದು ಬೇಡ, ಯಾವ ಕೆಲಸನೂ ಬೇಡ. ನಮ್ಗೆ
ಇದೊಂದಿದ್ರೆ ಅದೇ ಸರ್ ನಾನು ಸಂಪೂರ್ಣವಾಗಿ ಇದಕ್ಕೆ ನಮ್ಗೆ ಸಂಬಂಧ ಆರೋಗ್ಯವಂತರಾಗಿರ್ತೀವಿ. ಸಮಯ ಹೌದು ಸರ್ ನಾವು ದುಡ್ಡು ತಕ್ಕಂಗೆ ಕೊಟ್ಟೆಲ್ಲ ಮಾಡ್ಬೇಕು. ಕಲ್ತಿದೀವಿ. ದುಡ್ಡು ಕೊಟ್ಟು ಎಲ್ಲ ಒಂದ್ 2,500 ದುಡ್ಡು ಎಲ್ಲ ಕ್ಲಾಸ್ನೇ ಅಟೆಂಡ್ ಎಲ್ಲ ಮಾಡಿದ್ರು ಡೈಲಿ ಪ್ರಾಕ್ಟೀಸ್ ಮಾಡಿದ್ರು ನಮ್ಗೆ ಈ ನೀವು ಮಾಡಿಸ್ದಾಗ ಬಂದಿದ್ ಫೀಲ್ ಬಂದಿರ್ಲಿಲ್ಲ. ಏನೋ ಸುಮ್ನೆ ಮಾಡ್ತಿದೀವಿ, ಏನು ವರ್ಕ್ ಆಗ್ತಿಲ್ವಲ್ಲ, ಏನಿದು ಅನ್ನೋ ತರ ಅನಿಸ್ತಾ ಇತ್ತು. ಏನಿಲ್ಲ, ಮನ್ಸಿಟ್ಟು ಮಾಡಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೆಕ್ಸ್ಟ್ ಓಕೆ ಸರ್, ಶ್ರೀನಿವಾಸ್. ಶ್ಯಾಮಲಾ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಮಾ. ಇವತ್ತು ವಿಶುದ್ಧಿ ಚಕ್ರ ತುಂಬಾ ಚೆನ್ನಾಗಿತ್ತು. ಮತ್ತೆ ಅದು ಬೀಜ ಮಂತ್ರ ಹೇಳುವಾಗ ಇಲ್ಲಿ ಗಂಟ್ಲಲ್ಲಿ ಕ್ಲೀನ್ ಆಗಿ ಬಂತು. ಇವತ್ತು ಚೆನ್ನಾಗಿತ್ತು. ಮತ್ತೆ ನೀವು ಅದು ಹೇಳಿಕೊಟ್ರೆ ಸಂಕಲ್ಪ ಚೆನ್ನಾಗಿ ಹೇಳಿಕೊಟ್ಟಿದ್ರಿ ಸರ್. ತುಂಬಾ ಚೆನ್ನಾಗಿತ್ತು. ಆ ಸಂಕಲ್ಪಗಳಂತೆ ನಾವು ನಡ್ಕೋಬೇಕು. ನಾನು ಯಾಕೆ 2 ಸರಿ ಹೇಳ್ತೀನಿ ಗೊತ್ತಾ ಸಂಕಲ್ಪನ? ಸುಮ್ನೆ ಹೇಳಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಒಂದ್ಸರಿ ಹೇಳ್ತೀನಿ, ಮತ್ತೆ ಕೊನೆಯಲ್ಲಿ ಒಂದ್ಸರಿ ಸಂಕಲ್ಪ ಹೇಳ್ತೀನಿ. ಆ ಸಂಕಲ್ಪ ನಮ್ಗೆ ಮನದಟ್ಟಾಗ್ಬೇಕು. ಆ ಮನದಟ್ಟಂತೆ ನಾವು ನಡ್ಕೋಬೇಕು. ಆವಾಗ ತುಂಬಾ ಆ ಚೆನ್ನಾಗಿತ್ತು. ವಿಶುದ್ಧಿ ಚಕ್ರ ಸಂಪೂರ್ಣವಾಗಿ ನಮ್ಗೆ ಫಲಿತಾಂಶ ನೀಡುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಕಣ್ಣಲ್ಲಿ ನೀರು ಬಂತು ಸರ್ ನಂಗು. ಹಾ ಸರಿ ಮಾ, ಸರಿ. ಅಲ್ಲ, ಒಳ್ಳೆ ಫೀಲ್ ಮಾಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸವಿತಾ ಗೌಡ ಮತ್ತು ಶಶಿಕಲಾ ಮೇಡಮ್ ಹಾ ಗ್ರೂಪ್ ಅಲ್ಲಿ ಇದು ಧ್ಯಾನ ತುಂಬಾ ಚೆನ್ನಾಗಾಯ್ತು ಅಂತ ಹೇಳ್ಬಿಟ್ಟು ಮೆಸೇಜ್ ಹಾಕಿದ್ದಾರೆ ಸರ್. ಯಾಕೆ ಶಶಿಕಲಾ ಮೇಡಮ್ ಮಾತಾಡಲ್ವ ಅಂತೇನು? ಗೊತ್ತಿಲ್ಲ ಸರ್. ನಮ್ಮ ಸೀನಿಯರ್ ಮೋಸ್ಟ್. ಸರಿ, ಯಾರಿದೆ ಹ್ಯಾಂಡ್ ರೈಸ್? ಸುಧಾ ಹೆಗ್ಡೆ. ಸುಧಾ ಹೆಗಡೆ ಮೇಡಮ್ ಅನ್ಮಿಟ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಾಯ್ತು ಸರ್ ಧ್ಯಾನ. ಒಳ್ಳೆ ಫೀಲಿಂಗ್ ಆಗ್ತಾ ಇತ್ತು, ಅಂದ್ರೆ ಎನರ್ಜಿ ಫೀಲಿಂಗ್ ಆಗ್ತಾ ಇತ್ತು. ಅಂದ್ರೆ ಇಡೀ ಮೈ ಒಂಥರ ಬಿಸಿ 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 ಆಗುವ ಅನುಭವ ಆಯ್ತು. ಮತ್ತೆ ನನ್ ಗಂಟ್ಲು ನೋವಿತ್ತು ಸರ್, ತುಂಬಾ ರಿಲ್ಯಾಕ್ಸ್ ಆಯ್ತು ಅದು ಇವತ್ತು. ಥ್ಯಾಂಕ್ ಯು ಮೇಡಮ್. ಅದೇ ಚೆನ್ನಾಗಾಯ್ತು. ಅದಾಗಬೇಕು ಅನ್ನೋದು. ಓಕೆ ತುಂಬಾ ಮೇಡಮ್, ಥ್ಯಾಂಕ್ ಯು. ಚೆನ್ನಾಗಾಯ್ತು ಸರ್ ಇವತ್ತು. ಗುರುಜಿ, ಓಕೆ ಮೇಡಮ್, ಧನ್ಯವಾದ ಸರ್. ಧನ್ಯವಾದ. ಗುರುಜಿ ಇದ್ರದ್ದು ರೆಕಾರ್ಡ್ ಏನೋ ಸಿಗುತ್ತಾ? ಹಾ ಸಿಗುತ್ತೆ. ನಾಳೆ ನಿಮ್ಗೆ ಇದೇ ಟೈಮ್ಗೆ ರೆಕಾರ್ಡಿಂಗ್ ಬಂದಿರ್ತದೆ. ಎಲ್ಗ್ ಹೋಗ್ಬೇಕು ಗುರುಜಿ ರೆಕಾರ್ಡ್ ನೋಡೋದಕ್ಕೆ? ನನ್ಗೆ ಹೊಸ್ದಾಗಿ ಸೇರ್ಕೊಂಡಿರೋದು. ಸೇಮ್ ಇದೇ ಆಪನ್ನ ಓಪನ್ ಮಾಡಿ, ಹಾ ಈ ನಮ್ಮ ಫೌಂಡೇಶನ್ ಕಡೆಯಿಂದಾನೆ ಇದು ರೆಕಾರ್ಡಿಂಗ್ ಕಳ್ಸಿರ್ತಾರೆ. ಈಗ ಆಲ್ರೆಡಿ 2 ರೆಕಾರ್ಡು ಇದ್ರಲ್ಲಿ ಬಂದಿದೆ. ನೀವು ನೋಡಿರ್ತೀರ ಏನೋ ಗೊತ್ತಿಲ್ಲ. 2 ರೆಕಾರ್ಡ್ ಇದೆ. ಅದನ್ನು ನೀವು ರೆಕಾರ್ಡಿಂಗು ತಗೊಂಡು ಇದನ್ನು ಸೇರಿಸಿ ನೀವು ಕಂಟಿನ್ಯೂ ಮಾಡಿ. ಮುಂದೆ ನಿಮ್ಗೆ ಅದ್ರ ಅನುಭವ ಸೇಮ್ ಅದು ಇದೇ ತರ ಇರ್ತದೆ. ಅಲ್ಲಿ ನಾವು ಮಾಡ್ಬೇಕಾದ್ರೆ ಇಷ್ಟೇ ಫೀಲ್ ಮಾಡ್ಬೇಕು, ಅದನ್ನ ಮಾಡಿ. ಓಕೆ, ಥ್ಯಾಂಕ್ ಗುರುಜಿ, ಯು. ನನ್ಗೆ ಇನ್ನೊಂದು ಡೌಟ್ ಇತ್ತು. ಹೇಳಿ. ಕೆಲವ್ರು ಇನ್ನೊಬ್ರು ಹೇಳ್ಕೊಟ್ಟಿದ್ದು ಭಯ. ಇವಾಗ ನೀವೇನೇನ್ ಸಿಂಪ್ಟಮ್ ಹೇಳಿದ್ರಲ್ಲ, ಭಯ, ಆತಂಕ, ಇದೆಲ್ಲ ಮೂಲಾಧಾರ ಚಕ್ರದ್ದು. ಇದೆಲ್ಲ ಇದನ್ನ ಆ ತತ್ವನ ಅದನ್ನ ಹೊಂದಿರೋದು ಮೂಲಾಧಾರ ಚಕ್ರದಿಂದನೇ ನಮ್ಮಲ್ಲಿ ಭಯ, ಆತಂಕ, ಗಾಬರಿ, ಉದ್ವೇಗ, ಈ ತರ ಖಿನ್ನತೆ ಇದೆಲ್ಲ ಇರುತ್ತೆ ಅಂತ. ಡೌಟ್, ಅದು ನಿಜನಾ ಅಥವಾ ಇದು ನಿಜನಾ ಅಂತ? ಈ ಸಮಸ್ಯೆಗಳು ಗಂಟಲಿಂದ ಬರುವಂತ ಸಮಸ್ಯೆಗಳು ನಾವು ಫೀಲ್ ಮಾಡುವಾಗ ಗಂಟ್ಲಲ್ಲಿ ಯಾವ ರೀತಿ ನಾವು ಇದ್ ಮಾಡ್ಕೊಂತೀರಿ ಭಯ ಪಟ್ಟಾಗ ಹೇಳಿ? ಮೂಲಾಧಾರದಲ್ಲಿ ಇರ್ತದೆ. ಭಯ ಪಟ್ಟಾಗ ನಮ್ಮ ಬಾಯಿಂದ ಮಾತು ಹೊರಡ್ತದ, ಗಂಟ್ಲು ಒಣಗೋಗುತ್ತೆ, ಒಂಥರ ಡ್ರೈ ಆಗ್ಬಿಡುತ್ತೆ. ಅಲ್ಲಿಗೆ ಎಲ್ಲಿ ಬರ್ತದೆ ಹೇಳಿ ಅದು? ನಾವು ಹೇಳ್ತಾರೆ ಒಬ್ಬೊಬ್ಬ ಅಲ್ಲಿನೂ ಬರ್ತದೆ. ಅಲ್ಲಿ ಬರುವಂತ ಭಯನೇ ಬೇರೆ, ಇಲ್ಲಿ ನಮಗೆ ಬರುವಂತ ಒಂದು ಭಯದ ಫೀಲೇ ಬೇರೆ. ಬಾಯಿಂದ ಮಾತೇ ಹೊರಡ್ಸೋಕಾಗಿಲ್ಲ ಅಂತ ಹೇಳ್ತಾರೆ. ಆ ಭಯ ಪಟ್ಟು ಆ ಫೀಲಿಂಗ್ ನೋಡಿದ ತಕ್ಷಣ ಅದು ಎಲ್ಲಿ ನಾವು ಯೋಚನೆ ಮಾಡ್ಬೋದಲ್ಲ. ಹೌದೌದು. ಮತ್ತೆ ನಾವು ಮಾತಾಡೋದು ಸತ್ಯವಾಗಿ ಮಾತಾಡ್ಬೇಕು ಅಂತ ಹೇಳ್ತೀವಿ, ನಿಷ್ಠೂರಾಗಿ ಮಾತಾಡೋದು ಬೇಡ ಅಂತ ಹೇಳ್ತೀವಿ. ಆ ಮಾತು ಬರೋದಿಲ್ಲ ಗಂಟ್ಲಿಂದ ತಾನೆ. ಗಂಟ್ಲಿಂದ. ಇದನ್ನ ಹಿಂದ್ಗಡೆ ಇನ್ನೊಂದ್ಸರಿ ಹೇಳಿದ್ದೀನಿ ನಾನು. ಪ್ರೀತಿ, ವಿಶ್ವಾಸ, ಅದಕ್ಕೆಲ್ಲ ನಾನು ಅನಾಥ ಚಕ್ರದ ಬಗ್ಗೆ ಕೂಡ ಹೇಳಿದ್ದೀನಿ. ಅದನ್ನ ಒಂದೊಂದಕ್ಕೂ ಒಂದೊಂದು ಲಿಂಕು. ಇದು ಒಂದೊಂದು ಮೆಟ್ಲು. ಒಂದು ಮೆಟ್ಲಿಂದ 7 ಮೆಟ್ಲಿರೋದು ನಮ್ದು. ಒಂದೊಂದು ಮೆಟ್ಲೇ ಹತ್ತುತ್ತಾ ಬಂದಾಗ ಪ್ರತಿಯೊಂದನ್ನು ನಾವು ಕ್ಲಿಯರ್ ಮಾಡ್ಕೊಳ್ತಾ ಬಂದ್ರೆ ನಮ್ಮ ದೇಹ ಸಂಪೂರ್ಣವಾಗಿ ಆರೋಗ್ಯವಂತವಾಗಿರ್ತದೆ ಅನ್ನೋದಕ್ಕೆ ಯಾವುದೇ ಸಂಶಯ ಇಲ್ಲ. ಆದ್ರೆ ನಾವು ಅದನ್ನ ಮನಸ್ಸಿಟ್ಟು ಮಾಡ್ಬೇಕು. ನೀವು ಇನ್ನಿನ್ನು ರೆಕಾರ್ಡ್ಸ್ ನೋಡಿ ಸರ್, ನೋಡಿ. ಓಕೆ, ಥ್ಯಾಂಕ್ ಯು ಸರ್. ನೀವು 11:30 ಗ್ರೂಪ್ ಅಲ್ಲಿ ಇದ್ದೀರಾ ನೀವು? ಸರ್, ನಾನು ಎಲ್ಲಾ ಗ್ರೂಪ್ ಅಲ್ಲೂ ಸೇರ್ಕೊಳ್ತಾ ಇದ್ದೀನಿ ಸರ್. ಈಗ ನಾನು ಹೊಸದಾಗಿ 1ನೇ ತಾರೀಕಿಂದ ಜಾಯ್ನ್ ಆಗಿರೋದು. ಓಕೆ.
ಆಲ್ಮೋಸ್ಟ್ ನಾನು ಎಲ್ಲಾ ಗ್ರೂಪ್ ಅಲ್ಲೂ ಅಟೆಂಡ್ ಮಾಡ್ತಾ ಇದ್ದೀನಿ. 4 ಗಂಟೆ 3 ಗಂಟೆ ಮತ್ತೆ ಈಗ 11 ಗಂಟೆ ಮತ್ತೆ ರಾತ್ರಿ 9 ಗಂಟೆ. ಓಕೆ, ಈ 11:30 ಬ್ಯಾಚ್ ಅಲ್ಲಿ ನಿನ್ನೆ ಹಳೇದಾಗಿರೋದು ಹಾಕಿದೀನಿ, ಅದು ಓಪನ್ ಮಾಡ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿ. ಈಗ ಸರ್ ಹೇಳ್ದಂಗೆ 41 ದಿವಸ ಒಂದೊಂದು ಮಂಡಲ ಕಂಪ್ಲೀಟ್ ಮಾಡ್ಕೊಳ್ಳಿ. ಇದ್ರದ್ದು ನಾಳೆ ನಿಮ್ಗೆ 11:30 ಅಷ್ಟೊತ್ತಿಗೆ ಗ್ರೂಪ್ ಅಲ್ಲಿ ಬಂದಿರುತ್ತೆ ಮೆಸೇಜ್, ಅದನ್ನ ಓಪನ್ ಮಾಡ್ಕೊಡಿ. ಥ್ಯಾಂಕ್ ಯು ಮಾಸ್ಟರ್. ಓಕೆ ವೀಣಾ ಮೇಡಮ್ ಮಾತಾಡಿ ಮೇಡಮ್. ನಮಸ್ತೆ ಸರ್. ನಮಸ್ತೆ ಗುರುಜಿ. ನಾನು ಚಕ್ರ ಧ್ಯಾನಕ್ಕೆ ಇವತ್ತೇ ಫಸ್ಟ್ ಅಟೆಂಡ್ ಆಗಿದ್ದು. ಮತ್ತೆ ಮೇಲೆ ನೀವು ವಿಶುದ್ಧಿ ಚಕ್ರದಲ್ಲಿ ಬ್ಲಾಕೇಜಸ್ ಇದ್ರೆ ಏನೇನು ಕಾಣಿಸುತ್ತೆ ನಮಗೆ ಸಿಂಪ್ಟಮ್ಸ್ ಅಂತ ಹೇಳಿದ್ರಿ, ಅದೆಲ್ಲ ನನಗಿದೆ ಗುರುಜಿ. ಆದ್ರೆ ನಾನು ಏನ್ ಅನ್ಕೊಂಡಿದ್ದೆ ಅಂತಂದ್ರೆ, ಈಗ ಥೈರಾಯ್ಡ್ ಗ್ಲಾಂಟೆ ನಂದು ರಿಮೂವ್ ಮಾಡ್ಬಿಟ್ಟಿದ್ದಾರೆ. ಥೈರಾಯ್ಡ್ ಟ್ಯಾಬ್ಲೆಟ್ ತಗೊಳ್ತಾ ಇದೀನಿ, ಮತ್ತೆ ಅದಕ್ಕೂ ಎಕ್ಸ್ಟರ್ನಲ್ ಟ್ಯಾಬ್ಲೆಟ್ ಆಡ್ ಮಾಡಿದ್ದಾರೆ. ಆ ಟ್ಯಾಬ್ಲೆಟ್ ಹೀಟ್ ಇಂದ ಹಂಗ ಆಗ್ತಿದೆ ಅಂತ ನಾನು ಇದುವರೆಗೂ ತಿಳ್ಕೊಂಡಿದ್ದು ಅದೇ ತರನೇ. ಆದ್ರೆ ಈಗ ನಾವು ಬ್ಲಾಕೇಜಸ್ ಇಂದ ಆಗ್ತಿದೆ ಅಂತ ನನಗೆ ಈಗ ಅರ್ಥ ಆಗಿದ್ದು. ನನಗೆ ಬಾಯಿ ಒಣಗೋದಾಯ್ತು, ಕಿವಿನಲ್ಲಿ ಏನೋ ಒಂದು ಸೌಂಡ್ ಬರೋದಾಯ್ತು, ಮತ್ತೆ ನಾನು ಎಲ್ಲರ ಜೊತೆ ಮಿಂಗಲ್ ಆಗಲ್ಲ, ಇದೆಲ್ಲದೂ ನನಗಿದೆ. ಆದ್ರೆ ನನಗೆ ಚಕ್ರ ಬ್ಲಾಕೇಜಸ್ ಅಂತ ನನಗೆ ಗೊತ್ತಿರ್ಲಿಲ್ಲ. ಸಂಪೂರ್ಣವಾಗಿ ಕಳ್ಕೋಬೇಕಾದ್ರೆ 41 ದಿನ ನೀವು ಕಂಪಲ್ಸರಿ ಈ ಒಂದು ಚಕ್ರ ಧ್ಯಾನ ಮಾಡ್ಬೇಕಾಗತ್ತೆ. ಇದೊಂದೇ ಮಾಡ್ಕೊಂಡ್ರೆ ಸಾಕ್ರಾ? ವಿಶುದ್ಧಿ ಚಕ್ರದಷ್ಟೇ ಮಾಡ್ಕೊಂಡ್ರೆ ಸಾಕ್ರಾ? ಇಲ್ಲ ಇಲ್ಲ, ಎಲ್ಲಾ ಚಕ್ರಗಳು ಎಲ್ಲಾ ಫೌಂಡೇಶನ್ ಇಂದ ಬಂದ್ರೇನೆ ಅದಕ್ಕೆ ಬಲ ಬರೋದು. ಹೌದು ಗುರುಜಿ, ನಾವು ಸಿಂಗಲ್ ಮಾಡೋದಕ್ಕಿಂತ ಫೌಂಡೇಶನ್ ಇಂದ ಬರ್ಬೇಕು. ಹೌದು. ಓಕೆ ಸರ್, ಅದೀಗ ಹಳೇದನ್ನು ಪ್ರಾಕ್ಟೀಸ್ ಮಾಡ್ತೀನಿ, ಇದನ್ನು ನನಗೆ ವಿಡಿಯೋ ಸಿಕ್ಕರೆ ಮತ್ತೆ ಇದು ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತೀನಿ. ಕಳ್ಸಿದಾರೆ ನೋಡಿ, ಕಳ್ಸಿದಾರೆ. ಹೌದು 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 ಸರ್. ಥ್ಯಾಂಕ್ ಯು. ಪ್ರಿಯಾಂಕಾ ಯಾರು ಮಾತಾಡ್ತಿದ್ದಾರೆ ಸರ್? ನಮಸ್ತೆ. ನಮಸ್ತೆ ಗುರುಗಳೇ. ನಮಸ್ತೆ ಗುರುಗಳೇ. ನಾನು ತುಂಬಾ ಅಲ್ಲ, ಯೋಗಾಸನ ಗುರುಗಳು ನೀವು, ಧ್ಯಾನ ಗುರುಗಳು ನೀವು. ಸರ್ ಇನ್ನೊಂದು ಡೌಟ್ ಸರ್ ನನಗೆ. ಇಬ್ರು ಸರ್, ಅದೇ ಈಗ ನಾವು ಧ್ಯಾನ ಮಾಡಿದ್ಮೇಲೆ ಕೈನ ರಬ್ ಮಾಡಬಾರ್ದು ಅಂತ ಹೇಳ್ತಾರೆ, ನೀವು ರಬ್ ಮಾಡೋದಕ್ಕೆ ಕೇಳ್ತಿದ್ದೀರಲ್ಲ, ಅದು ಯಾವ್ದು ಸರಿ ಅಂತ ಕೇಳ್ತಾ ಇದ್ದೀನಿ ಸರ್. ಅದೇ ಯೋಗ ಮಾಡಿದಾದ್ರೆ ಅಲ್ಲ. ಒಂದ್ ನಿಮಿಷ ವೀಣಾ ಮೇಡಮ್, ಅವ್ರು ಮಾತಾಡ್ತಾ ಇದ್ದಾರೆ, ನೀವು ಮಧ್ಯ ಬಂದಿದ್ದೀರಾ? ಸರ್ ಮಾತಾಡಿದ್ರಲ್ಲ ಈಗ, ಅವರು ಅವರೇ ಕೇಳ್ತಿದ್ದಾರೆ. ಶಶಿಕಲಾ ಮೇಡಮ್ ಅವರೇ. ಸರ್ ಹೇಳಿ. ನೀವೇ ಹೇಳ್ಬಿಡಿ ಆನ್ಸರ್, ನೀವೇ ಹೇಳ್ಬಿಡಿ ಆನ್ಸರ್. ಇಬ್ರು ಯೋಗ ಗುರುಜಿ ಇದಾರೆ ಅಂತಾನೆ ನಾನು ಕೇಳಿದ್ದು, ಇವಾಗ ಮಧ್ಯ ಬಂದಿದ್ದು ಅದೇ ಕಾರಣಕ್ಕೆ. ಖಂಡಿತ ತಪ್ಪಿಲ್ಲ ಮೇಡಮ್. ಏನ್ ಗೊತ್ತಾ, ನೀವು ಯಾವಾಗ ರಬ್ ಮಾಡಿದ್ರು ನಿಮ್ಗೊಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ಈ ಆಕ್ಚುಲಿ ರೇಖಿನಲ್ಲೂ ತುಂಬಾ ರಬ್ ಮಾಡಿ ಮಾಡ್ತಾರೆ, ನಮ್ಗೊಂದು ಎನರ್ಜಿ ಬರುತ್ತೆ. ಈಗ ಎಲ್ಲಿ ಯಾವ ಪಾರ್ಟ್ನ ರಬ್ ಮಾಡ್ದಾಗ್ಲೂ ಎನರ್ಜಿ ಬರುತ್ತೆ. ಧ್ಯಾನ ಮಾಡಿದಾಗ ರಬ್ ಮಾಡ್ಬೇಡಿ ಅಂತ ಹೇಳೋದು, ಹೈ ಎನರ್ಜಿ ಸ್ಟೇಟ್ ಅಲ್ಲಿ ಇರ್ತೀವಿ ನಾವು, ಮತ್ತೆ ಜಾಸ್ತಿ ಆಗುತ್ತೆ ಅನ್ನೋ ಒಂದೇ ಉದ್ದೇಶಕ್ಕೆ ಹೇಳ್ತಾರೆ ಅನ್ಸುತ್ತೆ. ಅದ್ ಬಿಟ್ರೆ ಸುಮ್ನೆ ಆರ್ಡಿನರಿ ಜನಕ್ಕೆಲ್ಲ ಏನ್ ಅಂತ ಇದಾಗೋದಿಲ್ಲ ಮೇಡಮ್. ಈಗ ಈ ಮಂಡಲ ಧ್ಯಾನ ಎಲ್ಲ ಕಂಪ್ಲೀಟ್ ಮಾಡಿದವರು ಅಥವಾ ತುಂಬಾ ಹೊತ್ತು ಈಗ 6-8 ಗಂಟೆ ಧ್ಯಾನ ಮಾಡಿರ್ತಾರಲ್ಲ, ಅವ್ರ ಎನರ್ಜಿ, ಅವರ ಆರ ಜಾಸ್ತಿ ಇರುತ್ತೆ. ಅಂದ್ರೆ ಅದು ರಬ್ಬಾದಾಗ ಏನಾಗುತ್ತೆ ಗೊತ್ತಾ, ಇನ್ನೂ ಜಾಸ್ತಿ ಆಗಿ ಈಗ ಈ ಮೇಘಸ್ಫೋಟ ಅಂತ ಹೇಳ್ತಾರಲ್ಲ, ಆ ತರ ಎನರ್ಜಿ ಇದಾಗತ್ತೆ ಅನ್ನೋದೊಂದ್ ಬಿಟ್ರೆ, ಹೀಗೆ ರಬ್ ಮಾಡಿದ್ರೆ ಏನು ತೊಂದ್ರೆ ಇಲ್ಲ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್. ಅಲ್ಲ, ನನ್ನ ನಾಲೆಡ್ಜ್ ಇಷ್ಟು ಅಷ್ಟೇ. ಇಲ್ಲ ಮೇಡಮ್, ತಿಳಿದಿದ್ದೀರಾ ಅಂತಾನೆ ನಾನು ಇವಾಗ ಕೇಳಿದ್ದು. ಯಾಕಂದ್ರೆ ಸರ್ ಇದ್ರು, ನೀವು ಇದ್ರಿ, ನನಗೆ ಅದು ಡೌಟ್ ಕ್ಲಿಯರ್ ಆಗ್ಬೇಕಾಯ್ತು. ಸರ್ ಧ್ಯಾನ ಮಾಡಿಸಿದಾಗೆಲ್ಲ ನಾನು ಕೇಳ್ಬೇಕು ಅನ್ಕೊಳ್ತಿದ್ದೆ, ಇವತ್ತು ಅದು ಕ್ಲಿಯರ್ ಆಯ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಮಸ್ತೆ. ಸರಿನಾ ಸರ್ ನಾನು ಹೇಳಿದ್ದು? ನನ್ನ ನಾಲೆಡ್ಜ್ ಅಷ್ಟೇ ಅಲ್ವಾ ಸರ್? ನಮ್ದು SSY ನಲ್ಲಿ ಇದಕ್ ಹೋಗಿದ್ವಿ ಸರ್. ಅಲ್ಲಿ ಅದೇ ಉಪವಾಸ, ಈ ನಮ್ಮಲ್ಲಿ ಸಿದ್ಧ ಸಮಾಧಿ ಯೋಗ, ಅದ್ರಲ್ಲಿ ಒಂದು 3 ದಿನದ್ದು ಅಲ್ಲೇ ರೆಸಿಡೆನ್ಶಿಯಲ್ ಕ್ಯಾಂಪ್ ಮಾಡಿಸಿ, ತುಂಬಾ ಅಂದ್ರೆ ಒಬ್ರಿಗೊಬ್ರು ಟಚ್ ಮಾಡ್ಕೋಬೇಡಿ ಅಂತ ಹೇಳೋರು. ಅಂದ್ರೆ ಅಷ್ಟು ಎನರ್ಜಿ ಇರುತ್ತೆ, ನೀವು ಇದ್ ಮಾಡ್ಬೇಡಿ ಅಂತ ಹೇಳೋರು. ಈಗ AMC ಅಡ್ವಾನ್ಸ್ ಮೆಡಿಟೇಷನ್ ಕೋರ್ಸ್. ಹೌದೌದು. ಅಲ್ಲ, ಇನ್ನೂ ಒಂದು ಇಲ್ಲ, ಆತ್ಮಾನುಸಂಧಾನ ಅಲ್ಲ, ಅದು ಯೋಗದಲ್ಲಿ ಆತ್ಮಾನುಸಂಧಾನ, ಅದು ಭಾವ ಸಮಾಧಿ ಅಂತ ಫೈನಲ್. ಭಾವ ಸಮಾಧಿ ಅದು ಫೈನಲ್ ಸ್ಟೇಜ್ ಆಫ್ SSY, ಅಂದ್ರೆ ಫೈನಲ್ ಟ್ರೈನಿಂಗ್ ತರ ಅದು. ಅದ್ರಲ್ಲಿ ಹೇಳೋರು ಸರ್,
ಹಾಗೇನೆ ಒಬ್ರಿಗೊಬ್ರು ಟಚ್ ಮಾಡ್ಕೋಬೇಡಿ, ಒಬ್ರಿಗೊಬ್ರು ಜಾಸ್ತಿ ಮಾತಾಡಕ್ ಹೋಗ್ಬೇಡಿ, ಸೈಲೆನ್ಸ್ ಅದ್ ಪೂರ್ತಿ 3 ದಿನ ಸೈಲೆನ್ಸ್ ಅಲ್ಲೇ ಇರ್ಬೇಕು. ಇಲ್ಲೇ ಮರಳವಾಡಿ ಆಶ್ರಮದಲ್ಲಿ ಪ್ರಭಾಕರ ಗುರುಜಿಗಳು ಮಾಡ್ಸಿದ್ರು. ಸೊ ಅದ್ರ ನಾಲೆಡ್ಜ್ ಅಲ್ಲಿ ನಾನು ಇಷ್ಟ ಹೇಳಿದೆ ಸರ್. ಅಷ್ಟು ನಾವು ಇಲ್ಲಿ ಮಾಡಿರಲ್ಲ. ಈಗ 1 ಗಂಟೆ ಧ್ಯಾನದಲ್ಲಿ ಅರ್ಧ ಗಂಟೆ ಚಕ್ರ ಧ್ಯಾನದಲ್ಲಿ ಆತರ ಎಲ್ಲ ಏನ್ ಆಗಿರೋದಿಲ್ಲ. ಅದು ರಬ್ ಮಾಡಿದ್ರಲ್ಲಿ ಏನು ತೊಂದ್ರೆ ಇಲ್ಲ. ರಬ್ ಮಾಡೋದ್ರಿಂದ ನಮ್ಗೆ ಎನರ್ಜಿ ಖಂಡಿತ ಜಾಸ್ತಿ ಆಗತ್ತೆ, ಎನರ್ಜಿ ಜಾಸ್ತಿ ಆಗತ್ತೆ, ಒಳ್ಳೇದು ಅಂತ ಹೇಳಿದೆ ಸರ್. ಈಗ ನನ್ಗೆ ಇದು ವಿಶುದ್ಧಿ ಚಕ್ರ ಹೇಳ್ಬೇಕಾದ್ರೆ ಸರ್, ಈ ನನ್ಗೆ ಯಾಕೆ ಥೈರಾಯ್ಡ್ ಬಂತು ನಂಗೆ ಗೊತ್ತಾಗ್ಲಿಲ್ಲ. ನೀವ್ ಹೇಳಿದ ಈ ಯಾವ ಇದು ಇಲ್ಲ ನನ್ಗೆ. ಅಲ್ಲಿ ಅಪಾರ್ಟ್ ಫ್ರಮ್ ದೀಸ್ ನಮ್ಗೆ ಬೇರೆ ಏನೋ ನಡೆಯುತ್ತೆ ಅಂತ ಅನ್ಕೋತೀನಿ ನಾನು. ಈ ಹಾರ್ಮೋನಲ್ ಚೇಂಜಸ್ ಇಂದ ನನಗ್ ಬಂದಿದ್ದು ಹಾರ್ಮೋನಲ್ ಚೇಂಜಸ್ ಇಂದ ಅಂತ ಅಂತಾರೆ. ಬಟ್ ಅದನ್ನ ಐ ಆಮ್ ಟ್ರೈಯಿಂಗ್ ಟು ಓವರ್ಕಮ್ ಇಟ್. ಅದನ್ನ ನಾನು ಮಾಡ್ತಾ ಇದ್ದೀನಿ ಆದಷ್ಟು. ವಿಶುದ್ಧಿ ಚಕ್ರದ ಮೇಲೆ ನನ್ಗೇನ್ ಗೊತ್ತಾ, ನೋ ಫಿಲ್ಟರ್, ನಾನ್ ಮಾತಾಡ್ತೀನಿ, ನಾನು ಯಾರ ಹತ್ರ ಬೇಕಾದ್ರೂ ಮಾತಾಡ್ತೇನೆ, ನೋ ಹೆಸಿಟೇಷನ್. ಆಮೇಲೆ ಅವ್ರು ಕೇಳಿದ್ರಲ್ಲ ಇನ್ನೊಬ್ರು ಮೇಡಮ್, ನಾನು ಅದಕ್ಕೆ ಹ್ಯಾಂಡ್ ರೈಸ್ ಮಾಡಿದ್ದು. ಈಗ ಸರ್ರೇನೋ ಒಬ್ರು ಕೇಳಿದ್ರು ನೋಡಿ, ನಾನು ಹೊಸದಾಗಿ ಅವ್ರು ಅಲ್ಲಿ ಮೂಲಾಧಾರದಲ್ಲಿ ಹೇಳ್ತಾರೆ, ನೀವ್ ವಿಶುದ್ಧಿನಲ್ಲಿ ಹೇಳಿದ್ರು ಅಂತ. ಅಲ್ಲಿ ಮೂಲಾಧಾರದಲ್ಲಿ ಅಂತಂದ್ರೆ ನಮ್ಮ ಬಾಡಿನಲ್ಲೇ ಪೂರ್ತಿ ಇದಿರುತ್ತೆ ಹೆಸಿಟೇಷನ್. ಇಲ್ಲಿ ಮಾತು ಈಗ ಸ್ಟೇಜ್ ಫಿಯರ್ ಇರೋದು, ಆಮೇಲೆ ಹಾಡಕ್ಕೆ ನಾನು ಅಯ್ಯೋ ನನ್ ಕೈಲಿ ಆಗಲ್ಲ ಅನ್ನೋಂತ ಹಿಂಜರಿಕೆ, ಅವೆಲ್ಲ ವಿಶುದ್ಧಿ ಚಕ್ರಕ್ಕೆ ಸಂಬಂಧಿಸಿದ್ದು. ನಮ್ಮ ಬಾಡಿಲಿ ಹೆಸಿಟೇಷನ್ ಏನಿರುತ್ತೆ, ಈಗ ನಾನೇನೋ ಒಂದು ಫಿಸಿಕಲ್ ಟಾಸ್ಕ್ ನನ್ ಕೈಲಿ ಮಾಡಕ್ ಆಗಲ್ಲ ಅನ್ನೋದು ಇರುತ್ತಲ್ಲ, ಅವೆಲ್ಲ ನಾವು ಮೂಲಾಧಾರ ಚಕ್ರ ನಮ್ಮ ಸ್ಟ್ರಾಂಗ್ ಆಗಿಲ್ದೇ ಇದ್ರೆ ಆಗತ್ತೆ ಅಂತ ಹೇಳ್ತಾರೆ ಸರ್ ಅವರು. ಅದು ಕ್ಲಾರಿಫಿಕೇಶನ್ ಅವ್ರಿಗೆ ನೀವ್ ಹೇಳಿದ್ರಿ, ಅದನ್ನ ಕರೆಕ್ಟ್ ಆಗಿ ಹೇಳಿದ್ರಿ. ಥ್ಯಾಂಕ್ ಯು. ಆಮೇಲೆ ಇನ್ನೊಂದು ಹೇಳ್ತೀನಿ, ನಾನು ಪ್ರತಿಯೊಂದ್ ಸರಿನು ಹೇಳ್ತಾ ಇದ್ದೆ, ನಿಮ್ಗೂ ಗಮನಕ್ಕೆ ಬಂದಿರ್ಬೇಕು. ನಮ್ಮ 72,000 ನಾಡಿಗಳಲ್ಲಿ 40,000 ನಾಡಿಗಳು ನಮ್ಮ ಪಾದದಲ್ಲಿ ಇರ್ತದೆ. ನಮ್ಮ ಪಾದದಲ್ಲಿ 40,000 ನಾಡಿಗಳು ನಮ್ಮ ಪಾದದಲ್ಲಿ ಇರ್ತದೆ. 20,000 ನಾಡಿಗಳು ನಮ್ಮ ಹಸ್ತದಲ್ಲಿ ಇರ್ತದೆ. ಆಕ್ಯುಪಂಕ್ಚರ್ ಅಲ್ಲಿ ನಾವು ಮಾಡ್ತೀರಿ, ಪ್ರತಿಯೊಂದು ಭಾಗನು ಪ್ರೆಸ್ ಮಾಡ್ತಾ ಬರ್ತೀರಿ. 20,000 ನಾಡಿಗಳ ಒಂದು ಕನೆಕ್ಷನ್ ನಮ್ಮ ಕೈಗಳಲ್ಲಿರ್ತದೆ. ಮತ್ತೆ 12,000 ನಾಡಿಗಳು ನಮ್ಮ ಮುಖದಲ್ಲಿ ಇರ್ತದೆ, ಕಿವಿ ಇದರಲ್ಲಿರ್ತದೆ. ಇಲ್ಲಿ ನಾವು ಎನರ್ಜಿ ತುಂಬಿಕೊಂಡಾಗ, ಈ ಬ್ಲಾಕ್ ಎನರ್ಜಿ ಆದಾಗ, ಆ ಬ್ಲಾಕ್ ಬರುವಂತ ಎನರ್ಜಿ, ಆ ನೆಗೆಟಿವ್ ಎನರ್ಜಿ ಪಾದಗಳಿಂದ ಆಚೆ ಹೋಗುತ್ತೆ. ಆದ್ರೆ ಈ ಕೈಗಳಿಂದ ಮತ್ತೆ ಈ ಮುಖದಿಂದ ಹೆವಿ ಎನರ್ಜಿ ಉತ್ಪತ್ತಿಯಾಗಿ ಅಲ್ಲೇ ಸ್ಟಾಕ್ ಇರ್ತದೆ. ಇದನ್ನ ಯಾವಾಗ ನಾವು ರಬ್ ಮಾಡ್ತೀವಿ, ಮತ್ತೆ ಅದನ್ನ ನಮ್ಮ ದೇಹಕ್ಕೆ ಸ್ವೀಕಾರ ಮಾಡೋದಕ್ಕೋಸ್ಕರ ಒಂದು ಆಪ್ಷನ್ ಇರ್ತದೆ ಇಲ್ಲಿ. ಅದನ್ನ ನಾವು ಮಾಡೋದ್ರಿಂದ ಇನ್ನ ಹೆಚ್ಚು ಶಕ್ತಿ ನಮ್ಗೆ ಸಿಗ್ತಾ. ಕಣ್ಣುಗಳ ಮೇಲೆ ಇಟ್ಕೊಂತೀವಿ ನೋಡಿ, ಪ್ರತಿಯೊಂದು ಸಮಯದಲ್ಲಿ ಯೋಗ ಆಗ್ಬೋದು, ಧ್ಯಾನ ಆಗ್ಬೋದು, ಯಾವ್ದನ್ನಾಗ್ಲಿ ಕೈನ ರಬ್ ಮಾಡಿ ಆ ಎನರ್ಜಿ ಆಚೆ ಹೋಗ್ಬಾರ್ದು ಅಂತ ಮತ್ತೆ ನಮ್ಮ ಕಣ್ಣುಗಳಿಗೆ ನಾವು ಅದನ್ನ ರಿಪೀಟ್ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ಆದ್ರೆ ಬಾಟಮ್ ಅಲ್ಲಿ ಅಂದ್ರೆ ಕಾಲುಗಳಿಂದ ಬ್ಲಾಕ್ ಎನರ್ಜಿ ಆಚೆ ಹೋಗುತ್ತೆ. ಕಾಲಿನ ಯಾವತ್ತೂ ಉಜ್ಜಲ್ಲ, ಅರ್ಥ ಮಾಡ್ಕೊಳ್ಳಿ. ಕಾಲನ್ನ ನಾವು 40,000 ನಾಡಿಗಳಿರೋದ್ರೂ ಕೂಡ ನಾವು ಉಜ್ಜಲ್ಲ. ಅದು ಕೆಳಗಡೆ ಹೋಗ್ಬೇಕಾದ್ರೆ ಆ ಬ್ಲಾಕ್, ನಮ್ಮ ದೇಹದಲ್ಲಿರುವಂತ ಬ್ಲಾಕ್ ಎನರ್ಜಿ ಆಚೆ ಹೋಗುತ್ತೆ. ಇದು ಒಂದು ಕಾರಣ. ನಾನು ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿದ್ದೀನಿ ಅಂತ ನಮ್ಗ ಯೋಗ ಗುರುಜಿಗಳು ಹೇಳ್ತಾರೆ. ಥ್ಯಾಂಕ್ ಯು ಸರ್. ಚೆನ್ನಾಗಾಯ್ತು ಇವತ್ತು ಚಕ್ರ ಧ್ಯಾನ, ತುಂಬಾ ಚೆನ್ನಾಗಾಯ್ತು. ಅವ್ರ ಇನ್ನೊಬ್ರು ಹೇಳ್ತಾ ಇದಾರೆ, ನಾನೇ ಮಾಡ್ಕೊಂಡಾಗ ಇಷ್ಟು ಎಫೆಕ್ಟಿವ್ ಆಗಿರಲ್ಲ ಅಂದ್ರೆ, ಗ್ರೂಪ್ ಅಲ್ಲಿ ಮಾಡಿದಾಗ, ಯಾವ್ದನ್ನು ಗ್ರೂಪ್ ಅಲ್ಲಿ ಮಾಡಿದಾಗ ಚೆನ್ನಾಗಾಗತ್ತೆ. ಯಾವುದೇ ಒಂದು ಸ್ಪೀಚ್ ನಾವು ಒಬ್ರೇ ಕೇಳೋದಕ್ಕೂ ಗ್ರೂಪ್ ಅಲ್ಲಿ ಕೇಳೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಈಗ ಥಿಯೇಟರ್ ಅಲ್ಲಿ ಪಿಕ್ಚರ್ ನೋಡೋದಕ್ಕೂ ನಾವು ಒಬ್ರೇ ಕುತ್ಕೊಂಡು ಪಿಕ್ಚರ್ ನೋಡೋದಕ್ಕೂ ಡಿಫ್ರೆನ್ಸ್ ಇರುತ್ತಲ್ಲ, ಅದೇ ತರ ಎಫೆಕ್ಟ್ ಈ ಗ್ರೂಪ್ ಅಲ್ಲಿ ಮೆಡಿಟೇಷನ್ ಮಾಡೋದ್ರಿಂದ ಎಫೆಕ್ಟ್ ಜಾಸ್ತಿ ಇರುತ್ತೆ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಅಭಿಮಾನ ನಮ್ಮ ಮೇಲೆ ಯಾವಾಗ್ಲೂ ಇರ್ಲಿ. ಇಲ್ಲ ಸರ್, ನನ್ಗೆ ಈಗೊಂದ್ 8-10 ದಿನದಿಂದ ನನ್ ಮೊಮ್ಮಗು ಜವಾಬ್ದಾರಿ ಇದೆ ಅಂತ ಹೇಳಿದಲ್ಲ, ಸೊ ಹಂಗಾಗಿ ಇವತ್ತು ಚಕ್ರ ಧ್ಯಾನ ನಾನು ಕೂತ್ಕೊಳ್ಳೇಬೇಕು ಅಂತ ಕೂತ್ಕೊಂಡಿದ್ದೆ, ಬಾಗ್ಲಾಕೊಂಡ್ ಕೂತ್ಕೊಂಡ್ಬಿಟ್ಟಿದ್ದೆ. ಅಷ್ಟೇ ಬಿಟ್ರೆ ಇನ್ನೇನಿಲ್ಲ ಸರ್. ಅದು ಕರೆಕ್ಟ್ ಆಗಿ ಒಬ್ಳು ಸ್ಕೂಲ್ಗೆ ಹೋದವಳು ಬರ್ತಾಳೆ, ಮಲಗಿದ್ದವಳು ಹೇಳ್ತಾಳೆ, ಹಂಗಾಗಿ 2 ಒಟ್ಟಿಗೆ ಇರ್ತಾರೆ. ಅವ್ರ ಅಮ್ಮಂಗ್ ಮ್ಯಾನೇಜ್ ಮಾಡೋದ್ ಕಷ್ಟ, ಹಂಗಾಗಿ ನಾನ್ ಜಾಯಿನ್ ಆಗೇ ಇರ್ಲಿಲ್ಲ ಸರ್. ಥ್ಯಾಂಕ್ ಯು ವೆರಿ ಮಚ್. ಧ್ಯಾನ ಮಾಡಕ್ಕೆ ಅಂತಂದ್ರೆ ನಾವು ಸೈಲೆಂಟ್ ಆಗಿ, ನಾವು ಕಾಮ್ ಮೈಂಡ್ ಇಂದ ಮಾಡಿದ್ರೆ ಮಾತ್ರ ಅದು ಉಪಯೋಗ. ಇಲ್ಲ ಅಂತಂದ್ರೆ ಆ ಗಜಿಬಿಜಿ ಒಳಗೆ ಮಾಡಕ್ ಆಗಲ್ಲ ಧ್ಯಾನನ, ಹಂಗಾಗಿ ನಾನ್ ಜಾಯಿನ್ ಆಗಿರ್ಲಿಲ್ಲ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ತೆ. ಇನ್ಯಾರು ಹ್ಯಾಂಡ್ ರೈಸ್ ಮಾಡಿದ್ದಾರೆ? ಗುರುದ್ವಯರ್ ಇಬ್ಬರ ಹತ್ರನು ನಾವು ಒಳ್ಳೆ ಇದನ್ನ ತಗೊಂಡ್ವಿ ಇವತ್ತು. ಅಂದ್ರೆ ನಾನು ಚಕ್ರ ಧ್ಯಾನದ ಬಗ್ಗೆ ನನಗೆ ಅಷ್ಟು ಬೇಸೆ ಗೊತ್ತಿರ್ಲಿಲ್ಲ ಸರ್. ಅಷ್ಟೊಂದು ನಾನು ಸುಮಾರು ದಿವಸನೇ ಹೋಗಿದ್ದೀನಿ,
ಅಂದ್ರೆ ಬರೀ ಯೋಗಾಸನ ಕ್ಲಾಸ್ ಪತಂಜಲಿನಲ್ಲಿ ಮಾಡ್ತಾ ಇದ್ದೆ 7-8 ವರ್ಷದಿಂದ ನಾನು ಮಾಡಿದ್ದೀನಿ ಬರೀ ಯೋಗಾಸನ ಮಾತ್ರ. ಜೊತೆಗೆ ಧ್ಯಾನ ಇಲ್ಲಿ ಪಿರಮಿಡ್ ಬಂದ್ಮೇಲೆ ಧ್ಯಾನದ ಅನುಭವ ಆಗಿದ್ದು. ಚಕ್ರ ಧ್ಯಾನದ ಬಗ್ಗೆ ಮಾತ್ರ ನನಗೆ ಸ್ವಲ್ಪನೂ ಇದೇ ಇರಲಿಲ್ಲ. ಮತ್ತೆ ನೀವು ಇವಾಗ ಯಾರೋ ಸರ್ಗೆ ಹೇಳಿದ್ರಲ್ಲ ಈಗ ಹಳೇದು ಸಿಗುತ್ತೆ ಅಂತ, ಅದನ್ನ ನೋಡ್ಕೊಂಡು ಮಾಡ್ಬೇಕು. ಜೊತೆಗೆ ನನಗೆ ವಿಶುದ್ಧಿ ಚಕ್ರದ್ದು ನನಗೆ ಧ್ವನಿ ಪೆಟ್ಟಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಂತ ನನಗೆ ಸೆಂಟ್ ಜಾನ್ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಆಗಿತ್ತು. ಸರ್ ಕೇಳ್ತಾ ಇದೆಯಾ? ಕೇಳಿಸ್ತದೆ, ಮಾತಾಡಿ. ಅದು ಟ್ರೀಟ್ಮೆಂಟ್ ಆಗಿದೆ. ಯಾಕೆಂದ್ರೆ ಟೀಚರ್ ಪೋಸ್ಟ್ ಅಲ್ಲಿ ಇರ್ಬೇಕಾದ್ರೆ ನಾನು ತುಂಬಾ ಹುಡುಗಿರ ಹತ್ರ ಎಲ್ಲ ಒಬ್ಬೊಬ್ಬರಿಗೂ ಒಂದೊಂದ್ಸರಿ ಎಕ್ಸ್ಪ್ಲೇನ್ ಮಾಡಿ ಮಾಡಿ ಹೇಳ್ಕೊಡುವಂತ ಪೋಸ್ಟ್ ಇತ್ತು ನಂದು. ಅವಾಗ ತುಂಬಾನೇ ಅದು ಆಯಾಸ ಆಗಿ ಧ್ವನಿ ಪೆಟ್ಟಿಗೆನಲ್ಲಿ ಒಂದು ನರ ವೀಕ್ ಆಗಿದೆ ಅಂತ ಹೇಳ್ತಿದ್ರು. ಆ ತರ ಆಗಿ ಸೈಲೆಂಟ್ಗೆ ನನಗೆ ಹೇಳಿದ್ರು. ಮಕ್ಕಳನ್ನ ಊಟಕ್ಕೆ ಕರಿಬೇಕು ಅಂದ್ರೂ ಒಂದ್ ಸ್ನಾನ ಮಾಡ್ಕೊಂಡು ಈ ತರ ಹಿಂಗ್ ಸನ್ನೆ ಮಾಡಿ ಈ ತರ ಎಲ್ಲ ಸನ್ನೆ ಮಾಡಿ ಅಂತ ಒಂದು ವಾರಗಟ್ಲೆ ನನಗೆ ರೆಸ್ಟ್ ಹೇಳಿದ್ರು. ಆಗ ಅನ್ಕೊಂಡಿದ್ದೆ ನಿಜವಾಗ್ಲೂ ಮತ್ತೆ ನನಗೆ ಧ್ವನಿ ಬರುತ್ತೆ ಅಂತಲೇ ಅನ್ಕೊಂಡಿರ್ಲಿಲ್ಲ. ನನಗೆ ಅಷ್ಟು ಹೊರ್ಟೋಗಿದ್ದೆ ನಾನು. ಈಗ ಮತ್ತೆ ವಿಶುದ್ಧಿ ಚಕ್ರ ಇದೆಲ್ಲ ನೀವ್ ಹೇಳ್ತಾ ಇರ್ಬೇಕಾದ್ರೆ ಮತ್ತೆ ಈ ನಾ ಧ್ಯಾನದಿಂದ ಇದ್ರೆಲ್ಲ ಸೇರ್ಕೊಂಡ್ಮೇಲೆ ಆಮೇಲೆ ಭಜನೆಗೆಲ್ಲ ಸೇರ್ಕೊಂಡ್ಮೇಲೆ ನನಗೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಥ್ರೋಟ್ ಇಂಪ್ರೂವ್ ಆಯ್ತು ಅಂತ ಅನಿಸ್ತು. ಯಾಕೆ ಅಂತಂದ್ರೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಗ್ರೂಪ್ ಅಲ್ಲಿ ಅಷ್ಟು ಎನರ್ಜಿ ಇರುತ್ತೆ. ನಾವೇನೇ ಮಾಡಿದ್ರು ಗ್ರೂಪ್ ಅಲ್ಲಿ ಮಾಡ್ಬೇಕು ಅನ್ನೋದು ನನಗೆ ತುಂಬಾ ಅನುಭವ ಬಂತು. ಜೊತೆಗೆ ವಿಶುದ್ಧಿ ಚಕ್ರದ್ದು ನನಗೆ ಈಗ ನೀವ್ ಹೇಳ್ದಾಗ ವಿಶುದ್ಧಿ ಚಕ್ರದ ನನಗೆ ಅವಾಗ ಮಂತ್ರಗಳು ಹೇಳ್ಬೇಕಾದ್ರೂ ನಾವು ಸುಮ್ಮನೆ ಒಳಗೆ ಮಂತ್ರ ಹೇಳ್ಕೊತೀವಲ್ವಾ, ಒಂಥರ ನಾಚಿಕೆನೋ ಜನ ಇರ್ತಾರೆ ಅಂತನೋ ಎಲ್ಲ ಮಾಡ್ತೀವಲ್ಲ. ಅದ್ರ ಬದಲು ಅದ್ರ ಮಂತ್ರಗಳು ಸ್ಪಷ್ಟವಾಗಿ ಬರ್ಬೇಕು ಅಂದ್ರೆ ಬಾಯಿ ಬಿಟ್ರೇನೆ. ಯಾಕೆಂದ್ರೆ ಒತ್ತಕ್ಷರಗಳು ತುಂಬಾ ಇರುತ್ತೆ. ಅದು ಸಂಸ್ಕೃತದಲ್ಲಿ ಉಚ್ಚಾರಣೆ ಕಷ್ಟ ಇರುತ್ತೆ. ಉಚ್ಚಾರಣೆ ಸ್ಪಷ್ಟವಾಗಿ ಬರ್ಲಿಲ್ಲ ಅಂತಂದ್ರೆ ಅದ್ರ ಅರ್ಥನೇ ಬೇರೆ ಆಗುತ್ತೆ ಮಂತ್ರಗಳದ್ದು. ಅದರಿಂದ ಸ್ವಲ್ಪ ನಾನ್ ಜಾಸ್ತಿ ಜೋರಾಗಿ ಮಾತಾಡೋದನ್ನ ಕಲ್ತ್ಕೊಂಡೆ. ಬಟ್ ಡಾಕ್ಟ್ರ್ ಹೇಳಿದ್ದು ನೀವು ತುಂಬಾ ಸೈಲೆಂಟ್ ಇರ್ಬೇಕು ಅಂತ ಒಂದ್ ವಾರಗಟ್ಲೆ ಮಾತೆಗಳು ಕೊಟ್ಟಿದ್ರು. ಅದನ್ನ ನೆನೆಸ್ಕೊತಾ ಇದ್ದೀನಿ ಸರ್ ನಾನು. ಈ ಚಕ್ರ ಧ್ಯಾನ ಆವಾಗ್ಲೇ ನನ್ಗೆ ಯಾಕೆ ಗೊತ್ತಾಗಬಾರ್ದಾಗಿತ್ತು, ನಾನು ಆಗ್ಲೇ ಗೊತ್ತಾಗಿದ್ರೆ ನಾನು ಇಷ್ಟೆಲ್ಲ ಸಫರ್ ಮಾಡೋಂಗಿರ್ಲಿಲ್ವೇನೋ ಅಂತ ಅನಿಸ್ತು ಸರ್. ಜೊತೆಗೆ ನೀವು ಈ ಯಾವ ಪೋಸ್ಟ್ ಅಲ್ಲಿ ಇದ್ರಿ ಅಂತ ಗೊತ್ತಿಲ್ಲ, ನೀವು ನಿಜವಾಗ್ಲೂ ಟೀಚರ್ ಪೋಸ್ಟ್ ಒಳ್ಳೆ ಚೆನ್ನಾಗಿ ಯಾವ್ದಾದ್ರು ಟೀಚರ್ ಪೋಸ್ಟ್ ಅಲ್ಲಿ ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅನ್ಸುತ್ತೆ ಸರ್. ಇಲ್ಲ ಇಲ್ಲ ಇಲ್ಲ, ನಾನು ಟೀಚರ್ ಅಲ್ಲ, ನಾನು ಟೀಚರ್ ಪೋಸ್ಟ್ ಇಲ್ಲ. ನನ್ನ ಪೋಸ್ಟ್ ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಅಂಕಿಅಂಶಗಳ ಅಧಿಕಾರಿ ಆಗಿದ್ದೆ. ಎಲ್ಲ ನಮ್ದು ಬರೀ ರೈಟಿಂಗ್ ಎಲ್ಲ ಕಂಪ್ಯೂಟರ್. ನಾನು ಒಂದು 20 ವರ್ಷ ಅಂದ್ರೆ ಈ ಕಂಪ್ಯೂಟರ್ ಯಾವಾಗ ಬಂದಿದ್ದು ಅವಾಗಿಂದ ಸಂಪೂರ್ಣವಾಗಿ ಕಂಪ್ಯೂಟರ್ ನಂದು ವರ್ಕ್. ಬಟ್ ಟೀಚ್ ಮಾಡ್ತಾ ಇದ್ದೆ ಅಷ್ಟೇ. ಅದು ಟೀಚ್ ಅದು ಅಂತೂ ಅಲ್ಲ. ಎಲ್ಲರಿಗೂ ಟೀಚರ್ ಪೋಸ್ಟ್ ಈಗ ಒಂದ್ ಏನೋ ಒಂದ್ ಪಾಠ ಹೇಳ್ಕೊಡ್ಬೇಕು ಅಂದ್ರೆ ಎಲ್ರು ಕಲ್ತ್ ಬಿಡ್ತೀವಿ, ಬಟ್ ಹೇಳಕ್ ಬರಲ್ಲ ಅಂತ ಎಷ್ಟೋ ಜನ. ಈ ಟೈಲರಿಂಗ್ ಟೀಚರ್ ಆಗಿ ನಾನ್ ಮಾಡಿದಲ್ವಾ, ನಾನ್ ಬೇಕಾದ್ರೆ ಸುಮ್ನೆ ಎಲ್ಲ ಮಾಡ್ಕೊಟ್ಟು ಬಿಡ್ತೀನಿ, ಕಟಿಂಗ್ ಮಾಡ್ಕೊಟ್ಬಿಟ್ಟು ಎಲ್ಲ ಮಾಡ್ಬಿಡ್ತೀನಿ. ಮೇಡಮ್ ಅವರೇ, ಅದಕ್ಕೆ ನಾನು ಹೇಳೋದು ಇಲ್ಲಿ ಪ್ರತಿಯೊಬ್ರು ಮಾತಾಡಿ, ಪ್ರತಿಯೊಬ್ಬರಿಗೂ ನಿಮ್ಗೆ ಅವಕಾಶ ಕೊಡೋದು. ಮಾತಾಡೋದು ಮಾತು ಕಲ್ತ್ರೆ ಮನ್ಸಲ್ಲಿರೋ ಭಾವನೆ ಆಚೆ ಬರ್ತದೆ, ಮನ್ಸಲ್ಲಿರೋ ನೋವು ಆಚೆ ಬರ್ತದೆ. ಅದರಿಂದ ಮಾತಾಡಿ ಅಂತ ಪ್ರತಿಯೊಬ್ಬರಿಗೂ ನಾನು ಹೇಳ್ತೀನಿ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಹೇಳ್ಕೊಡ್ತೀನಿ ಸರ್. ಅದಕ್ಕೆ ನಾನು ಟೀಚರ್ ಪೋಸ್ಟ್ ಅಲ್ಲಿ ಇರ್ಬೇಕಾದ್ರೆ ತುಂಬಾ ಮಾತು ಕಲ್ತಿದ್ದು. ತುಂಬಾ ಮಾತಾಡ್ತಾರೆ ಅಂತಾರೆ, ಹೌದು, ನಾನ್ ಬೇಡ ಅಂದ್ರೂ ಮಾತಾಡೋ ತರ ಆಗುತ್ತೆ. ಅದೇ ಆಗ್ಲೇ ಇದಾರಲ್ಲ ನಮ್ಮ ಸಿಸ್ಟರ್, ಅವರು ಟೀಚರ್, ಬಟ್ ಅವ್ಳು ಮಾತೇ ಆಡಲ್ಲ. ಅವಳು ಪಾಠ ಎಷ್ಟು ಬೇಕೋ ಅಷ್ಟೇ ಇದ್ಲು. ಅವಳು ಬಂದಿದ್ಲಲ್ಲ ಗೊತ್ತಲ್ಲ, ಅವಳು ಸ್ವಲ್ಪ ಮಾತು ಕಡಿಮೆನೆ. ಥ್ಯಾಂಕ್ಸ್ ಸರ್, ಅವಕಾಶಕ್ಕಾಗಿ ಧನ್ಯವಾದ. ಕುಂಡಲಿನಿ ಜಾಗೃತಿ ಹೇಗೆ ಸರ್? ಹಲೋ ಸರ್. ಹೇಳಿ. ಇನ್ಯಾರು ಮೆಸೇಜ್ ಮಾಡಿದ್ದಾರೆ, ಕುಂಡಲಿನಿ ಜಾಗೃತಿ ಹೇಗೆ ಸರ್ ಅಂತ. ಕುಂಡಲಿನಿ ಮೊದಲು ನಾವು ಪ್ರಾರಂಭ ಮಾಡಿದ್ದೀವಿ, ಒಂದೊಂದು ಸ್ಟೆಪ್ ಮೇಲ್ ಬರ್ತಾ ಇದ್ದೀವಿ. ಅರ್ಜೆಂಟ್ ಆಗಿ 3ನೇ ಅಪ್ಸ್ಟೇರ್ ಹತ್ತಕ್ಕಾಗಲ್ಲ. ಅದು ಮಾಡ್ಬೇಕಾದ್ರೆ ಇಲ್ಲಿಂದ ಫೌಂಡೇಶನ್ ಇಂದ ಬರೋಣ. ಮೊದಲು ಆ ಈ ಕಲ್ತ್ಕೊಳ್ಳೋಣ, ಆಮೇಲೆ ಅಕ್ಷರ ಪದ ಜೋಡಣೆ ಕಲ್ತ್ಕೊಳ್ಳೋಣ, ಆಮೇಲೆ ವಾಕ್ಯ ಕಲ್ತ್ಕೊಳ್ಳೋಣ, ಆನಂತರ ರಾಗ ಕಲ್ತ್ಕೊಂಡು ಹಾಡು ಹೇಳೋಣ. ಮೊದಲೇ ರಾಗ ತಗೊಂಡು ಹಾಡು ಹೇಳೋಕ್ ಹೋಗ್ಬಿಟ್ರೆ ಗಾರ್ಧಬ ರಾಗ ಆಗ್ತದೆ. ಬೇಡ, ಕುಂಡಲಿನಿ ಬಗ್ಗೆ ನಾವು ಈಗ ಮಾತಾಡೋದು ಬೇಡ. ಇವತ್ತಿನ ಸಬ್ಜೆಕ್ಟ್ ಬಗ್ಗೆ ಮಾತಾಡಿ. ಶಶಿಕಲಾ ಮೇಡಮ್, ಮೂಗಿನಿಂದ ಸೋಮೂತ್ರಪಾನ ಮಾಡುವುದರಿಂದ ವಿಶುದ್ಧಿ ಚಕ್ರ ಸಕ್ರಿಯವಾಗುತ್ತದೆ ಸರ್ ಅಂತ ಹಾಕಿದ್ದಾರೆ. ಗುರುಜಿಗಳನ್ನ ಕೇಳ್ಬೇಕು, ರಂಗನಾಥ್ ಗುರುಜಿಗಳನ್ನ ಕೇಳ್ಬೇಕು. ಸರ್, ಇನ್ಯಾರು ಹ್ಯಾಂಡ್ ರೈಸ್ ಇಲ್ವಾ? ಇನ್ಯಾವುದು ಹ್ಯಾಂಡ್ ರೈಸ್ ಇಲ್ಲ ಸರ್.
ಇನ್ಯಾರಾದ್ರೂ ಮಾತಾಡೋದಿದೆಯಾ ಮಾತಾಡಿ ಮಾಸ್ಟರ್ಸ್? ಯಾರ ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಗುರುಜಿ ನಮಸ್ತೆ. ನಮಸ್ತೆ ಅಮ್ಮ. ಗುರುಜಿ ಆಸನಗಳು ಹೇಳಿದ್ರಲ್ಲ, ಭುಜಂಗಾಸನ, ಸರ್ವಾಂಗಾಸನ ಎಲ್ಲ ಮಾಡ್ಬೇಕು ಅಂತ. ಪ್ರಾಣಾಯಾಮದಲ್ಲಿ ಹಾ. ಭ್ರಮರಿ ಪ್ರಾಣಾಯಾಮನು ವಿಶುದ್ಧಿ ಚಕ್ರಕ್ಕೆ ಸಂಬಂಧಿಸಿರೋದು ಮಾಡ್ಬೇಕು ಅಂತ ಎಲ್ಲೋ ಕೇಳಿದ್ ನೆನ್ಪು. ಅದನ್ನ ಕನ್ಫರ್ಮ್ ಮಾಡ್ಕೋಬೇಕಾಗಿತ್ತು ಗುರುಜಿ. ವಿಶುದ್ಧಿ ಚಕ್ರಕ್ಕೆ ನಾವು ಮಾಡಬಹುದು ಭ್ರಮರಿ ಪ್ರಾಣಾಯಾಮ, ಆದ್ರೆ ಅದಕ್ಕಿಂತ ಸಿಂಹ ಗರ್ಜನೆ ತರ ಮಾಡ್ತೀವಲ್ಲ ಅದು ತುಂಬಾ ಉಪಯುಕ್ತ. ಸಿಂಹ ಗರ್ಜನೆ ತರ ಮಾಡುವಾಗ ನೀವು 10 ಭ್ರಮರಿ ಪ್ರಾಣಾಯಾಮ ಮಾಡೋದು ಒಂದೇ ಒಂದು ಸಿಂಹ ಗರ್ಜನೆ ಮಾಡೋದು ಒಂದೇ ಅಲ್ವಾ? ಸಿಂಹ ಯಾವ ರೀತಿ ಗರ್ಜನೆ ಮಾಡುತ್ತೆ ಆ ಪ್ರಾಣಾಯಾಮ ತುಂಬಾ ಎಫೆಕ್ಟಿವ್ ಆಗಿ ಬರ್ತದೆ. ಅದಕ್ಕಿಂತ ದೊಡ್ಡದ ನಾವು ಹೇಳಿದೀವಲ್ಲ, ಅದು ಮಾಡಿ, ಬೇಡ ಅನ್ನಲ್ಲ. ಬಟ್ ಇದು ತುಂಬಾ ಒಳ್ಳೇದು. ಆದ್ರೆ ಪ್ರಯತ್ನ ಸ್ಪಷ್ಟವಾಗಿರ್ಬೇಕು. ಥ್ಯಾಂಕ್ ಯು. ಧ್ಯಾನ ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು ಗುರುಜಿ. ನೆಕ್ಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.